ಹಾ, ಹೇಳಿ ಸಿಸ್ಟರ್. ಯೋಹಾನನ ಸುವಾರ್ತೆಯಲ್ಲಿ ಬ್ರದರ್ 3ನೇ ಅಧ್ಯಾಯ ಹ್ಮ್. ಓದ್ತೀನಿ. ಇಂದ ಒಂದರಿಂದ. ಓಕೆ. 7ರಿಂದ ಬ್ರದರ್. 7ರಿಂದ. ಹಾ. ನೀವು ಹೊಸತಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಹ್ಮ್. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಹ್ಮ್. ಅದೇ ಬ್ರದರ್, ಅದು ಹೇಗೆ ಅಂತ. ಇದ್ರ ಬಗ್ಗೆ ವಿವರಣೆ ಅಲ್ವಾ? ಹೌದು. ಓಕೆ. ಆತ್ಮದಲ್ಲಿ ಹುಟ್ಟದೆ ಹೋದ್ರೆ ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? 7ರಲ್ಲಿ ಹೇಳ್ತಾರೆ, ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಅದ್ರ 2 ವಾಕ್ಯ ಹಿಂದಿಂದ ಓದುವ. 5ರಿಂದ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಸೊ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೋಡಿ, ಉತ್ತರ ಇಲ್ಲಿದೆ ಎಲ್ಲದಕ್ಕೂ. 6ನೇ ವಾಕ್ಯದಲ್ಲಿ ಉತ್ತರ ಇದೆ ನೋಡಿ. ಅದಕ್ಕೋಸ್ಕರ ಆಶ್ಚರ್ಯ ಪಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೀಗೆ ಹೇಳಿದ್ದೆ ಅಂತ ನೀವು ಆಶ್ಚರ್ಯ ಪಡಬೇಡಿ. ಯಾಕಂದ್ರೆ ಎಲ್ಲರೂ ಶರೀರದಲ್ಲಿ ಹುಟ್ಟುತ್ತಾರೆ, ದೇಹದಲ್ಲಿ ಹುಟ್ಟುತ್ತಾರೆ, ಇದೆಲ್ಲ ಲೋಕಕ್ಕೆ ಗೊತ್ತಿದೆ. ಆದ್ರೆ ಆತ್ಮದಿಂದ ಹುಟ್ಟುವುದು ಏನು ಅಂತ ಲೋಕಕ್ಕೆ ಗೊತ್ತಿಲ್ಲ. ಹೌದಾ? ಹೌದು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಗಾಳಿ ಮನಸ್ಸು ಬಂದ ಕಡೆ ಬೀಸ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಅದರ ಗಾಳಿಯ ಶಬ್ದ ಮಾತ್ರ ಕೇಳಿಸ್ತದೆ, ಅದು ಕಾಣಿಸೋದಿಲ್ಲ. ಆದ್ರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಅದೇ ರೀತಿ ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಸೊ ಉದಾಹರಣೆ ಅದು ಗಾಳಿಯಂತೆ ಇರುತ್ತದೆ. ಅಂದ್ರೆ ಕಣ್ಣಿಗೆ ಕಾಣುವುದಿಲ್ಲ ಆತ್ಮನಿಂದ ಹುಟ್ಟುವುದಂತ ಹೇಳಿದ್ರೆ. ಆದ್ರೆ ಈ ದೇಹದಿಂದ ಹುಟ್ಟಿದ್ದು ಆತ್ಮದಿಂದ ಹುಟ್ಟುವುದು 2 ಅಂತರವಿರುವಂತ ವಿಷಯವಾಗಿದೆ. ನೋಡಿ, ಈ ಲೋಕದಲ್ಲಿರುವಂತ ಪ್ರತಿಯೊಂದು ಮನುಷ್ಯನು ನಮ್ಮೆಲ್ಲರಿಗೂ ಗೊತ್ತುಂಟು, ದೇಹದಲ್ಲಿ ಹುಟ್ಟಿದ್ದು, ತಾಯಿಯ ಗರ್ಭದಲ್ಲಿ ಹುಟ್ಟು ಬಂದಂತವರಾಗಿದ್ದಾರೆ ಪ್ರತಿಯೊಬ್ಬರು, ಆದಿಯಿಂದಲೂ ಇವತ್ತಿನವರೆಗೆ. ಇದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಯೇಸು ಸ್ವಾಮಿ ಹೊಸದೇನೋ ಒಂದು ಹೇಳ್ತಾ ಇದ್ದಾರೆ ಇಲ್ಲಿ, ಆತ್ಮದಲ್ಲಿ ಹುಟ್ಟುವುದು ಅಂತ. ನೋಡಿ, ಒಬ್ಬ ಮನುಷ್ಯನಿಗೆ ಮೂರು ಒಬ್ಬ ಮನುಷ್ಯನ ಶರೀರದಲ್ಲಿ 3 ಸಂಗತಿಗಳನ್ನು ಯಾವತ್ತೂ ನಾವು ನೆನಪಿಟ್ಕೊಳ್ಳಬೇಕು. ಮನುಷ್ಯನ ಶರೀರದಲ್ಲಿ ಶರೀರವಿದೆ ಒಂದು, ಅವನ ಒಳಗಡೆ ಆತ್ಮವಿದೆ ಮತ್ತು ಪ್ರಾಣ ಇದೆ. ಇವಾಗ ನನ್ನ ಉದಾಹರಣೆ ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಈ ಆತ್ಮ, ಪ್ರಾಣ ಮತ್ತು ಶರೀರ ಅನ್ನೋದು ಏನು ಅಂತ. ಓಕೆ. ಇವಾಗ ಈಗ ಜೂಡ್ ಬ್ರದರ್ ಅಂತ ಹೇಳಿದ್ರೆ, ನಾನು ಆತ್ಮವಾಗಿದ್ದೇನೆ. ಏನು? ನಾನು ಆತ್ಮವಾಗಿದ್ದೇನೆ. ನಾನು ಆತ್ಮವಾಗಿದ್ದು ಈ ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ ಮತ್ತು ನನಗೆ ಪ್ರಾಣ ಇದೆ. ಓಕೆ, ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ 3 ಕ್ಷೇತ್ರಗಳಿಂದಲೇ ಪ್ರತಿಯೊಬ್ಬ ಮನುಷ್ಯನು ಜೀವಿಸ್ತಾನೆ. ಇವಾಗ ಒಂದು ಪ್ರಾಣಿಯನ್ನು ಉದಾಹರಣೆ ನೋಡಿದ್ರೆ, ಪ್ರಾಣಿಯಲ್ಲಿ ಶರೀರ ಇದೆ ಮತ್ತು ಪ್ರಾಣ ಇದೆ. ಹೌದಾ? ಸೊ ಪ್ರಾಣ ಅನ್ನೋದು ರಕ್ತದಲ್ಲಿ ಇರುತ್ತೆ, ಉಸಿರಾಡ್ತಾ ಇರುತ್ತೆ. ಹೌದಾ? ಅದಕ್ಕೆ ತಿಳುವಳಿಕೆ ಇದೆ, ಕೇಳಿಸ್ತದೆ, ಅದಕ್ಕೆ ಅರ್ಥ ಆಗುತ್ತೆ, ಭಾವನೆಗಳಿದ್ದಾವೆ, ಕೂಗುತ್ತೆ, ನೋವಾಗುತ್ತೆ, ಹಸಿವಾಗುತ್ತೆ, ಇದೆಲ್ಲ ಅದರ ಪ್ರಾಣದಲ್ಲಿ ಗೊತ್ತಾಗುತ್ತೆ. ಸೊ ಪ್ರಾಣ ಅಂತ ಹೇಳಿದ್ರೆ ಭಾವನೆಗಳಿರುವಂತ, ಮೆಮೊರಿ ಇರುವಂತ ಸ್ಥಳ. ಇವಾಗ ನಾನು ಹೇಳ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆ, ಆ ಕೇಳಿದಂತ ವಿಷಯವು ನಿಮಗೆ ತಿಳಿತಾ ಇದೆ. ವಿಷಯ ತಿಳಿದ ನಂತರ ನಿಮಗೆ ಸಂತೋಷನೂ ಆಗ್ಬೋದು, ಖುಷಿನೂ ಆಗ್ಬೋದು, ಬೇಸರನೂ ಆಗ್ಬೋದು, ಬೇರೆ ಬೇರೆ ಭಾವನೆಗಳು ವ್ಯಕ್ತ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಆ ಭಾವನೆಗಳಿರುವಂತ, ವಿಚಾರಗಳಿರುವಂತ, ತಿಳುವಳಿಕೆ ಇರುವಂತ, ಫೀಲಿಂಗ್ಸ್, ಅದೇ ಭಾವನೆ ಇರುವಂತ ಆ ಕ್ಷೇತ್ರಕ್ಕೆ ಪ್ರಾಣ ಅಂತ ಹೇಳ್ತಾರೆ. ಅರ್ಥ ಆಗ್ತಿದ್ಯಾ? ಅದೇ ರೀತಿ ಹೊರಗಡೆ ಒಂದು ಶರೀರ ಇದೆ. ಶರೀರ ಒಂದು ಮನೆ ಇದ್ದ ಹಾಗೆ. ಸೊ ಶರೀರ ಮತ್ತು ಪ್ರಾಣದ ಬಗ್ಗೆ ನಿಮಗೆ ವಿಷಯ ತಿಳಿಯಿತು. ಅದೇ ರೀತಿ ಈ ಲೋಕದಲ್ಲಿರುವ ಮನುಷ್ಯರೆಲ್ಲರೂ
ಯೇಸು ಸ್ವಾಮಿಯನ್ನು ಅರಿಯದೇ ಇದ್ದಂತ ಮನುಷ್ಯರಲ್ಲಿ ಹೊರಗಡೆ ಶರೀರ ಇದೆ. ನಮಗೆಲ್ಲರಿಗೂ ಗೊತ್ತುಂಟು, ಯಾವ ಕಲರ್ ಅಲ್ಲಿ ಸಹ ಇರ್ಬೋದು, ಉದ್ದಕ್ಕೆ, ಗಿಡ್ಡಕ್ಕೆ, ದಪ್ಪಗೆ, ತೆಳ್ಳಗೆ, ಬೇರೆ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ಶರೀರ ಇದೆ. ಆದ್ರೆ ಒಳಗಡೆ ಅವರಿಗೆ ಪ್ರಾಣನೂ ಸಹ ಇದೆ. ಅದಕ್ಕೆ ಪ್ರೂಫ್ ಏನಪ್ಪಾ ಅಂತ ಹೇಳಿದ್ರೆ, ಅವರು ಉಸಿರಾಡ್ತಾ ಇದ್ದಾರೆ, ಆಕ್ಷನ್ ಮಾಡ್ತಾ ಇದ್ದಾರೆ, ನಡೀತಾರೆ, ಓಡ್ತಾರೆ, ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ ಶರೀರದಲ್ಲಿ. ಅರ್ಥ ಆಗ್ತಿದೆಯಲ್ಲ? ಎಲ್ಲ ಚಟುವಟಿಕೆಗಳನ್ನು ಶರೀರದಲ್ಲಿ ಮಾಡ್ತಾರೆ. ಅವಾಗ ಇದಕ್ಕೆ ಶರೀರ ಅಂತ ಹೇಳ್ತಾರೆ. ಅದೇ ರೀತಿ ಆ ಯೇಸುವನ್ನು ಅರಿಯದಂತ ಆ ವ್ಯಕ್ತಿಗಳ ಜೀವಿತದಲ್ಲಿ, ಅವರ ಶರೀರದಲ್ಲಿ ಪ್ರಾಣ ಅನ್ನೋದು, ಅವರು ಉಸಿರಾಡೋದು, ಮಾತನಾಡೋದು, ಬೇರೆಯವರಿಗೆ ಪ್ರತಿಕ್ರಿಯೆ ಮಾಡುವುದು, ಭಾವನೆಗಳಲ್ಲಿ ಅನೇಕ ವಿಷಯಗಳನ್ನು ಅವರು ಹಂಚ್ಕೊಳ್ತಾರೆ. ಒಳ್ಳೆಯ ಬುದ್ಧಿ ಇರುತ್ತೆ ಅವರಿಗೆ, ಒಳ್ಳೊಳ್ಳೆ ಟ್ಯಾಲೆಂಟ್ಗಳು ಇರುತ್ತೆ, ಮತ್ತು ತುಂಬಾ ಓದು ಬರಹ ಅವರಿಗೆ ಇರುತ್ತೆ, ಒಳ್ಳೆ ಎಜುಕೇಶನ್ ಎಲ್ಲ ಪಡ್ಕೊಳ್ತಾರೆ. ಸೊ ಶರೀರ ಮತ್ತು ಪ್ರಾಣ ಇವೆರಡು ಅವರಲ್ಲಿ ಇರುತ್ತೆ. ಯಾರಲ್ಲಿ? ಯೇಸುವನ್ನು ನಂಬದೇ ಇರುವಂತ ಅವಿಶ್ವಾಸಿಗಳಲ್ಲಿ. ಆದರೆ ಅವರಲ್ಲಿ ಆತ್ಮದ ಒಂದು ಏರಿಯಾದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಅದಕ್ಕೆ ಜೀವ ಇರುವುದಿಲ್ಲ. ಯಾಕೆ ಜೀವ ಇಲ್ಲ? ಆತ್ಮ ಸಿಕ್ಕಿದ್ದೇ ಸತ್ಯ ದೇವರಿಂದ. ನಾವು ಏದೇನ್ ತೋಟದಲ್ಲಿ ಮನುಷ್ಯನನ್ನು ಸೃಷ್ಟಿಸಿ ದೇವರು ಜೀವ ಶ್ವಾಸವನ್ನು ಊದಿದನು ಅಂತ ನಾವು ಓದಿದ್ದೇವೆ ಅಲ್ವಾ? ಜೀವ ಮತ್ತು ಶ್ವಾಸವನ್ನು ಊದಿದನು. ಫಸ್ಟ್ ಏನ್ ಮಾಡಿದ್ರು? ಒಂದು ಮನುಷ್ಯನ ಆಕಾರವನ್ನು ಮಣ್ಣಿನಿಂದ ಮಾಡಿ ಅದರೊಳಗೆ ಜೀವಾತ್ಮವನ್ನು, ಜೀವ ಶ್ವಾಸವನ್ನು ಊದಿದನು. ಅವಾಗ ಪ್ರಾಣ ಬಂತು, ಮತ್ತೆ ಆತ್ಮವೂ ಇತ್ತು. ಇದೆರಡು ಹೇಗೆ ನಮ್ಗೆ ಅಲ್ಲಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಆದವನಿಗೆ ಆಜ್ಞೆ ಕೊಡ್ತಾರೆ, ಈ ತೋಟದಲ್ಲಿದ್ದ ಒಂದು ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು, ಆ ತಿಂದ ದಿನವೇ ನೀನು ಸಾಯುತ್ತಿ. ಹಾಗಾದ್ರೆ ಆತನು ಯಾವ ದಿನ ಆ ಹಣ್ಣನ್ನು ತಿಂದನೋ, ಅಂದ್ರೆ ಒಳ್ಳೆದರ ಮತ್ತು ಕೆಟ್ಟದರ ಅರಿವುಳ್ಳ ಹಣ್ಣನ್ನು ತಿಂದ ದಿವಸವೇ ಆದಾಮನು ಸತ್ತು ಹೋದ್ನ? ಬಾಹಿಕವಾಗಿ ಶರೀರದಲ್ಲಿ ಸತ್ತು ಹೋದನ? ಇಲ್ಲ, ಆತನು ಬದುಕಿದ್ದನು. ಆದರೆ ಒಳಗೆ ಇದ್ದಂತ ಆತ್ಮವು ಸತ್ತು ಹೋಗ್ತದೆ, ಅಲ್ಲಿ ಜೀವ ಕಳ್ಕೊಳ್ತದೆ. ಏನು ಉಳಿತು ಆದಾಮನಲ್ಲಿ? ಶರೀರ ಉಳಿತು ಮತ್ತು ಪ್ರಾಣ ಉಳಿತು. ಉಸಿರಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಎಲ್ಲ ತಿಳಿತಾ ಇದೆ, ಭಯ ಬಂದಿದೆ ಅವನಿಗೆ, ತಾನು ನಗ್ನನಾಗಿದ್ದಾನೆ ಅಂತ ಅವನಿಗೆ ಗೊತ್ತಾಗತ್ತೆ. ಸೊ ಇದು ಪ್ರಾಣ, ಭಾವನೆಗಳು. ಆದ್ರೆ ಆತ್ಮದಲ್ಲಿ ಆತನು ದೇವರ ಜೊತೆಗಿರುವ ಕನೆಕ್ಷನ್ ಅನ್ನು ಕಳ್ಕೊಂಡ್ಬಿಡ್ತಾನೆ. ಅಂದ್ರೆ ಆತ್ಮ ಸತ್ತದ್ದಾಗಿರುತ್ತೆ. ಸೊ ಅದೇ ರೀತಿ ಇವತ್ತು ಯೇಸುವನ್ನು ಅರಿಯದಂತ ಪ್ರತಿಯೊಬ್ಬರ ಆತ್ಮವು ಸತ್ತದ್ದಾಗಿದೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದ್ರೆ ಆ ಆತ್ಮಕ್ಕೆ ಒಂದು ರಕ್ಷಣೆ ಉಂಟು ಕೊನೆಯ ದಿನದಲ್ಲಿ ಅನ್ನೋದು ಒಂದು ನಂಬಿಕೆ ಇತ್ತು. ಆದ್ರೆ ಅದು ನೆರವೇರಿಸಲಿಕ್ಕೆ ಆಗಿಲ್ಲ. ಧರ್ಮಶಾಸ್ತ್ರದ ಹತ್ತಿರ ಧರ್ಮಶಾಸ್ತ್ರ ಅದಕ್ಕೆ ಶಕ್ತಿ ತುಂಬಲಿಕ್ಕೆ ಆಗ್ಲಿಲ್ಲ, ಫೇಲ್ ಆಯ್ತು. ಹಾಗಾಗಿ ಯೇಸು ಸ್ವತಃ ಈ ಭೂಮಿಗೆ ಇಳಿದು ಬರ್ಬೇಕಾಯ್ತು. ಧರ್ಮಶಾಸ್ತ್ರವನ್ನು ಅವರು ಸಂಪೂರ್ಣ ಮಾಡಿಬಿಟ್ಟು ಅದನ್ನು ಕ್ಯಾನ್ಸಲ್ ಮೋಡಿಗೆ ತಂದು ಹೊಸ ಒಡಂಬಡಿಕೆ ಎಂಬ ಹೊಸ ಜೀವವುಳ್ಳ ವಾಕ್ಯಗಳನ್ನು ಎಲ್ಲರಿಗೆ ಸಾರಿದ್ರು. ಆ ವಾಕ್ಯಕ್ಕೆ ಹೆಸರು ಜೀವವು ಮತ್ತು ಆತ್ಮವು. ನೋಡಿದ್ರ, ನನ್ನ ವಾಕ್ಯವು ಜೀವವು ಮತ್ತು ಆತ್ಮವು ಅಂತ ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿ, ಯಾರು? ಅನ್ಯ ಜಾತಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಶರೀರ ಮತ್ತು ಪ್ರಾಣದಲ್ಲಿರುವಾಗ ಯೇಸುವಿನ ಜೀವವುಳ್ಳ ವಾಕ್ಯವನ್ನು ಕೇಳ್ತಾನೆ ಮೊಟ್ಟ ಮೊದಲನೇ ಬಾರಿಗೆ. ಒಮ್ಮೆ, 2 ಸಲ, 3 ಸಲ, ಹೀಗೆ ಕೆಲವೊಬ್ಬರಿಗೆ ಒಂದೇ ವಾಕ್ಯವು ಟಚ್ ಆಗ್ಬಿಡ್ತದೆ. ವಾಕ್ಯ ಕೇಳಿದ ಕೂಡಲೇ ಅವನ ಒಳಗಡೆ ಹೋಗಿ, ವಾಕ್ಯ ಕೇಳೋದೆಲ್ಲಿಂದ? ಶರೀರ ಮತ್ತು ಪ್ರಾಣದಿಂದ, ಎರಡೂ ಯೂಸ್ ಮಾಡ್ತಾರಲ್ವಾ? ಕಿವಿ ಶರೀರ, ಕಿವಿಯಿಂದ ಕೇಳುವಾಗ ಅಲ್ಲಿ ಎಲ್ಲಿ ಹೋಗ್ತದೆ? ಪ್ರಾಣಕ್ಕೆ ಹೋಗ್ತದೆ. ಪ್ರಾಣ ಏನು? ಅರ್ಥ ಮಾಡಿಕೊಳ್ತದೆ, ತಿಳಿತದೆ. ಓ, ಹೀಗೊಬ್ರು ದೇವರಿದ್ದಾರೆ, ಯೇಸು ಅನ್ನೋರು ನನ್ನ ಪಾಪಗಳನ್ನು ತೊಳಿತಾರೆ, ನನಗೋಸ್ಕರ ಶಿಲುಬೆ ಮೇಲೆ ಮರಣ ಹೊಂದಿದ್ದಾರೆ ಎನ್ನುವ ವಿಷಯ ನಂಬ್ತದೆ ಪ್ರಾಣ.
ಆ ನಂಬಿಕೆ ಇಟ್ಟ ಕೂಡಲೇ ಯೇಸುವಿನ ಆತ್ಮ ಅಥವಾ ಪವಿತ್ರ ಆತ್ಮ ಅಂತೀವಿ ನಾವು, ಪವಿತ್ರ ಆತ್ಮನು ಒಳಗಡೆ ಪ್ರವೇಶಿಸ್ತಾರೆ. ಏನು, ಒಳಗಡೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಗ ಆ ಸತ್ತಂತ ಆತ್ಮದ ಏರಿಯಾದಲ್ಲಿ ಜೀವ ತುಂಬಿಕೊಳ್ತದೆ, ಕನೆಕ್ಟ್ ಆಗುತ್ತೆ ದೇವರಿಗೆ. ದೇವರ ಆತ್ಮನು ಮನುಷ್ಯನ ಸತ್ತಂತ ಆತ್ಮಕ್ಕೆ ಕನೆಕ್ಟ್ ಆಗುವಾಗ ಮನುಷ್ಯನ ಆತ್ಮಕ್ಕೆ ಜೀವ ಬರ್ತದೆ. ಈ ಜೀವ ಬರೋ ವಿಷಯವೇ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ. ನೀನು ಆತ್ಮದಲ್ಲಿ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಸೇರಲಾರೆನು. ದೇಹದಿಂದ ಹುಟ್ಟಿದ್ದು ದೇಹವೇ, ಅದು ನೀವೆಲ್ಲರೂ ಹುಟ್ಟಿದ್ದೀರಾ. ಆದ್ರೆ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ಅದು ಡಿಫ್ರೆಂಟು ಅಂತ ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಇದು ರಿಯಾಲಿಟಿ, ಇದಾಗಲೇಬೇಕು. ಎಲ್ಲರಿಗೂ ಪವಿತ್ರಾತ್ಮ ಸಿಗಲೇಬೇಕು. ಪವಿತ್ರಾತ್ಮ ನಿಲ್ಲದೆ ಯಾರು ಸಹ ಯೇಸುವನ್ನು ಕರ್ತನಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾರು ಸಹ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ಯಾರ ಒಳಗೆ ಪವಿತ್ರಾತ್ಮನಿಲ್ಲವೋ ಅವರು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಸ್ಟ್ರೈಟ್ ಫಾರ್ವರ್ಡ್. ಯಾಕೆ ಹೇಳಿ? ವಾಕ್ಯ ಹೇಳ್ತದೆ, ನಮ್ಮೆಲ್ಲರನ್ನು ಆ ನಿತ್ಯ ಜೀವಕ್ಕಾಗಿ, ರಕ್ಷಣೆಯ ದಿನಕ್ಕಾಗಿ ಪವಿತ್ರಾತ್ಮನ ಮುದ್ರೆಯನ್ನು ನಮ್ಮ ಮೇಲೆ ಒತ್ತಲ್ಪಟ್ಟಿದೆ. ಏನು, ಅನೇಕ ವಾಕ್ಯಗಳಿದ್ದಾವೆ. ನಮ್ಮೆಲ್ಲರ ಮೇಲೆ ಪವಿತ್ರಾತ್ಮನ ಮುದ್ರೆ ಒತ್ತಲ್ಪಟ್ಟಿದೆ. ಆ ವಾಕ್ಯ ಯಾರಿಗೆ ಸಿಕ್ಕಿದ್ರೆ ತೆಗಿರಿ. ಎಫೆಸದಲ್ಲಿದೆ, ತುಂಬಾ ಕಡೆ ಇದೆ. ಎಫೆಸದಲ್ಲಿ ಇನ್ನು ಕೆಲವು ಕಡೆ ಇದೆ. ನಮ್ಮ ಮೇಲೆ ಪವಿತ್ರಾತ್ಮನ ಮುದ್ರೆಯನ್ನು ಒತ್ತಿದ್ದಾರೆ. ಐ ಥಿಂಕ್ 1:3 ಇದೆ, ಚೆಕ್ ಮಾಡಿ ನೋಡಿ. ಸೊ ಪವಿತ್ರಾತ್ಮನ ಮುದ್ರೆ 1:13 ನೋಡಿ. ಎಫೆಸ 1:13. ಹೌದು, ಓದ್ಬೇಕಾ? ಓದಿ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ. ಆಮೇಲೆ ನಾವು ಯೇಸುವನ್ನು ಸ್ವೀಕರಿಸಿದ ದಿನವೇ ಯೇಸು ಸ್ವಾಮಿ ಆತ್ಮರೂಪವಾಗಿ, ಆತನ ಹೆಸರು ಪವಿತ್ರಾತ್ಮನು ನಮ್ಮೊಳಗೆ ಬರ್ತಾರೆ. ನಮ್ಮೊಳಗೆ ಬಂದಾಗ ನಮ್ಮ ಸತ್ತಂತ ಆತ್ಮಕ್ಕೆ ಜೀವ ಸಿಗ್ತದೆ. ಅರ್ಥ ಆಗ್ತಿದ್ಯಾ? ಮನುಷ್ಯನ ಸತ್ತಂತ ಆತ್ಮಕ್ಕೆ ಜೀವ ಸಿಕ್ಕು ಜೀವವನ್ನು ಪಡ್ಕೊಳ್ತದೆ. ಅದಕ್ಕೆ ಹೊಸದಾಗಿ ಹುಟ್ಟುವುದು ಎಂಬುದು ಅರ್ಥ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಹೊಸದಾಗಿ ಹುಟ್ಟುವುದಂದ್ರೆ ಇದೆ, ಆತ್ಮದಲ್ಲಿ ಹುಟ್ಟುವುದು. ಒಳಗಡೆಯಿಂದ ಹುಟ್ಟಬೇಕು. ಅವನು ಶರೀರದಲ್ಲಿ ಎಲ್ಲರೂ ಹುಟ್ಟುತ್ತಾರೆ, ನಾವು ಸಹ ಹುಟ್ಟಿದ್ದೀವಿ. ಪ್ರತಿಯೊಬ್ರು ಹುಟ್ಟಲೇಬೇಕು. ಅದು 1ನೇ ಹುಟ್ಟು ಅಂತ ಹೇಳ್ಬೋದು. 2ನೇ ಹುಟ್ಟಿಗೆ ನೂತನ ಸೃಷ್ಟಿ, ಹೊಸ ಸೃಷ್ಟಿ ಅಂತ ಅನೇಕ ವಾಕ್ಯಗಳು ಹೇಳ್ತಾರೆ ಅಲ್ವಾ? ಯಾರೆಲ್ಲ ಕ್ರಿಸ್ತನಲ್ಲಿದ್ದಾರೋ ಆತನು ಹೊಸ ಸೃಷ್ಟಿ. ಹೊಸ ಸೃಷ್ಟಿ ಅಂದ್ರೇನೆ ಇದು. ಹೊಸದಾಗಿ ಹುಟ್ಟುವುದಂದ್ರೇನೆ ಒಳಗಿರುವ ಆತ್ಮಕ್ಕೆ ಜೀವ ಪಡೆದುಕೊಳ್ಳುವುದು. ಅರ್ಥ ಆಗ್ತಿದ್ಯಾ? ಕ್ರಿಸ್ತರಾಗಿ ಇದ್ದಾರೆ ಎನ್ನುವುದಕ್ಕೆ ಎಲ್ಲರೂ ಆತ್ಮದಲ್ಲಿ ಹುಟ್ಟಿದ್ದಾರೆ ಅಂತ ಅರ್ಥ ಅಲ್ಲ. ಅನೇಕ ಕ್ರಿಸ್ತರಲ್ಲಿ ಇದ್ದಾರೆ, ಆದ್ರೂ ಆತ್ಮದಲ್ಲಿ ಹುಟ್ಟದೆ ಸುಳ್ಳಾಗಿ ಹೆಸರಿಗೆ ಮಾತ್ರ ಕ್ರಿಸ್ತರಾಗಿ ಇದ್ದವರು ತುಂಬಾ ಜನ ಇದ್ದಾರೆ ಲೋಕದಲ್ಲಿ. ಆದ್ರೆ ಒಳಗೆ ಆತ್ಮದಲ್ಲಿ ಪವಿತ್ರಾತ್ಮನ ಯಾರ ಒಳಗೆ ಜೀವಿಸ್ತಾ ಇರ್ತಾರೋ ಅವರೇ ಆತ್ಮದಲ್ಲಿ ಹುಟ್ಟಿದವರಾಗಿದ್ದಾರೆ. ನೀರಿನಿಂದ ಹುಟ್ಟಿದವರು ಕೆಲವರು ಇದ್ದಾರೆ, ಅಂದ್ರೆ ಅದಕ್ಕೆ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ. ಇದು ಯೇಸುವಿನ ಆಜ್ಞೆ ಕೂಡ ಆಗಿದೆ, ಹೌದಾ? ನನ್ನ ಸುವಾರ್ತೆಯನ್ನು ನಂಬಿ ಯೇಸುವಿನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವವರಿಗೆ ರಕ್ಷಣೆ ಆಗ್ತದೆ. ಆಗ್ತಿದೆಯಲ್ಲ? ಯೇಸುವಿನ ಸುವಾರ್ತೆಯನ್ನು ನಂಬಿ ಆತನ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನೀರಿನಲ್ಲಿ ಹುಟ್ಟುತ್ತಾರೆ ಅಂತ ಯೇಸು ಹೇಳಿದ್ರು ಸಹ ನಮ್ಮ ಬಾಹ್ಯ ರೂಪದಲ್ಲಿ ಏನು ಬದಲಾವಣೆ ಆಗಲ್ಲ, ಶರೀರದಲ್ಲಿ ಯಾವ ಬದಲಾವಣೆ ಆಗಲ್ಲ. ಆದ್ರೆ ಒಳಗಿರುವಂತ ಆತ್ಮ ಜೀವವನ್ನು ಪಡೆದುಕೊಳ್ತದೆ ಮತ್ತು ನಮ್ಮ ಪ್ರಾಣ ಪರಿವರ್ತನೆ ಆಗ್ತದೆ, ಅಂದ್ರೆ ಹೊಸದಾಗ್ತದೆ, ಶುದ್ಧೀಕರಿಸಲ್ಪಡ್ತದೆ. ಯಾಕಂದ್ರೆ ಪಾಪ ಎಲ್ಲಿ ಇರುತ್ತೆ ಗೊತ್ತುಂಟಾ? ರಕ್ತದಲ್ಲಿ. ಪಾಪ ರಕ್ತದಲ್ಲಿ ಇರುವುದಕ್ಕೋಸ್ಕರವೇ ಪಾಪ ಪರಿಹಾರಕ್ಕಾಗಿ ಯಾವಾಗ್ಲೂ ರಕ್ತವನ್ನೇ ಸುರಿಸ್ತಾ ಇದ್ರು ಆದಿಯಿಂದಲೇ. ಇದು ದೇವರ ಚಿತ್ತವಾಗಿತ್ತು. ಇವತ್ತು ಸಹ ಹಿಂದೂ ಮತದಲ್ಲಿ ಅಥವಾ ಇಸ್ಲಾಂ ಮತದಲ್ಲಿಯೂ ಸಹ ಬಲಿ ಕೊಡ್ತಾರೆ. ಕುರಿಗಳದ್ದು, ಮೇಕೆದ್ದು, ಪಕ್ಷಿಗಳದ್ದು, ಕೋಣಗಳದ್ದು, ಇವೆಲ್ಲ ಬಲಿ ಕೊಡೋದು ಯಾಕೆ ಅಂತ ಹೇಳಿದ್ರೆ ರಕ್ತ ಸುರಿಯಲ್ಪಡ್ಬೇಕು. ಪಾಪಕ್ಕೆ ಕ್ಷಮೆ ರಕ್ತದ ಮೂಲಕ ಆಗ್ತದೆ.
ಯಾಕೆಂದ್ರೆ ವಾಕ್ಯ ಹೇಳಲ್ಪಟ್ಟಿದೆ ಇಬ್ರಿಯ 9ರಲ್ಲಿ, ರಕ್ತ ಹೆಚ್ಚು ಕಡಿಮೆ ಎಲ್ಲ ಪಾಪಗಳು ರಕ್ತದಿಂದಲೇ ಶುದ್ಧವಾಗ್ತದೆ ಅಂತ. ರಕ್ತ ಸುರಿಸಲ್ಪಡದೆ ಪಾಪ ಪರಿಹಾರ ಇಲ್ಲ. ಹಾಗಾದ್ರೆ ರಕ್ತನೇ ಯಾಕೆ ಅಂತ ಕೇಳಿದ್ರೆ, ನಮ್ಮ ಪ್ರಾಣ ಇದೆ ನೋಡಿ, ಆತ್ಮ ಅಲ್ಲ, ಪ್ರಾಣದಲ್ಲಿ ಪಾಪ ತುಂಬಿಕೊಂಡಿರ್ತದೆ. ಪ್ರಾಣ ಎಲ್ಲಿರುತ್ತೆ? ರಕ್ತದಲ್ಲಿ. ಹೌದಾ? ಸೊ ಅದಕ್ಕೋಸ್ಕರ ರಕ್ತದ ಬದಲಾಗಿ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತ ಕೊಡ್ತಾರೆ. ಯಾಕೆ? ಪ್ರಾಣಿಗಳ ರಕ್ತ ಮನುಷ್ಯನ ಪಾಪವನ್ನು ತೊಳಿಲಿಕ್ಕೆ ಆಗದೆ ಹೋಯ್ತು. ಅದು ಟೆಂಪರವರಿ ಕೆಲಸವಾಗಿತ್ತು ಹಳೆ ಒಡಂಬಡಿಕೆ ಕಾಲದ್ದು. ಅದನ್ನೇ ಇವತ್ತು ಹಿಂದೂಗಳು ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದಾರೆ, ಮುಸ್ಲಿಂಗಳು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಇಡೀ ಲೋಕದ ಪರಿಹಾರಕ್ಕಾಗಿ ಒಂದೇ ದೇವರ ಕುರಿಮರಿ ಎಲ್ಲಾ ಕಾಲಕ್ಕೋಸ್ಕರ ಒಂದೇ ಸಲ ಬಲಿಯಾಗಿ ತನ್ನ ರಕ್ತವನ್ನು ಸುರಿಸಿದ್ದು ಇದೇ ಸ್ವಾರ್ತೆ. ಈ ಸತ್ಯವನ್ನು ಎಲ್ಲರೂ ತಿಳ್ಕೊಂಡಾಗ ಅವರು ಸಹ ಪಾಪ ಪರಿಹಾರವನ್ನು ಈಸಿಯಾಗಿ ಪಡ್ಕೊಳ್ತಾರೆ. ಅವರ ರಕ್ತದಲ್ಲಿರುವಂತ ಪಾಪಗಳು ಯೇಸುವಿನ ರಕ್ತದ ಮೇಲೆ ನಂಬಿಕೆ ಇಡುವುದರಿಂದ ಅವರಿಗೆ ಪಾಪ ಪರಿಹಾರ ಸಿಗ್ತದೆ. ಆವಾಗ ಪ್ರಾಣ ಶುದ್ಧವಾಗ್ತದೆ. ಅಂದ್ರೆ ಮನಸ್ಸು ಪ್ರಾಣವಾಗಿದೆ, ನಮ್ಮ ಮನಸ್ಸು ಹೊಸದಾಗ್ತದೆ, ಆಲೋಚನೆಗಳು ಹೊಸದಾಗ್ತದೆ, ಬೇರೆಯವ್ರನ್ನ ನೋಡಿದಾಗ ಅವರ ಮೇಲೆ ಪ್ರೀತಿ ಹುಟ್ಟುತ್ತದೆ. ನಮ್ಮ ಶತ್ರುಗಳನ್ನು ನೋಡಿದ್ರು ಸಹ, ಕೋಪ ಇದ್ರೂ ಸಹ, ಇರಲಿ ಇವನು ಅರಿಯದೆ ಮಾಡಿದ್ದಾನೆ, ಇವನಿಗೆ ಕ್ಷಮಿಸೋಣ ಅಂತ ನಾವು ಅವ್ರ ಮೇಲೆ ಸಿಟ್ಟು ಮಾಡದೆ ಆಕ್ಷನ್ ತಗೊಳ್ಳೋದಿಲ್ಲ. ಪದೇ ಪದೇ ಕ್ಷಮಿಸ್ತಾ ಇರ್ತೀವಿ. ಯಾಕೆ? ನಮ್ಮ ಮನಸ್ಸು ಹೊಸದಾಗಿದೆ, ನಮ್ಮ ಆತ್ಮ ಹೊಸದಾಗಿದೆ. ಅವ್ರ ಮೇಲೆ ಯಾವ ಗ್ರಚ್ ಇಟ್ಕೊಳ್ಳಲ್ಲ, ದ್ವೇಷ ಇಟ್ಕೊಳ್ಳಲ್ಲ. ಕಾರಣ ನಾವು ಹೊಸದಾಗಿ ಹುಟ್ಟುಬಿಟ್ಟಿದ್ದೀವಿ. ಎರಡೂ ಏರಿಯಾದಲ್ಲಿ, ಆತ್ಮದಲ್ಲಿಯೂ ಮತ್ತು ಪ್ರಾಣದಲ್ಲಿ ಹೊಸದಾಗ್ಬಿಟ್ಟಿದ್ದೀವಿ. ಅರ್ಥ ಆಗ್ತಿದೆ ಎಲ್ರಿಗೂ? ಹೌದು ಬ್ರದರ್. ಈ ಟಾಪಿಕ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ಟಿಲ್ ದೇವರ ಕೃಪೆ ಖಂಡಿತ ನಮ್ಗಿದೆ. ನಾನು ಹಗೂರ ಹೇಳ್ತಾ ಇದ್ದೀನಿ, ನಿಮ್ಗೆ ತಿಳಿತಾ ಇದೆ ಅಂತ ನಾನು ನಂಬ್ತೀನಿ. ಆಯ್ತಾ? 3 ಕ್ಷೇತ್ರ ಇದೆ ನಮ್ಮಲ್ಲಿ: ಆತ್ಮ, ಪ್ರಾಣ, ಶರೀರ. ಶರೀರ ಕಾಣಿಸುತ್ತೆ, ಪ್ರಾಣ ತಿಳಿಲಿಕ್ಕೆ ಆಗತ್ತೆ, ಆದ್ರೆ ಆತ್ಮ ಎರಡೂ ಗೊತ್ತಾಗಲ್ಲ. ಕೇಳಲಿಕ್ಕೂ ಆಗಲ್ಲ, ಕಾಣ್ಲಿಕ್ಕೂ ಆಗಲ್ಲ. ಆದ್ರೆ ನಾವು ಹೊಸದಾಗಿ ಹುಟ್ಟಿದವರು, ಪರಿಶುದ್ಧ ಆತ್ಮದಿಂದ ತುಂಬಿದವರಾಗಿದ್ರೆ ಮುಂದಿನ ವ್ಯಕ್ತಿಯ ಆತ್ಮವನ್ನು ಸಹ ನಾವು ತಿಳ್ಕೊಳ್ಬಹುದು. ಅದು ಹೇಗೆ ಅಂತ ಹೇಳಿದ್ರೆ, ನಿಜವಾಗಿ ನಾವು ದೇವರ ಅಂದ್ರೆ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ದೃಢವಾಗಿ ನಿಂತು ಆತನ ಪವಿತ್ರಾತ್ಮದಲ್ಲಿ ಸಂಪೂರ್ಣತೆಯಲ್ಲಿ, ಆತನ ಪವಿತ್ರಾತ್ಮನ ಸಂಪೂರ್ಣತೆಯಲ್ಲಿ ನಾವು ತುಂಬಿಕೊಂಡಾಗ, ಒಳಗಡೆ ಆತ್ಮನು ಮಾತನಾಡುವುದನ್ನು ನಾವು ಕೇಳಿಸ್ಲಿಕ್ಕೆ ಆರಂಭಿಸಿದಾಗ, ಮುಂದಿನ ವ್ಯಕ್ತಿಯ ಆತ್ಮದ ಕಥೆಯನ್ನು ನಮ್ಗೆ ನಮ್ಮೊಳಗಿರೋ ಆತ್ಮನು ಪ್ರಕಟಪಡಿಸ್ತಾನೆ. ಎಲ್ಲಾ ಸತ್ಯಗಳನ್ನು ಪ್ರಕಟಪಡಿಸ್ತಾನೆ. ಮುಂದೆ ಒಂದು ವ್ಯಕ್ತಿ ನಿಂತರೆ ಸಾಕು, ಆ ವ್ಯಕ್ತಿ ಜೀವಿತದ ಬಗ್ಗೆ ದೇವರ ಆತ್ಮ ನಮಗೊಳಗಡೆ ಹೇಳಿಕೊಡ್ತಾನೆ. ಮುಂದೆ ಏನು ಕೆಟ್ಟದ್ದು ನಡಿಲಿಕ್ಕಿದೆ ಅದು ಸಹ ಹೇಳಿಕೊಡ್ತಾರೆ. ನಮಗೆ ಎಚ್ಚರವಾಗಿರ್ಲಿಕ್ಕೋಸ್ಕರ ದುಷ್ಟನ ಎಲ್ಲ ಪ್ಲಾನ್ಗಳನ್ನು ನಮಗೆ ಪ್ರಕಟಪಡಿಸ್ತಾರೆ. ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ನಮಗೆ ಏನ್ ಮಾಡ್ಬೇಕು ಏನು ಮಾಡಬಾರದು ಎನ್ನುವುದು ತಿಳಿಯದೇ ಇದ್ದಾಗ ಒಳಗಿರುವ ಆತ್ಮವನ್ನು ನಮಗೋಸ್ಕರ ಪ್ರಾರ್ಥಿಸಿ ಆತನು ನಮಗೆ ತಿಳಿಯಪಡಿಸ್ತಾನೆ. ಸೊ ಯಾವಾಗ ಆ ಆತ್ಮನ ಸ್ವರ ನಾವು ಕೇಳ್ತೀವಿ, ಆವಾಗ ನಾವು ನಮ್ಮ ಜೀವಿತದಲ್ಲಿ ಪರ್ಫೆಕ್ಟ್ ಆದ ಒಂದು ಸ್ಥಾನದಲ್ಲಿ ಬದುಕಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮ್ಮ ಇಚ್ಛೆ ಯಾವಾಗ್ಲೂ ದೇವರ ಆತ್ಮನನ್ನು, ಆತನ ಸ್ವರವನ್ನು ಕೇಳುವುದರಲ್ಲಿ ಜಾಸ್ತಿಯಾಗಿ ಉತ್ಸಾಹ ಉಳ್ಳವರಾಗ್ಬೇಕು. ಪವಿತ್ರ ಆತ್ಮನ ಸ್ವರವನ್ನು ಕೇಳಲಿಕ್ಕೆ, ಅರ್ಥ ಆಗ್ತಿದ್ಯಾ? ಯಾವಾಗ ಉತ್ಸಾಹ ಉಳ್ಳವರಾಗಿರ್ಬೇಕು. ಯಾವಾಗ ಪ್ರಾರ್ಥನೆಯಲ್ಲಿ ಮತ್ತು ಆತನ ವಾಕ್ಯವನ್ನು ನಮ್ಮ ಜೀವಿತದ ಹೆಜ್ಜೆ ಹೆಜ್ಜೆಯಲ್ಲಿ ಪಾಲಿಸ್ತಾ ಇರುವಾಗ ದೇವರ ಆತ್ಮನು ಖಂಡಿತವಾಗಿ ನಮ್ಮೊಳಗೆ ಜೀವಿಸ್ತಾ ಇರುವುದು ನಮಗೆ ತಿಳಿಲಿಕ್ಕೆ ಆರಂಭಿಸ್ತದೆ. ನೋಡಿ, ದೇವರ ಆತ್ಮನು ಇದ್ದಾನೆ ಅಂತ ನಂಬಿದ್ದೇವೆ, ಆದ್ರೆ ತಿಳಿದುಕೊಂಡ್ರೆ ಅದು ಸ್ಪೆಷಲ್. ಅವಾಗ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಸೊ ಅದೇ ನಿಜವಾದ ಕ್ರಿಸ್ತಿಯ ಜೀವಿತ, ಅದೇ ನಿಜವಾಗಿ ಹೊಸದಾಗಿ ಹುಟ್ಟುವುದರ ಅರ್ಥ ಆಗಿದೆ. ಆಮೇಲೆ ಸೊ ಆತ್ಮದಲ್ಲಿ ನಾವೆಲ್ಲರೂ ಹುಟ್ಟಿದ್ದೇವೆ. ಇನ್ನು ಹೆಚ್ಚೆಚ್ಚಾಗಿ ದೇವರ ಆತ್ಮನ ಅನುಭವದಲ್ಲಿ ಬರಬೇಕು. ಅದೇ ನಮ್ಮ ಪ್ರಯತ್ನ. ಅದಕ್ಕೆ ಒಂದೇ ದಾರಿ, ಆತನ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಧ್ಯಾನಿಸ್ಬೇಕು, ಮೆಡಿಟೇಟ್ ಮಾಡಬೇಕು.
ಅವಾಗ ಮಾತ್ರ ಪವಿತ್ರಾತ್ಮನ ಸ್ವರವನ್ನು ಸ್ಪಷ್ಟವಾಗಿ ಕೇಳಲಿಕ್ಕಾಗತ್ತೆ. ಏನೇ ಕನ್ಫ್ಯೂಷನ್ ಆದಾಗ ನಮ್ಮ ಜೀವಿತದಲ್ಲಿ, ಏನೇ ತೊಂದರೆಗಳು ಕಷ್ಟಗಳು ಬಂದಾಗ, ಕೊರತೆಗಳು ಉಂಟಾದಾಗ ನಮ್ಮೊಳಗಿರೋ ಆತ್ಮನನ್ನು ನಾವು ಕೇಳ್ಬೋದು, ನಾನು ಏನ್ ಮಾಡ್ಬೇಕು ಅಂತ. ಆತನು ಮಾರ್ಗದರ್ಶನ ತೋರಿಸ್ತಾನೆ. ಅದೇ ಯೇಸುವಿನ ವಾಗ್ದಾನ. ಸತ್ಯದ ಆತ್ಮನು ನಿಮ್ಮ ಮೇಲೆ ಬರುವನು, ಆತನು ಎಲ್ಲಾ ಸತ್ಯದಲ್ಲಿ ನಿಮ್ಮನ್ನು ನಡೆಸುವನು. ಹಾಗಾದ್ರೆ ಸತ್ಯವಾದ ವಿಷಯದಲ್ಲಿ ನಡೆಸುವವರು ಯಾರು? ದೇವರ ಆತ್ಮನಾದ ಪರಿಶುದ್ಧ ಆತ್ಮನು. ಅರ್ಥ ಆಗ್ತಿದೆಯಲ್ಲ? ಇನ್ನೊಂದೊಂದು ಲಾಸ್ಟ್ ಪಾಯಿಂಟ್ ಹೇಳಿ ನಿಲ್ಲಿಸ್ತೇನೆ. ಪವಿತ್ರ ಆತ್ಮನು ಬಂದಾಗ ನಮಗೆ ಜೀವ ಸಿಗ್ತದೆ ಅಂತ ಗೊತ್ತಾಯ್ತು. ಸೊ ಹೇಗೆ ಪವಿತ್ರ ಆತ್ಮನಿದ್ದಾನೋ ಅದೇ ರೀತಿ ದುಷ್ಟ ಆತ್ಮಗಳು ಸಹ ಇದ್ದಾವೆ. ಈವಿಲ್ ಸ್ಪಿರಿಟ್ ಅಂತೀವಿ ನಾವು. ಕೆಟ್ಟ ಆತ್ಮಗಳು ಸಹ ಈ ಭೂಮಿಯಲ್ಲಿ ಕೆಲಸ ಮಾಡ್ತಾನೇ ಇರ್ತದೆ. ಸಾಕ್ಷ್ಯ. ಅದು ಯಾರದು ಕೆಟ್ಟ ಆತ್ಮಗಳು ಅಂದ್ರೆ ಫಾಲನ್ ಏಂಜಲ್ಸ್. ಅಂದ್ರೆ ಆ ಲೂಸಿಫರನು ಪಾಪ ಮಾಡಿದಾಗ ಆತನ ಜೊತೆಯಲ್ಲಿ ಬಿದ್ದಂತ 1/3 ದೇವದೂತರುಗಳು, ಅವರು ಬಿದ್ದ ನಂತರ ದುಷ್ಟ ಶಕ್ತಿಗಳಾಗಿ ಮಾರ್ಪಟ್ಟವು, ದೆವ್ವಗಳಾಗಿ ಮಾರ್ಪಟ್ಟವು. ಸೊ ಹಾಗಾಗಿ ಇವತ್ತು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ ಇದ್ರೆ ಆ ವ್ಯಕ್ತಿಯ ಜೀವಿತ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ಅರ್ಥ. ಅವರಲ್ಲಿ ಎಷ್ಟು ಕೋಟಿ ಹಣ ಬೇಕಾದ್ರೆ ಇರ್ಬೋದು, ಮನೆ ಆಸ್ತಿ ಗಾಡಿ ಎಲ್ಲ ಇರ್ಬೋದು, ಆದ್ರೆ ಆ ವ್ಯಕ್ತಿಯ ಜೀವನ ಡೇಂಜರ್ ಝೋನ್ ಅಲ್ಲಿ ಇದೆ ಅಂತ ಅರ್ಥ. ಯಾಕೆ? ಯೇಸು ಇಲ್ಲದೆ ಯಾರು ಸಹ ತಂದೆಯಾದ ದೇವರ ಬಳಿಗೆ ಹೋಗಲಾರರು. ಕ್ಲಿಯರ್ ಅಲ್ವಾ? ಯಾರು ಸಹ ತಂದೆ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಯೇಸುವಿನ ಆತ್ಮ ಪ್ರತಿಯೊಂದು ಮನುಷ್ಯರ ಒಳಗೆ ಇರಬೇಕು. ಯೇಸುವಿನ ಆತ್ಮ ಯಾರೊಳಗಿದೆಯೋ ಅವರೇ ಹೊಸದಾಗಿ ಹುಟ್ಟಿದವರು. ಯೇಸುವಿನ ಆತ್ಮ ಯಾರಲ್ಲಿ ಇಲ್ಲವೋ ಅವರು ಹೊಸದಾಗಿ ಹುಟ್ಟಿದವರಲ್ಲ. ಅವರಿಗೆ ಪರಲೋಕ ರಾಜ್ಯದ ನಿತ್ಯ ಭಾಗ್ಯ ಸಿಗುವುದಿಲ್ಲ. ದಿಸ್ ಇಸ್ ಸಿಂಪಲ್ ಥಿಯರಿ. ಆದ್ರೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಕ್ಲಿಯರ್ ಆಗಿದ್ರೆ ಓಕೆ ಅಂತ ಹೇಳಿ, ಇಲ್ಲದಿದ್ರೆ ಪುನಃ ಕೇಳಿ ಪುನಃ ಹೇಳ್ತೀನಿ. ಡೌಟ್ ಇದ್ರೆ ಕೇಳ್ಬೋದು. ಕ್ಲಿಯರ್ ಆಯ್ತು ಬ್ರದರ್. ಓಕೆ, ಮತ್ತೆ ಯಾರಿಗಾದ್ರೂ ಡೌಟ್ ಇದೆಯಾ? ಹೌದು ಬ್ರದರ್, ಆಯ್ತು. ಇದು ಕ್ಲಿಯರ್ ಆಯ್ತಾ? ಈ ವಿಷಯ ಆಯ್ತು. ಕ್ಲಿಯರ್ ಆಯ್ತಾ ಎಲ್ರಿಗೂ? ಎಲ್ರಿಗೂ ಹೆಲ್ಪ್ ಆಯ್ತು. ಆಯ್ತಾ? ಹೌದು ಬ್ರದರ್. ಹೌದು. ಸಂತೋಷ. ಗುಡ್ ಗುಡ್. ಈ ಸೆಷನ್ ಹೆಲ್ಪ್ ಆಗ್ತದ ಖಂಡಿತವಾಗಿ. ಇಲ್ಲಾಂದ್ರೆ ನೀವು ಹೇಳಿ, ಸಂದೇಶ ತಗೊಳ್ಬೇಕಾದ್ರೆ ನಾನೇ ಡೈರೆಕ್ಟ್ ಮೆಸೇಜ್ ರೆಡಿ ಮಾಡ್ತೀನಿ, ಅದಕ್ಕೇನು ಬೇಸರ ಇಲ್ಲ. ಸೊ ನೀವೆಲ್ಲರೂ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ, ಆಯ್ತಾ? ಸೊ ನಿಮ್ಮ ಮಧ್ಯದ ಸಮಯದಲ್ಲಿ ಪ್ರೇಯರ್ ಎಲ್ಲ ಇರುತ್ತೆ ಅಲ್ವಾ, ವೀಕ್ ಡೇಸ್ ಅಲ್ಲಿ ಎಲ್ಲ. ಮತ್ತೆ ನೀವು ಇಂಡಿವಿಜುವಲ್ ಆಗಿ ಮಾತುಕತೆ ನಡೆಸ್ತಾ ಇರ್ತೀರಾ, ಮಾತಾಡ್ತಾ ಇರಿ, ಒಬ್ರಿಗೊಬ್ರು ದೇವರ ಬಗ್ಗೆ ಮಾತಾಡ್ತಾ ಇರಿ, ಪ್ರಶ್ನೆಗಳನ್ನು ಕೇಳ್ತಾ ಇರಿ, ದೇವ್ರ ಬಗ್ಗೆ ತಿಳಿರಿ. ಅವಾಗ ದೇವರಿಗೆ ಸಂತೋಷ ಆಗ್ತದೆ. ಆವಾಗ ದೇವರು ಸಂತೋಷ ಪಟ್ಟು ನಮ್ಮ ಜೀವಿತವನ್ನು ಆಶೀರ್ವದಿಸ್ತಾನೆ. ಮಾತುಕತೆ ಮಾಡೋದು, ಪ್ರಶ್ನೆಗಳನ್ನು ಕೇಳುವುದಂದ್ರೆ ಅರ್ಥ ಏನು ಗೊತ್ತುಂಟಾ? ನಾವು ಕೇವಲ ಮುಂದಿನ ವ್ಯಕ್ತಿ ಏನ್ ಹೇಳ್ತಾನೆ ಅದನ್ನೇ ಕೇಳ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ನಮಗೇನ್ ಬೇಕೋ ದೇವರ ಬಗ್ಗೆ ಅದನ್ನ ನಾವು ತಿಳ್ಕೊಳ್ಳಿಕ್ಕೆ ನಮ್ಗೆ ಯಾರು ಸಹಾಯ ಮಾಡೋರು ಇರಲ್ಲ. ಹೌದಾ? ಒಂದು ಸಭೆ ಏನ್ ಕಲಿಸ್ತದೆಯೋ ಅದನ್ನೇ ನಾವು ಕಲ್ತ್ಕೊಂಡು ನಮ್ಮ ಜೀವನ ಪೂರ್ತಿ ಮತ್ತು ನಮ್ಮ ಮುಂದೆ ಬರುವಂತ ಸಂತತಿಗೂ ಸಹ ಅದನ್ನೇ ಕಲಿಸ್ಬಿಡ್ತೀವಿ. ಆದ್ರೆ ಯಾವತ್ತಾದ್ರೂ ನಾವು ಬೈಬಲ್ ಅಲ್ಲಿ ಸ್ವತಃ ಅನ್ವೇಷಣೆ ಮಾಡಿ ಸ್ವತಃ ಪ್ರಶ್ನೆಗಳನ್ನಿಟ್ಟು ಸತ್ಯವನ್ನು ಕಂಡುಹಿಡಿಲಿಕ್ಕೆ ಪ್ರಯತ್ನ ಪಡ್ತೀವ, ಅದು ತುಂಬಾ ಮುಖ್ಯ. ಅದರ ಅರ್ಥ ಏನು ಗೊತ್ತುಂಟಾ? ಪ್ರಶ್ನೆ ಕೇಳುವುದರ ಅರ್ಥ, ಪ್ರಶ್ನೆ ಕೇಳಿ ತಿಳ್ಕೊಳ್ಳುವುದರ ಅರ್ಥ ಇದೆ. ಯೇಸು ಹೇಳಿದ್ರು, ಹುಡುಕಿರಿ ನನ್ನ ರಾಜ್ಯವನ್ನು ಮತ್ತು ನೀತಿ ಎಂಬ ಸತ್ಯವನ್ನು ಹುಡುಕಿರಿ. ಸೊ ಪ್ರಶ್ನೆ ಕೇಳೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದು ಎಷ್ಟು ಇಂಪಾರ್ಟೆಂಟ್. ಯಾಕೆ? ಇದು ಯೇಸುವೆ ಹೇಳಿದಂತ ಮಾತು. ನೀವು ಹುಡುಕಿ ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಇಟ್ಟು ಅದಕ್ಕೆ ಉತ್ತರ ಹುಡುಕುವುದು. ಯಾರ ಬಗ್ಗೆ? ದೇವರ ರಾಜ್ಯದ ಬಗ್ಗೆ. ದೇವರ ರಾಜ್ಯ ಅಂದ್ರೆ ಏನು? ಎಲ್ಲಿದೆ ಅದು? ಎಲ್ಲಿದೆ ದೇವರ ರಾಜ್ಯ? ನಿಮ್ಮ ಒಳಗಡೆ ಇದೆ ಅಂತ ಹೇಳಿದ್ರು, ನಿಮ್ಮ ಹತ್ತಿರವೇ ಇದೆ ಅಂತ ಹೇಳಿದ್ರು. ದೇವರ ರಾಜ್ಯ ಅಂತ ಹೇಳಿದ್ರೆ ಪವಿತ್ರ ಆತ್ಮನಾಗಿದ್ದಾರೆ. ಈ ಪಾಠ ನಿಮಗೆ ಕಲಿಸ್ಲಿಲ್ಲ ಅಲ್ವಾ? ದೇವರ ರಾಜ್ಯ ಅಂತ ಹೇಳಿದ್ರೆ ಯಾವತ್ತು ನಮ್ಮ ಜೀವಿತದಲ್ಲಿ ಪವಿತ್ರ ಆತ್ಮನು ಬರ್ತಾನೋ,
ಇವಾಗ ಜಸ್ಟ್ ಬಿಫೋರ್ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಯಾವಾಗ ನಮ್ಮೊಳಗೆ ಯೇಸುವಿನ ಆತ್ಮ ಬರ್ತಾರೋ, ಅಂದ್ರೆ ಸ್ವತಃ ಯೇಸು ನಮ್ಮೊಳಗೆ ಇರ್ತಾರೋ, ಆವಾಗ ಆ ವ್ಯಕ್ತಿಯಲ್ಲಿ ದೇವರ ರಾಜ್ಯ ಇದೆ ಅಂತ ಅರ್ಥ. ಎಲ್ರು ತಿಳ್ಕೊಳ್ಳಿ, ದೇವರ ರಾಜ್ಯ ಅಂದ್ರೆ ಬೇರೆ ಏನೂ ಅಲ್ಲ, ಪವಿತ್ರ ಆತ್ಮನು ಆಗಿದ್ದಾನೆ ಮತ್ತು ಪವಿತ್ರ ಆತ್ಮನ ಕ್ರಿಯೆಗಳಾಗಿದ್ದಾವಲ್ಲ, ಅವೇ ದೇವರ ರಾಜ್ಯದ ಕೆಲಸಗಳು. ಓಕೆ, ಸೊ ಮತ್ತೊಂದು ಪಾಯಿಂಟ್ ಏನು? ನೀತಿ. ನೀತಿ ಅಂದ್ರೆ ಏನು? ಸರಿಯಾದದ್ದು ಏನು ಅಂತ. ಅದಕ್ಕೆ ಸತ್ಯ ಅಂತ ಹೇಳ್ತಾರೆ. ಸತ್ಯ ಏನು, ಸುಳ್ಳು ಏನು. ಸೊ ಸತ್ಯವನ್ನು ಕಲಿಯುವುದು ಎಲ್ಲಿ? ಆತನ ವಾಕ್ಯದಲ್ಲಿ. ಇದೇ ನಾವು ಪ್ರಶ್ನೆ ಮಾಡಿ ಮಾಡಿ ತಿಳ್ಕೊಳ್ಳೋದು ಸತ್ಯವನ್ನು. ಅರ್ಥ ಆಗ್ತಾ ಇದೆಯಲ್ಲ? ಯಾವಾಗ್ಲೂ ನಾನು ನಂಬುತ್ತಿರುವಂತ ವಿಷಯ ಸರಿ ಇದೆಯಾ ಇಲ್ಲ ಅಂತ ರೀಚೆಕ್ ಮಾಡ್ತಾ ಇರ್ಬೇಕು. ಯಾಕೆ? ಎಲ್ಲಿ ಸೈಡ್ ಹೋಗಿ ಬೀಳ್ಬಾರ್ದು. ನಾವು ಪರೀಕ್ಷೆಗೆ ಹೋಗುವ ಮುಂಚೆ ಶಾಲೆಯಲ್ಲಿ ಕ್ವಶನ್ ಮತ್ತು ಆನ್ಸರ್ ಅನ್ನ ಸ್ವಲ್ಪ 2, 3, 4 ಸಲ ರಿಪೀಟ್ ಆಗಿ ಚೆಕ್ ಮಾಡ್ತಾ ಇದ್ವಿ. ಸರಿ ಇದೆಯಾ ನಾನು ಓದಿದ್ದು, ನನ್ನ ಮೆಮರಿಯಲ್ಲಿ ಇರೋದು ಸರಿ ಇದೆಯಾ ಅಂತ ಪುನಃ ಪುನಃ ಪುಸ್ತಕ ಓಪನ್ ಮಾಡಿ ಚೆಕ್ ಮಾಡ್ತಿದ್ವಿ. ಯಾಕೆ? ಎಕ್ಸಾಮ್ ಬರೆಯುವಾಗ ಯಾವುದೇ ಕಾರಣಕ್ಕೂ ತಪ್ಪಾಗಿ ಆನ್ಸರ್ ಬರಿಬಾರ್ದು ಅಂತ. ಇದೇ ತರ ಇವತ್ತು ದೇವರ ಮುಂದೆ ನಾವು ನಂಬಿಕೆ ಜೀವಿತವನ್ನು ಜೀವಿಸ್ತಾ ಇರುವಾಗ, ನನ್ನ ಜೀವಿತದ ಈ ನಂಬಿಕೆಯ ವಿಷಯಗಳು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆ ಅಂತ ನಾವು ತಿಳ್ಕೊಳ್ತಾ ಇರ್ಬೇಕು. ಇದೇ ದೇವರಿಗೆ ಇಷ್ಟ. ಇದನ್ನೇ ಮಾಡ್ಲಿಕ್ಕೆ ಹೇಳಿರೋದು ಅವ್ರ ಡ್ಯೂಟಿ. ನೀವು ದೇವ್ರ ರಾಜ್ಯ ಹುಡುಕಿ, ನೀತಿಯನ್ನು ಹುಡುಕಿ ಅಂದ್ರೆ ಇದೆ. ನಮ್ಮ ನಂಬಿಕೆಯ ಜೀವಿತ ಸರಿಯಾದ ದಾರಿಯಲ್ಲಿ ಇದೆಯಾ, ನೀತಿಯಲ್ಲಿ ಇದೆಯಾ? ಸರಿಯಾದ ದಾರಿಯಲ್ಲಿ ಇರುವುದಂದ್ರೆ ಅರ್ಥ, ಸತ್ಯದಲ್ಲಿ ಇರುವುದಂದ್ರೆ ಅರ್ಥ ಏನು ಹೇಳಿ? ಆತನ ನೀತಿ. ಇದೇ ಆತನ ನೀತಿ. ನಾವು ದಿನಾಲು ಪ್ರಶ್ನೆಗಳು ಇಟ್ಟು ಉತ್ತರಗಳನ್ನು ಕಂಡುಹಿಡಿಯುವುದೇ ಆ ಉತ್ತರವೇ ನೀತಿಯಾಗಿದೆ. ಆವಾಗ ನಮಗೆ ಬೇಕಾದದೆಲ್ಲ ಆತನು ಒದಗಿಸ್ತಾನೆ. ದೇವರ ಬಗ್ಗೆ ತಿಳ್ಕೊಳ್ಬೇಕು. ಎಷ್ಟು ತಿಳ್ಕೊಳ್ತೀವಿ ಅಷ್ಟು ನಮ್ಮೊಳಗೆ ನೀತಿ ಉಂಟಾಗ್ತದೆ. ಅದನ್ನು ನಾವು ಅನುಸರಿಸ್ತಾನೆ ಇರ್ಬೇಕು. ಅವಾಗ ದೇವರ ನೀತಿ ಒಳಗಿರುವಾಗ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರ್ತದೆ. ಅನೇಕ ಪ್ರಶ್ನೆಗಳು ಉಂಟಲ್ಲ, ನಾವು ಈ ಪ್ರಶ್ನೆ ಬಗ್ಗೆ ಅನೇಕ ಸಲ ಡಿಸ್ಕಸ್ ಮಾಡಿದ್ದೀವಿ ಅನ್ಸುತ್ತೆ. ದೇವರ ಚಿತ್ತ ತಿಳ್ಕೊಳ್ಳೋದು ಹೇಗೆ 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 ಅಂತ. ಬೇರೆ ಯಾವ ದಾರಿ ಇಲ್ಲ. ದೇವರ ಸತ್ಯ ನೀತಿಯನ್ನು ನಾವು ತಿಳಿದುಕೊಂಡ ಹಾಗೆ ದೇವರ ಚಿತ್ತ ನಮ್ಮ ಜೀವಿತಕ್ಕೆ ಪ್ರಕಟವಾಗ್ತಾ ಹೋಗುತ್ತೆ. ತೋರಿಸ್ತಾರೆ, ಅವ್ರು ಕ್ಲೀನ್ ಆಗಿ ತೋರಿಸ್ತಾರೆ. ಅದಕ್ಕೋಸ್ಕರ ಎಲ್ಲ ಮಾರ್ಗಗಳನ್ನು ಓಪನ್ ಮಾಡಿ ಬಿಡ್ತಾರೆ. ಈಸಿಯಾಗಿ ನಾವು ಅದ್ರೊಳಗೆ ಹೋಗ್ತೀವಿ. ದೇವರ ಚಿತ್ತ ಏನು ಅನ್ನೋದು ಸ್ಪಷ್ಟ ಗೊತ್ತಾಗ್ಲಿಕ್ಕೆ ಆರಂಭಿಸ್ತದೆ. ಅದಕ್ಕೋಸ್ಕರ ನಾವು ದೇವರ ನೀತಿಯನ್ನು ಹುಡುಕ್ಬೇಕು. ಎಲ್ಲಿ ಹುಡುಕೋದು? ಆತನ ವಾಕ್ಯದಲ್ಲಿ. ಸಿಂಪಲ್ ಆಗಿ ಅರ್ಥ ಆಯ್ತಾ ಎಲ್ರಿಗೂ? ಎಸ್, ಹೌದು ಹೌದು ಬ್ರದರ್. ಓಕೆ, ದೇವರಿಗೆ ಸ್ತೋತ್ರ. ಸರಿ, ಹಾಗಾದ್ರೆ ಎಲ್ರು ಸತ್ಯವನ್ನು ತಿಳ್ಕೊಳ್ತಾ ಇದ್ದೀರಲ್ವಾ? ಅನೇಕ ದಿನದಿಂದ ನಾವು ಈ ಆನ್ಲೈನ್ ಸೆಷನ್ ಮಾಡ್ತಾ ಇದ್ದೀವಿ. ಅದ ಸ್ಯಾಟರ್ಡೆ ಪ್ರೇಯರ್ ಇದೆ. ನೀವು ಸಹ ವಾಕ್ಯ ಕಲಿತಾ ಇದ್ದೀರಾ, ಬೆಳೀತಾ ಇದ್ದೀರಾ. ನೀವು ಬೆಳೆದ ಹಾಗೆ ನಿಮ್ಮ ಮನೆಯವರನ್ನು ಒಬ್ಬೊಬ್ಬರನ್ನಾಗಿ ದೇವರ ವಾಕ್ಯದಲ್ಲಿ ಕೊಂಡು ಬನ್ನಿ, ಅವರಿಗೆ ಕಲಿಸಿ. ಅದೇ ರೀತಿ ಅಕ್ಕಪಕ್ಕದವರನ್ನು, ಸ್ನೇಹಿತರನ್ನು ಎಲ್ಲರನ್ನು ನೀವು ವಾಕ್ಯ ಕೊಟ್ಟು ಅವ್ರನ್ನ ದೇವರ ಕಡೆಗೆ ಕರ್ಕೊಂಡು ಬನ್ನಿ. ಅವ್ರು ಕರ್ಕೊಂಡು ಬರುವಾಗ ಅವರಿಗೂ ಸಹ ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾವು ರೆಡಿ ಇರ್ಬೇಕು. ಆಯ್ತಾ? ಸರಿ, ಮೇರಿ ಸಿಸ್ಟರ್. ಬ್ರದರ್, ನಾವು ದೇವರು ಮಕ್ಕಳಲ್ವಾ? ನಮಗೆ ನಂಬಿಕೆ ಉಂಟು ಯೇಸುವಿನ ಮೇಲೆ. ಯೇಸುವೆ ನಮ್ಮ ಸರ್ವಶಕ್ತ ದೇವರು, ಅವರೇ ನಮ್ಮ ತಂದೆ ಅಂತ ನಮಗೆ ನಂಬಿಕೆ ಉಂಟು. ಆದರೆ ನಮ್ ಜೀವಿತದಲ್ಲಿ ಒಂದು ಕಷ್ಟ ಅಂತ ಬರುವಾಗ, ಒಂದು ಸೋಲು ಅಂತ ಬರುವಾಗ ನಂಬಿಕೆ ಇದೆ, ಆದ್ರೆ ಆ ಸೋಲು ಮತ್ತೆ ಕಷ್ಟ ಅಂತ ಬರುವಾಗ ನಾವು ಅದನ್ನ ಕಳ್ಕೊಳ್ತೀವಿ. ಅದ್ಯಾಕೆ ಬ್ರದರ್ ಹಾಗೆ? ಏನ್ ಕಳ್ಕೊಳ್ತೀವಿ ಕಷ್ಟ ಬರುವಾಗ? ನಂಬಿಕೆ ಕಳ್ಕೊಳ್ತೀರಾ? ಕಷ್ಟ, ತುಂಬಾ ಕಷ್ಟ ಬರುವಾಗ, ಏನಾದ್ರೂ ಒಂದು ಅನಾಹುತ ನಡೆದು ಹೋಯ್ತು ಅಂತ ಹೇಳುವಾಗ ನಮಗೆ ನಂಬಿಕೆ ಕಳ್ಕೊಂಡಂಗಾಗುತ್ತೆ. ಅದ್ಯಾಕೆ? ಅದೇ ಶೋಧನೆ, ಭೂಮಿಯಲ್ಲಿ ನಮಗೆ ಇರುವಂತ ಪರೀಕ್ಷೆಗಳು. ನೋಡಿ, ವಾಕ್ಯದಲ್ಲಿ ಕಷ್ಟ ಅನ್ನೋದು ಏನು ಹೇಳಿ? ಎಲ್ಲಕ್ಕಿಂತ ದೊಡ್ಡ ಕಷ್ಟ ಏನು ಹೇಳಿ? ಕಷ್ಟಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಕಷ್ಟ ಯಾವ್ದು ಹೇಳಿ? ಯಾರಾದ್ರೂ ಹೇಳಿ, ಹೆಲ್ಪ್ ಮಾಡಿ ಎಲ್ರು. ಎಲ್ರು ಎಕ್ಸ್ಪೀರಿಯನ್ಸ್ ಇದ್ದವರು. ಹಾ, ಯಾರನ್ನಾದ್ರೂ ಕಳ್ಕೊಳ್ಳೋದು.
ಯಾರನ್ನಾದ್ರೂ ಕಳ್ಕೊಳ್ಳೋದು. ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕಳ್ಕೊಳ್ಳೋದು. ಕಳ್ಕೊಳ್ಳೋದು ಎಲ್ಲಕ್ಕಿಂತ ದೊಡ್ಡ ಕಷ್ಟ ಮರಣ ಅಲ್ವಾ? ಮರಣ. ಆಯ್ತು. ಮರಣಕ್ಕಿಂತ ದೊಡ್ಡ ಕಷ್ಟ ಯಾವ್ದಾದ್ರು ಇದೆಯಾ ಹೇಳಿ? ಇಲ್ಲ. ಬೇರೆ ಪಾಪದಲ್ಲಿ ಬಿದ್ದು ಹೋಗೋದು. ಪಾಪದಲ್ಲಿ ಬಿದ್ರೆ ನಾವು ಪಶ್ಚಾತ್ತಾಪ ಪಟ್ಟು ಇಮಿಡಿಯೇಟ್ ಆಗಿ ದೇವರ ಕಡೆ ತಿರುಗ್ಬೋದು. ಮಾರ್ಗ ಇದೆ. ಕರೆಕ್ಟ್ ಅಲ್ವಾ? ಮಾರ್ಗ ಇದೆ. ಹೌದು. ಇಮಿಡಿಯೇಟ್ ಆಗಿ ಗೊತ್ತಾಯ್ತು ಸತ್ಯ, ನಾವು ಬೇಗನೆ ದೇವರ ಕಡೆಗೆ ತಿರುಗ್ಬಿಟ್ಟು ಪಾಪ ಕ್ಷಮೆ ಹೊಂದ್ಕೊಳ್ಬಹುದು ಯೇಸುವಿನ ನಾಮದಲ್ಲಿ. ಆತನ ರಕ್ತ ನಮ್ಮನ್ನು ಶುದ್ಧ ಮಾಡ್ತದೆ, ಇಮ್ಮಿಡಿಯೇಟ್ ಆಗಿ ಮಾಡ್ತದೆ. ಅದು ದೊಡ್ಡ ಕೃಪೆ. ಅದೇ ಈ ಹೊಸ ಒಡಂಬಡಿಕೆಯಲ್ಲಿರುವಂತ ಕೃಪೆ. ಫ್ರೀ ಆಗಿ ನಮ್ಗೆ ಪಾಪ ಕ್ಷಮೆ ಸಿಗ್ತದೆ, ನಾವು ಶುದ್ಧರಾಗ್ಬಿಡ್ತೀವಿ, ಅನೇಕ ಬಂಧನಗಳು ಒಡೆಯಲಿಕ್ಕೆ ಆರಂಭಿಸ್ತದೆ. ಓಕೆ, ಸಿಸ್ಟರ್ ಹೇಳಿದಾಗೆ ದೊಡ್ಡ ಕಷ್ಟ ಬಂದಾಗ ಕಷ್ಟ ನಮ್ಮನ್ನು ನಂಬಿಕೆಯಿಂದ ಅಗಲಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ. ಖಂಡಿತವಾಗಿ ನಂಬಿಕೆಯಿಂದ ದೂರ ಮಾಡ್ಲಿಕ್ಕೆ ನಮ್ಗೆ ಅದು ಒತ್ತಡ ಹಾಕ್ತದೆ. ಓಕೆ, ಅದಕ್ಕೋಸ್ಕರ, ಆದ್ರೆ ಅದು ದೊಡ್ಡ ಕಷ್ಟ ಅಲ್ಲ. ದೊಡ್ಡ ಕಷ್ಟ ಮರಣಕ್ಕೆ ಆನ್ಸರೇ ಇಲ್ಲ ಈ ಲೋಕದ ಮುಂದೆ, ಹೌದಾ? ಆದ್ರೂ ಕರ್ತನಲ್ಲಿ ಇರುವಾಗ ಯಾಕೆ ಕಷ್ಟ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಸಹ ಇಟ್ಕೊಳ್ಬೇಕು. ಹಾಗೆ ಪ್ರಶ್ನೆ ಮಾಡಿದಾಗ ಕಷ್ಟಗಳು ಯಾಕೆ ಬರುತ್ತೆ ಅನ್ನೋದಕ್ಕೆ ಕಾರಣ, ನಂಬರ್ 1 ರೀಸನ್, ಅನೇಕ ವಾಕ್ಯದ ನಾಲೆಜ್, ಅನೇಕ ವಾಕ್ಯದ ತಿಳುವಳಿಕೆ ಇಲ್ಲದೆ ಇದ್ದು ನಾವು ಆ ವಾಕ್ಯಗಳನ್ನು ಸರಿಯಾಗಿ ಪಾಲಿಸದೇ ಇರುವಾಗ ಜೀವಿತದಲ್ಲಿ ಬಂಧನಗಳು ಉಂಟಾಗಿ ಕಷ್ಟಗಳು ಒಂದೊಂದಾಗಿ ಮೇಲಿಂದ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಥ ಆಗ್ತಿದ್ಯಾ? ವಾಕ್ಯಗಳನ್ನು ಪಾಲಿಸದೆ ಇರುವುದು ಪಾಪವಾಗಿದೆ. ಯೇಸುವಲ್ಲಿ ನಂಬಿಕೆ ಇಟ್ಟರೆ ಮಾತ್ರ ಸಾಲದು. ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೇವೆನ್ನೋದಕ್ಕೆ ಸಾಕ್ಷಿ ನಾನು ಆತನ ಮಾತನ್ನು ಪಾಲಿಸ್ತಾ ಇದ್ದೇನೆ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಆತನ ಮಾತನ್ನು ಪಾಲಿಸ್ಬೇಕಾದ್ರೆ ಆತನ ಮಾತು ನನಗೆ ಗೊತ್ತಿರ್ಬೇಕಲ್ವಾ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಆತನು ತನ್ನ ಸುವಾರ್ತೆ ಎಂಬ ವಾಕ್ಯದಲ್ಲಿ ಎಲ್ಲದು, ಚಿಕ್ಕದ್ದು ದೊಡ್ಡದು ಎಲ್ಲ ಸೇರಿಸಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಯಾವಾಗ್ಲೂ ನಾವು ಅದನ್ನ ತಿಳ್ಕೊಳ್ತಾ ಇರ್ಬೇಕು. ನೋಡಿ, ಉದಾಹರಣೆಗೋಸ್ಕರ ನಾವು ಎಲ್ಲರನ್ನು ಪ್ರೀತಿಸ್ಬೇಕು, ನಮ್ಮ ನೆರೆಹೊರೆಯವರನ್ನು ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು ಅಲ್ವಾ? ಹೆಚ್ಚೆಚ್ಚಾಗಿ ಕ್ಷಮಿಸ್ಬೇಕು, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾರನ್ನು ದ್ರೋಹಿಸಬಾರದು, ಯಾರನ್ನು ಬೈಬಾರದು ಹೇಳಿದ್ದಾರೆ ಯೇಸು ಸ್ವಾಮಿ. ನೀಚ ಹುಚ್ಚ ಅಂತ ಹೇಳ್ಬಾರ್ದು, ಕೋಪಗೊಳ್ಳಬಾರ್ದು, ಹೌದಾ? ಕೋಪಗೊಳ್ಳಬಾರ್ದು. ಮತ್ತೆ ಅದೇ ರೀತಿಯಾಗಿ ಪ್ರಾರ್ಥನೆ ವಿಷಯದಲ್ಲಿ ಸರಿಯಾಗಿ ಪ್ರಾರ್ಥನೆಯಲ್ಲಿ ಇರಬೇಕು, ವಾಕ್ಯವನ್ನು ದಿನಾಲು ಧ್ಯಾನಿಸ್ಬೇಕು, ಹೌದಾ? ಮತ್ತು ಇನ್ನೊಂದು ಕಷ್ಟ ಇದೆ, ಹಣಕಾಸಿನ ವಿಷಯದಲ್ಲಿ ಅನೇಕ ಕಷ್ಟಗಳು ಬರುತ್ತೆ. ಅದು ಯಾಕೆ ಬರುತ್ತೆ ಅಂತ ನಾವು ಅನೇಕ ಸಲ ಡಿಸ್ಕಸ್ ಮಾಡಿದ್ದೀವಿ. ಹಣಕಾಸಿನ ವಿಷಯದಲ್ಲಿ ನಮ್ಮ ಪೂರ್ವಜರು ಮಾಡಿದಂತ ಶಾಪಗಳಿದ್ರೆ ಅದು ನಮಗೆ ಫಾಲೋ ಆಗುತ್ತೆ. ಒಂದು, ಯೇಸುನಲ್ಲಿ ಬಂದಾಗ ಯೇಸು ಅದನ್ನು ಮುರಿದು ಬಿಡ್ತಾರೆ. ಯೇಸು ಮುರಿದು ಬಿಟ್ಟ ನಂತರ ಸಂತೋಷವಾಗಿರ್ತೀವಿ, ಮತ್ತು ಸ್ವಲ್ಪ ದಿನದಲ್ಲಿ ಪುನಃ ಕಷ್ಟ ಬರುತ್ತೆ. ಹಾಗೆ ಬರುವಾಗ ನಾವು ಹಣದ ವಿಷಯದಲ್ಲಿ ಸಹ ದೇವರಿಗೆ ಲೆಕ್ಕ ಕೊಡ್ತಾ ಇದ್ದೇವಾ? ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ, ಬಡವರಿಗಾಗಿ ನಮ್ಮ ಇದ್ದ ರೊಟ್ಟಿಯಲ್ಲಿ ಸ್ವಲ್ಪ ಆದರೂ ಹಂಚ್ಕೊಳ್ತೀವ? ಅದು ಸಹ ದೇವರ ಆಜ್ಞೆ, ಯೇಸುವಿನ ಆಜ್ಞೆ ಆಗಿದೆ. ಕುಡಿರಿ, ನಿಮಗೆ ಕೊಡಲ್ಪಡುವುದು. ಈ ಆಜ್ಞೆಯನ್ನು ನಾವು ಸರಿಯಾಗಿ ಪಾಲಿಸ್ತಾ ಇದ್ದೇವಾ? ಕೆಲವೊಬ್ಬರಿಗೆ ತುಂಬಾ ಹಣ ಇರುತ್ತೆ, ಹಣ ಪ್ರಾಪರ್ಟಿ ಎಲ್ಲ ಇರುತ್ತೆ, ಆದ್ರೆ ಕೊಡುವಂತ ಮನಸ್ಸಿರಲ್ಲ. ಪ್ರಾರ್ಥನೆ ಒಳ್ಳೆ ಮಾಡ್ತಾರೆ, ವಿಶ್ವಾಸ ಎಲ್ಲ ಇರುತ್ತೆ, ಆದ್ರೆ ತಮ್ಮ ಸಂಪತ್ತಿನಲ್ಲಿ, ತಮ್ಮ ಇನ್ಕಮ್ ಅಲ್ಲಿ ಸ್ವಲ್ಪ ಆದ್ರೂ ತೆಗೆದು ದೇವರಿಗೋಸ್ಕರ ಕೊಡುವ ಅನ್ನೋದು ತಿಳುವಳಿಕೆ ಇರುವುದಿಲ್ಲ. ಅವಾಗ ಏನಾಗುತ್ತೆ, ಅದು ಕೆಟ್ಟದಾಗಿ ಪರಿಣಾಮವಾಗುತ್ತೆ ಅವರ ಜೀವಿತದಲ್ಲಿ. ಯಾಕಂದ್ರೆ ವಾಕ್ಯ ಹೇಳ್ತದೆ ಅಲ್ವಾ, ನಾನು ನಿಮ್ಗೆ ತೋರಿಸಿದ್ದೇನೆ, ನಿನ್ನಲ್ಲಿ ಇದ್ದದ್ದನ್ನು ಮಾಡಿಬಿಟ್ಟು ನೀನು ದಾನ ಕೊಡು, ಆವಾಗ ನಿನಗೆಲ್ಲ ಶುದ್ಧವಾಗುವುದು. ಈ ಶುದ್ಧವಾಗುವುದು ಅಂತ ಹೇಳಿದ್ ಯಾಕೆ? ಕೊಡದೇ ಇದ್ರೆ, ನಾವು ಬಚ್ಚಿಟ್ಕೊಳ್ತಾ ಇದ್ರೆ ಜಾಸ್ತಿಯಾಗಿ, ಇದ್ದವ್ರ ಬಗ್ಗೆ ಹೇಳ್ತಾ ಇರೋದು ನಾನು. ಯೇಸು ಇಲ್ಲದವರ ಹತ್ರದಿಂದ ಕೇಳೋದೇ ಇಲ್ಲ, ಅದು ನಮಗೆ ಗೊತ್ತುಂಟು. ಇದ್ದವರು ಸ್ವಲ್ಪ ಸ್ವಲ್ಪ ತಮ್ಮ ಪಾಲಿನಲ್ಲಿ ಸ್ವಲ್ಪ, ಒಂದು ರೊಟ್ಟಿಯಲ್ಲಿ ಚಿಕ್ಕ ತುಂಡಾದ್ರೂ ಬೇರೆಯವರಿಗೆ ಕೊಡುವಾಗ, ಕಷ್ಟದಲ್ಲಿರುವವರಿಗೆ ದಾನ ಮಾಡುವಾಗ, ನೋಡಿ, ಕೊಡುವುದಂದ್ರೆ ದಾನ, ಆಯ್ತಾ? ಬೇರೆ ಎಲ್ಲಿಯೂ ಹೇಳ್ತಾ ಇಲ್ಲ ನಾನು. ಪೂರ್ಣ ಸ್ವಾರ್ಥೆಯಲ್ಲಿ
ಹೆಚ್ಚಿನ ಭಾಗದಲ್ಲಿ ಹೇಳಿರೋದೇ ದಾನ, ಚಾರಿಟಿ. ಬಡವರಿಗೆ, ನಮ್ಮ ಸಹೋದರರಿಗೆ, ನೆರೆಹೊರೆಯವರಿಗೆ, ಮತ್ತೆ ದೇವರ ಸೇವೆ ಮಾಡೋರಿಗೆ, ವಾಕ್ಯದ ಸೇವೆ ಮಾಡೋರಿಗೆ, ಇದೆಲ್ಲ ವೆರೈಟೀಸ್ ಬಂತು. ಇವರೆಲ್ಲರಿಗೂ ಕೊಡ್ಬೋದು. ಅಂದ್ರೆ ಟೋಟಲ್ ಆಗಿ ಕಷ್ಟದಲ್ಲಿರೋರಿಗೆ ಕೊಡೋದಂದ್ರೆ ಅಲ್ಲಿಯೇ. ಯೇಸು ಹೇಳಿದ್ರು, ನಾನು ಹಸಿದಿದ್ದೆನು, ಬಾಯಾರಿದ್ದೆನು, ಬಟ್ಟೆ ಇಲ್ಲದೆ ನಗ್ನನಾಗಿದ್ದೆನು, ನೀನು ನನಗೆ ಕೊಟ್ಟೆ, ಕುಡಿಲಿಕ್ಕೆ ಕೊಟ್ಟೆ, ಓದ್ಲಿಕ್ಕೆ ಕೊಟ್ಟೆ, ಆ ಇರ್ಲಿಕ್ಕೆ ಸ್ಥಳ ಕೊಟ್ಟೆ, ಊಟ ಮಾಡ್ಲಿಕ್ಕೆ ರೊಟ್ಟಿ ಕೊಟ್ಟೆ. ಕೊಡೋದಂದ್ರೆ ಇದೆ. ಹೀಗೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಶುದ್ಧತೆ ಇರುತ್ತೆ. ಯಾವುದೇ ರೋಗಕ್ಕೆ ಕಾರಣ ಇರಲ್ಲ, ಅಪಘಾತಕ್ಕೆ ಕಾರಣ ಇರಲ್ಲ, ನಷ್ಟಕ್ಕೆ ಕಾರಣ ಇರಲ್ಲ. ಅರ್ಥ ಆಗ್ತಿದ್ಯಾ? ಅದೇ ಶುದ್ಧವಾಗ್ತದೆ ಅಂತ ಹೇಳಿದ್ದು ಅರ್ಥ ಇದೆ. ಕೊಡಿರಿ, ನಿಮಗೆಲ್ಲ ಶುದ್ಧವಾಗ್ತದೆ. ಸೊ ಅದನ್ನು ನಾವು ಪಾಲಿಸ್ತಾ ಇರ್ಬೇಕು. ನಮ್ಮ ರೊಟ್ಟಿಯ ಚಿಕ್ಕ ತುಂಡನ್ನು ಕೊಡ್ತಾ ಇರ್ಬೇಕು. ಬೇರೆ ಸಭೆಗಳೆಲ್ಲ ತಪ್ಪಾಗಿ ಕಲಿಸ್ತಾರೆ. ಸಭೆಗೆ ಕೊಡಿ ಕೊಡಿ ಕೊಡಿ, ಅಲ್ಲಿ ಶ್ರೀಮಂತರಾಗ್ತಾ ಹೋಗ್ತಾರೆ ಸಭೆ, ಮತ್ತೆ ಅಲ್ಲಿ ಪಾಪಗಳು ತುಂಬಿಕೊಳ್ತವೆ. ಅದೆಲ್ಲ ನಾನು ಹೇಳ್ತಾ ಇರೋದು. ದೇವರು ನಿಮಗೆ ತೋರಿಸ್ಕೊಡ್ತಾರೆ ಕಷ್ಟ ಯಾರ ಜೀವಿತದಲ್ಲಿ ಇದೆ. ಇವಾಗ ಹೇಳಿದ್ರಲ್ಲ ಸಿಸ್ಟರ್, ಕಷ್ಟ ಅಂತ. ಅನೇಕರು ಬಡವರು ಇದ್ದಾರೆ, ಪಾಪ ಅವ್ರಿಗೆ ಕಷ್ಟ ಇದೆ. ಬಟ್ಟೆಗೆ, ಊಟಕ್ಕೆ, ಮಕ್ಕಳಿಗೆ, ಸ್ಕೂಲಿಗೆ, ಬಡ್ಡಿಗೆ, ಫೀಸಿಗೆ, ಬಿಲ್ಸ್ಗಳಿಗೆ, ಹೌದಾ, ಮನೆ ಬಾಡಿಗೆಗೆ, ಇನ್ಗೆ ಅನೇಕ ಕಷ್ಟಗಳಿರ್ತದೆ. ಆ ಕ್ಷೇತ್ರದಲ್ಲಿ ತಮ್ಮ ಚಿಕ್ಕ ಒಂದು ಸಹಾಯ ಮಾಡುವಾಗ ಅದಕ್ಕೆ ಆಶೀರ್ವಾದ ಇದೆ. ಎಂತ ಆಶೀರ್ವಾದ! ಹಣ ಮಾತ್ರ ಅಲ್ಲ ಆಶೀರ್ವಾದ. ನಾವು ಹಣ ಸಹಾಯ ಮಾಡುವಾಗ ನಮ್ಮ ಜೀವಿತದಲ್ಲಿ ಶಾಂತಿ ಬರ್ತದೆ, ಸಮಾಧಾನ ಮೊದಲು ಸಿಗ್ತದೆ, ಕುಟುಂಬದಲ್ಲಿ ಉನ್ನತಿ, ಅಂದ್ರೆ ಕುಟುಂಬದ ಮಧ್ಯದಲ್ಲಿ ಸಮಾಧಾನ ಇರ್ತದೆ, ಮಕ್ಕಳು ಚೆನ್ನಾಗಿರ್ತಾರೆ, ಸರಿಯಾದ ದಾರಿಯಲ್ಲಿ ನಡೀತಾರೆ. ಇವತ್ತು ಅದಕ್ಕೆ ಉದಾಹರಣೆ ನೋಡಿ, ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳುಗಳೆಲ್ಲ ತಪ್ಪಾದ ದಾರಿಗೆ ಹೋಗ್ಲಿಕ್ಕೆ ಕಾರಣ ಏನು? ಆ ಶ್ರೀಮಂತರು ಸರಿಯಾಗಿ ಹಣವನ್ನು ದೇವರ ಭಯದಿಂದ ಬಡವರಿಗೆ ಸಹಾಯ ಮಾಡಲ್ಲ. ಮಕ್ಕಳಿಗೆ ಗೋಸ್ಕರ ತುಂಬಾ ದುಡ್ಡು ಹಾಕಿ ದೊಡ್ಡ ದೊಡ್ಡ ಕಂಟ್ರಿಗೆ ಕಳಿಸ್ಕೊಡ್ತಾರೆ, ದೊಡ್ಡ ದೊಡ್ಡ ಎಜುಕೇಶನ್ ಮಾಡ್ಲಿಕ್ಕೋಸ್ಕರ. ಆದ್ರೆ ಮಕ್ಕಳು ಹಾಳಾಗ್ಬಿಡ್ತಾರೆ. ಕಾರಣ ಅದು ಸರಿಯಾದ ಜಾಗದಲ್ಲಿ ಉಪಯೋಗಿಸ್ತಾ ಇರೋದು. ಸೊ ಇದೆಲ್ಲ ಒಂದು ರೀತಿಯ ಕಾರಣಗಳು ಕಷ್ಟಗಳು ಬರ್ಲಿಕ್ಕೆ. ಏನು? ದೇವರ ವಾಕ್ಯವನ್ನು ಸರಿಯಾಗಿ ಪಾಲಿಸದೇ ಇರುವುದಕ್ಕೆ. ಅರ್ಥ ಆಗ್ತಿದ್ಯಾ? ಇನ್ನೊಂದು ಹೇಳ್ತೀನಿ, ಇನ್ನೊಂದು ಕಾರಣ ಹೇಳ್ತೀನಿ. ಇನ್ನೊಂದು ಕಾರಣ, ನಮ್ಮ ಜೀವಿತದಲ್ಲಿ ಎಲ್ಲವೂ ಸರಿ ಇದೆ, ಆದ್ರೆ ಬೇರೆಯವರಿಂದ ನಮಗೆ ತೊಂದರೆಗಳು ಬರ್ತದೆ ನೋಡಿ, ದಬ್ಬಾಳಿಕೆ ಬರ್ತದೆ. ಅಂತ ಕಷ್ಟಗಳು ಅದು ದೇವರ ಮಹಿಮೆಗೋಸ್ಕರ. ಅರ್ಥ ಆಗ್ತಿದೆ? ಬೇರೆಯವ್ರು ನಮಗ್ ಬೈತಾರೆ, ದೂರ ಮಾಡ್ತಾರೆ, ಕಷ್ಟ ಕೊಡ್ತಾರೆ, ನೋವು ಕೊಡ್ತಾರೆ, ಹೊಡಿಲಿಕ್ಕೆ ಬರ್ತಾರೆ, ಕೆಟ್ಟದಾಗಿ ನಮ್ಮ ಬಗ್ಗೆ ಹೇಳ್ತಾರೆ, ಹೌದಾ, ಮನಸ್ಸಿಗೆ ನೋವು ಕೊಡ್ತಾರೆ, ಯಾವುದೋ ಒಂದು ಕಾರಣಕ್ಕೆ ನಮ್ಮನ್ನು ಸಿಕ್ಕಿಸಿ ಹಾಕಿ ಬೇರೆಯವರಿಂದ ನಮಗೆ ಬಯಸ್ತಾರೆ. ಅಂತ ಕಷ್ಟಗಳೆಲ್ಲ ದೇವರ ಮಹಿಮೆಗೋಸ್ಕರ ನೋಡಿ. ಅದರಲ್ಲಿ ಸಹ ದೇವರು ಇದನ್ನು ಅಲೋ ಮಾಡಿದ್ದಾರೆ. ಪ್ರಕಟಣೆ 2:10 ಒಮ್ಮೆ ಓದುವ. ಪ್ರಕಟಣೆ 2:10, ರೆವಲ್ಯೂಷನ್ 2:10 ಓದಿ. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇದು ಸಭೆಗೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ. ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಆಮೇನ್. ನೋಡಿ, ಸಾಯುವವರೆಗೂ ನೀನು ನಂಬಿಗಸ್ತನಾಗಿರು. ಇದು ದೇವರ ಮಹಿಮೆಗೋಸ್ಕರ ಬರುವಂತ ಕಷ್ಟಗಳು. ಅರ್ಥ ಆಗ್ತಿದ್ಯಾ? ನೋಡಿ, ಎಲ್ರಿಗೂ ಸಾಯುವಂತ ಬ್ಲೆಸ್ಸಿಂಗ್ ಕೊಡಲ್ಲ ಯೇಸು ಸ್ವಾಮಿ, ಕೆಲವರಿಗೆ ಮಾತ್ರ. ವಾಕ್ಯದಲ್ಲಿ ಬರೆದಿದೆ, ಕೆಲವರಿಗೆ ಯಾರ ಜೀವಿತವನ್ನು ಆ ರೀತಿ ಆರಿಸಿದಾರೋ ಅವರಿಗೆಲ್ಲ ಇದನ್ನ ಅಲೋ ಮಾಡ್ತಾರೆ ದೇವರ ಮಹಿಮೆಗೋಸ್ಕರ. ಆದ್ರೆ ಕೆಲವರು ಸಾಫ್ಟ್ ಹೃದಯ ಉಳ್ಳವರು ಇರ್ತಾರೆ, ಅವರಿಗೆ ಸಾವಿನ ಬಗ್ಗೆ ಹೇಳಿದ್ರೇನೆ ಭಯ ಬರುತ್ತೆ. ಅವರಿಗೆಲ್ಲ ಇಲ್ಲ ಇದು. ಅವರಿಗೆಲ್ಲ ಚಿಕ್ಕ ಪುಟ್ಟ ಶೋಧನೆಗಳು ಬರ್ತದೆ. ಇದಕ್ಕೆ ವಾಕ್ಯ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ನಮ್ಮ ಶಕ್ತಿಗೆ ಅನುಸಾರವಾಗಿ ನಮಗೆ ಶೋಧನೆಗಳು ಬರ್ತದೆ, ಅದಕ್ಕೆ ಮೀರಿ ಬರುವುದಿಲ್ಲ ಅಂತ ವಾಕ್ಯ ಕೊಟ್ಟಿದ್ದಾರೆ ಅಲ್ವಾ? ಸೊ ಹಾಗಾಗಿ
ಇದು ಎಲ್ಲರಿಗೂ ಇಲ್ಲ. ಆದ್ರೂ ಸಹ ಕಷ್ಟಗಳಲ್ಲಿ ಅತೀ ದೊಡ್ಡ ಕಷ್ಟ ಅಂದ್ರೆ ಇನ್ನು ನೋಡಿ, ಮರಣ. ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಿನಗೆ ಸಿಗುವಂತ ಬಹುಮಾನ ಜೀವವೆಂಬ ಜಯಮಾಲೆ. ಮೇಲ್ಗಡೆ ಏನಿರುತ್ತೆ ಗೊತ್ತುಂಟಾ? ದೊಡ್ಡ ಆಡಂಬರ ಇರುತ್ತೆ, ಸೆಲೆಬ್ರೇಷನ್ ಇರುತ್ತೆ, ಎಲ್ಲರ ಮುಂದೆ ಕರೆಸಿ ಅವರಿಗೆ ತಲೆ ಮೇಲೆ ಕಿರೀಟವನ್ನು ಹಾಕಿಸ್ತಾರೆ. ಯೇಸು ಸ್ವಾಮಿ ತನ್ನ ಬಲಗಡೆಯಲ್ಲಿ ಕೂಡಿಸ್ತಾರೆ. ಸ್ಪೆಷಲ್ ಚೇರ್ ಇರುತ್ತೆ ಅಂತ ಪಕ್ಕಾ ಪ್ರೂವ್ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ರಕ್ಷಣೆ ಹೊಂದ್ತಾರೆ ಎಲ್ರು, ಆದ್ರೆ ಸ್ಪೆಷಲ್ ಬಹುಮಾನ, ಅವಾರ್ಡ್, ಸೆಲೆಬ್ರೇಷನ್ ಎಲ್ರಿಗೂ ಇರಲ್ಲ. ಇದು ವೆರೈಟೀಸ್ ಇದೆ ಪರಲೋಕದಲ್ಲಿ. ಇದಕ್ಕೆ ಅನೇಕ ವಾಕ್ಯಗಳ ಆಧಾರ ಇದೆ. ಗೊತ್ತಾಗ್ತಿದ್ಯಾ? ಇನ್ನೊಂದು ವಾಕ್ಯ ಬರ್ತಿದೆಯಲ್ಲ, ಕೇವಲ ನಂಬಿಕೆ ಇಟ್ಟು ಈ ಲೋಕದಲ್ಲಿ ಬದುಕಿ ಪರಲೋಕಕ್ಕೆ ಹೋದ್ರೆ ಜಸ್ಟ್ ಬೆಂಕಿಯಿಂದ ಬದುಕಿ ಬಂದಂತ ವ್ಯಕ್ತಿಗೆ ಸಮಾನನಾಗಿರುವನು ಅಂತ ಅದು ಸಹ ಬರೆಯಲ್ಪಟ್ಟಿದೆ. ಅದಕ್ಕೋಸ್ಕರ ದೇವರ ಮಹಿಮೆಗೋಸ್ಕರ ಸ್ವಲ್ಪ ದುಡಿಬೇಕು ನಾವು, ಸ್ವಾರ್ಥ ಸಾರ್ಬೇಕು, ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಬೇರೆಯವರ ಕಷ್ಟದಲ್ಲಿ ಪಾಲುಗಾರರಾಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಇದು ದೇವರ ಸೇವೆ. ನಮಗೆ ಕೊಟ್ಟಂತ ಸೇವೆಯನ್ನು ನಾವು ಮಾಡ್ಬೇಕು. ನನ್ನ ಸೇವೆ ನನಗೆ ತಿಳಿದಿದೆ, ನಾನು ಮಾಡ್ತೀನಿ. ನಿಮ್ಮ ಸೇವೆ ನಿಮಗೆ ಗೊತ್ತುಂಟು, ನೀವು ಮಾಡ್ಬೇಕು. ಸೇವೆಗಳಲ್ಲಿ ಅನೇಕ ವಿಧಗಳುಂಟು. ಒಂದು ಗ್ಲಾಸ್ ನೀರು ಕೊಡುವುದು ಸಹ ಸೇವೆ ಆಗಿದೆ. ಅರ್ಥ ಆಗ್ತಿದ್ಯಾ? ಇದನ್ನೆಲ್ಲ ಕರೆಕ್ಟ್ ಆಗಿ ಮಾಡುವಾಗ ಕಷ್ಟದಿಂದಲೂ ಸಹ ನಮ್ಮನ್ನು ಕಾಪಾಡ್ತಾರೆ. ಕಷ್ಟ ನಿರಂತರ ಬರಲ್ಲ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು. ಯಾಕೋಬ 1:12. ಯಾಕೋಬ 1:12. ಕಷ್ಟದ ಮೇಲೆ ಒಂದು ಟೀಚಿಂಗೇ ಇದೆ, ಅನೇಕ ವಾಕ್ಯಗಳನ್ನು ತೋರಿಸ್ಬಿಟ್ಟು ಅದನ್ನ ಕರೆಕ್ಟ್ ಆಗಿ ನಾವು ಟೀಚಿಂಗ್ ಅನ್ನ ಪಡೆದುಕೊಂಡ್ರೆ ನಮಗೊಂದು ಕ್ಲಾರಿಟಿ ಸಿಗ್ತದೆ. ಹೇಗೆ ನಾವು ಬದುಕಿದ್ರೆ, ಹೇಗೆ ನಾವೆಲ್ಲ ಕಷ್ಟದಿಂದ, ಪರಿಸ್ಥಿತಿಗಳಿಂದ, ಅನಾಹುತಗಳಿಂದ, ನಷ್ಟದಿಂದ ನಾವು ಕಾಪಾಡಬಹುದು ನಮ್ಮನ್ನ ಅಂತ. ಓದಿ ಯಾಕೋಬ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಆಮೆನ್. ಸೊ ಇದು ದೇವರ ಮಹಿಮೆಗೋಸ್ಕರ ಈ ಕಷ್ಟ. ಕೆಲವ್ರನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ ದೇವರ ಮಹಿಮೆಗೋಸ್ಕರ, ಸ್ವಲ್ಪ ಎಲ್ಲ ಕಷ್ಟ ಕೊಡ್ತಾರೆ. ಇದು ದೇವರ ಮಹಿಮೆಗೋಸ್ಕರ. ಅದನ್ನ ಎಷ್ಟು ಸಹಿಸ್ತೀವಿ. ಆನ್ಸರ್ ನೋಡಿ, ಕಷ್ಟದಿಂದ ಹೊರಗೆ ಬರ್ಲಿಕ್ಕಿರೋ ಆನ್ಸರ್ ಮ್ಯೂಟ್ ಮಾಡಿ. ಆನ್ಸರ್ ಇದಾಗಿದೆ: ಕಷ್ಟವನ್ನು ಸಹಿಸಿಕೊಳ್ಳುವನು ಆಶೀರ್ವದಿಸಲ್ಪಡುವನು. ಬ್ಲೆಸ್ಸೆಡ್ ಇಸ್ ದ ಮ್ಯಾನ್ ಹೂ ಎಂಡ್ಯೂರ್ಸ್ ಟ್ರಯಲ್ಸ್. ಸಹಿಸ್ಕೊಳ್ಬೇಕು. ನಾವು ಅರ್ಧದಲ್ಲೇ ಬಿಟ್ಟು ಬರ್ತೀವಿ ಕಷ್ಟ ಅಂತ. ಅದು ಕಂಪ್ಲೀಟ್ ಆಗೋ ತನಕ ಸಹಿಸಿದ್ರೆ ದಾರಿ ನಮಗೋಸ್ಕರ ಓಪನ್ ಆಗ್ಬಿಡುತ್ತೆ. ಉದಾಹರಣೆ ಕೊಡ್ತೀನಿ. ಇಸ್ರಾಯೇಲರು ಫರೋವನ ಕೈಯಿಂದ ತಪ್ಪಿಸ್ಕೊಂಡೇನೋ ಬಂದ್ರು. ಕಷ್ಟ ಇತ್ತು, ಹೋಗುವ ದಾರಿಯೂ ಕಷ್ಟ ಇತ್ತು. ನಡೀತಾ ಇದ್ದಾರೆ, ಮುಂದೆ ಬರ್ತಾ ಬರ್ತಾ ಕೆಂಪು ಸಮುದ್ರ ಬಂದ್ಬಿಡತ್ತೆ. ಆವಾಗ ಅವರು ದುಡುಕ್ತಾರೆ, ದೇವರಿಗೆ ವಿರೋಧವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಇವಾಗ ದೇವರು ಅಂತ. ಆದ್ರೆ ಕೆಲವರು ನಂಬಿಗಸ್ತರಾಗಿರ್ತಾರೆ. ಮೋಶೆ ನಂಬಿಗಸ್ತನಾಗಿರ್ತಾನೆ. ಏನ್ ಮಾಡ್ಲಪ್ಪ ಅಂತ ಕೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವಾಗ ದೇವ್ರು ಹೇಳ್ತಾನೆ, ನಾನ್ ನಿಮ್ಗೋಸ್ಕರ ಮಾರ್ಗ ತೆಗಿತೀನಿ. ಇದು ಸಹನೆ. ಕೊನೆಯವರೆಗೂ ಸಹಿಸ್ಬೇಕು. ಜಯ ಹತ್ತಿರನೇ ಇರುತ್ತೆ, ನಾವು ಸಹನೆ ಕಳ್ಕೊಂಡ್ ಬಿಡ್ತೀವಿ. ಜಯ ಏನು ಹತ್ತಿರ ಇರುತ್ತೆ, ಸಹನೆ ಕಳ್ಕೊಂಡ್ ಬಿಡ್ತೀವಿ. ಹಸಿವಾಯ್ತಂತ ಗುಣಗುಟ್ಟಿದ್ರು, ಆದ್ರೆ ಮನ್ನ ಇಮಿಡಿಯೇಟ್ ಆಗಿ ಕೊಟ್ರ ಇಲ್ವಾ? ಮನ್ನ ಕೊಟ್ರು, ಮಾಂಸ ಕೊಟ್ರು, ನೀರು ಕೊಟ್ರು, ಏನೋ ಎಲ್ಲ ಕೊಡ್ತಾ ಹೋದ್ರು ದೇವ್ರು. ಆದ್ರೆ ಗುಣಗುಟ್ಟದ್ ಮಾತ್ರ ಇಸ್ರಾಯೇಲ್ರು ಬಿಟ್ಬಿಡ್ಲಿಲ್ಲ. ಮೋಶೆ ಪ್ರಾರ್ಥನೆಗೆಂದು ಸೀನಾಯಿ ಪರ್ವತಕ್ಕೆ ಏರಿದಾಗ ಕೆಳಗಡೆ ಬರುವಷ್ಟರಲ್ಲಿ ಇವರು ತಾಳ್ಮೆ ಕಳ್ಕೊಂಡ್ಬಿಟ್ರು. ತಮ್ಮಲ್ಲಿ ಇದ್ದಂತ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ತೆಗೆದು ಒಂದು ಚಿಕ್ಕ ಹಸುವಿನ ವಿಗ್ರಹವನ್ನು ಮಾಡಿಬಿಟ್ಟು ಅದನ್ನ ಆರಾಧನೆ ಮಾಡ್ತಾ ಇದ್ರು. ಬಂತು ಕೋಪ ಮೋಶೆಗೆ, ಹೌದಾ? ಆಮೇಲೆ ದೇವರಲ್ಲಿ ಜಡ್ಜ್ ಮಾಡ್ತಾರೆ. ಭೂಮಿ ಭಾಗವಾಗ್ತದೆ, ಅದರೊಳಗೆ ಎಷ್ಟು 3,000 ಎಷ್ಟೋ ಜನ ಅಲ್ಲಿ ಹೋಗಿ ಸಾಯ್ತಾರೆ.
ಹೌದಾ? ಸಹಿಸಿದ್ರೆ ಬದುಕ್ತೀವಿ. ಸಹನೆಯಲ್ಲಿ ತುಂಬಾ ಶಕ್ತಿ ಇದೆ. ಅದೇ ಈ ವಾಕ್ಯದ ಅರ್ಥ. ಕಷ್ಟವನ್ನು ಸಹಿಸಿಕೊಳ್ಳುವವನು ಅವನು ಧನ್ಯನಾಗ್ತಾನೆ. ಅರ್ಥ ಆಗ್ತಿದ್ಯಾ? ಇದಕ್ಕಿಂತ ಮುಂಚಿನ ವಾಕ್ಯ ನೋಡಿದ್ರಲ್ಲ, 10 ದಿನ ನಿಮಗೆ ಶೋಧನೆ ಇದೆ ಅಂತ ಹೇಳ್ತಾರೆ, ಕಷ್ಟ ಇದೆ, ಸಂಕಷ್ಟ ಇದೆ ಅಂತ ಹೇಳ್ತಾರೆ. ಯಾವುದು ಆ ಸಭೆಗೆ ಬರೀತಾರೆ ಪ್ರಕಟಣೆ ಪುಸ್ತಕದಲ್ಲಿ. 10 ದಿನದ ನಂತರ ಸಂಕಟ ಹೋಗ್ಬಿಡುತ್ತೆ. ನೋಡಿ, ಸಂಕಟಕ್ಕೆ ಲಿಮಿಟ್ ಇಟ್ಟಿದ್ದಾರೆ, ಆಯ್ತಾ? ಇಟ್ ಇಸ್ ನಾಟ್ ಕಂಟಿನ್ಯೂಸ್. ಇದು ಕಂಟಿನ್ಯೂ ಆಗಿರಲ್ಲ. ನಮ್ಮ ಜೀವಿತದಲ್ಲಿ ಬರುವ ಯಾವುದೇ ಕಷ್ಟ ನಿರಂತರ ಅಲ್ಲ, ತಾತ್ಕಾಲಿಕ. ಆದ್ರೆ ದೇವರಿಂದ ಬರುವಂತ ಶಾಂತಿ, ಸಮಾಧಾನ, ನಿತ್ಯ ಜೀವಿತ ಇದು ಪರ್ಮನೆಂಟ್, ಇದು ನಿತ್ಯವಾದದ್ದು, ತಾತ್ಕಾಲಿಕ ಅಲ್ಲ ಅದು. ಆದ್ರೆ ಕಷ್ಟ ತಾತ್ಕಾಲಿಕ, ದೇವರ ಶಾಂತಿ ಸಮಾಧಾನ ನಿತ್ಯವಾದದ್ದು. ಎಷ್ಟು ಬ್ಯೂಟಿಫುಲ್ ಅಲ್ವಾ? ಏನಾಯ್ತು ಅಂತ ಹೇಳಿದ್ರೆ, ಮನುಷ್ಯ ಪಾಪ ಮಾಡಿಬಿಟ್ಟ ಆದಿಯಲ್ಲಿ. ಪಾಪದ ನಿಮಿತ್ತ ಶಾಪ ಬಂತು, ಕಷ್ಟ ಎಲ್ಲ ಬಂತು. ದೇವ್ರು ಸುರಿಸಿ ದುಡಿಬೇಕಂತ ಹೇಳಿದ್ರು ದೇವ್ರು. ಆ ಪಾಪ ಮಾಡದೇ ಇದ್ದಿದ್ರೆ ಇವತ್ತು ಕಷ್ಟನೇ ಇರ್ತಾ ಇರ್ಲಿಲ್ಲ ಯಾರಿಗೂ. ಇವನ್ ಸ್ತ್ರೀಗೂ ಸಹ ನೋವಿನಲ್ಲಿ ಮಕ್ಕಳನ್ನು ಹಡೆಬೇಕಂತ ಇರ್ಲಿಲ್ಲ. ಆದ್ರೆ ಆ ಪಾಪದ ನಿಮಿತ್ತವಾಗಿ ಸ್ತ್ರೀಗೂ ಶಾಪ, ಪುರುಷನಿಗೂ ಶಾಪ ಬಂತು. ಸೊ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನಲ್ಲಿ ಇವತ್ತು ಆ ಶಾಪ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಹೌದು ಬ್ರದರ್. ನಮ್ಮ ಮೇರಿ ಸಿಸ್ಟರ್ ಇನ್ನೂ ಎಕ್ಸ್ಪ್ಲನೇಷನ್ ಕೊಡ್ಲಾ? ಪಾಯಿಂಟ್ ಸಿಗ್ತಾ ಇದೆಯಾ? ಹೌದೌದು, ಅರ್ಥ ಆಯ್ತು. ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತಾ? ಇಲ್ಲ ಫುಲ್ ಅರ್ಥ ಆಯ್ತಾ? ಸ್ವಲ್ಪ 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 ಅಲ್ಲ, ಒಳ್ಳೆ ಅರ್ಥ ಆಯ್ತು. ಒಳ್ಳೆ ಅರ್ಥ ಆಯ್ತು. ಒಳ್ಳೆ ಒಳ್ಳೆ ಅರ್ಥ ಆಯ್ತು. ಆಗಿದ್ರೆ ದೇವರಿಗೆ ಸ್ತೋತ್ರ, ತುಂಬಾ ಸಂತೋಷ. ಫುಲ್ ಅರ್ಥ ಯಾಕಂದ್ರೆ ನಾನು ಕೇಳಿದ ಕ್ವಶನ್ಗೆ ಅಲ್ಲೇ ಆನ್ಸರ್ ಸಿಕ್ತು, ಅದಕ್ಕಾಗಿ. ಸಿಕ್ತಲ್ಲ ಆನ್ಸರ್, ಸಾಕು. ನೋಡಿದ್ರ, ಹೌದು. ನನಗೆ ಗೊತ್ತಿಲ್ಲ ಅವ್ರು ಯಾವ ಕಷ್ಟದಲ್ಲಿ ಇದ್ದಾರೆ ಅಂತ. ಆದ್ರೆ ನನ್ ಕಷ್ಟ ಅಂದ್ರೆ ನೋಡಿ, ನಾನು ಯಾವ ಅಲ್ಲ, ತರ ಒಪ್ಪನ್ನ ನಿಮ್ಮ ಹೇಳಿದ ಪರ್ಸನಲ್ ಹೇಳ್ಬೇಡಿ. ನಾನು ಕೇಳಿದ್ದು ಕಾಮನ್ ಆಗಿ, ಪರ್ಸನಲ್ ಎಲ್ಲ ಪರ್ಸನಲ್ ಆಗಿ ಇಟ್ಕೊಳ್ಳಿ ಕೆಲವೊಂದು, ಆಯ್ತಾ? ನಾವು ಸಭೆ ಆಗಿ ಕೆಲವರು ಓಪನ್ ಆಗಿ ಹೇಳ್ತಾರೆ ಪ್ರೇಯರ್ ಮಾಡ್ಲಿಕ್ಕೋಸ್ಕರ. ಬಟ್ ನಾನ್ ನಿಮ್ಗೆ ಹೇಳ್ತಾ ಇದೀನಿ, ಹೇಳ್ಲಿಕ್ಕೆ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಉತ್ತರ ಸಿಕ್ಕಿದ್ರೆ ದೇವರಿಗೆ ಸ್ತೋತ್ರ. ಹೇಳಿ ಸಿಸ್ಟರ್. ಅಂದ್ರೆ ನಮ್ದಂತ ನಾನು ಹೇಳಿದ್ದಲ್ಲ, ಈ ಲೋಕದಲ್ಲಿ ನಡೆ ಪರಿಸ್ಥಿತಿ Okay. ನೋಡ್ಬಿಟ್ಟು ನಾವು ಹೆದರಿಕೆಯಿಂದ ನಮಿಗೂ ಹೆದರಿಕೆ ಆಗ್ತಾ ಉಂಟು ಅದ್ರಲ್ಲಿ, ಅದಕ್ಕಾಗಿ ನಾನು ಕೇಳ್ದೆ ಈ ಪ್ರಶ್ನೆ. ವೆರಿ ಗುಡ್, ವೆರಿ ಗುಡ್. ಅದು ಸಹ ಒಂದು ಪಾಯಿಂಟೇ. ಬೇರೆಯವ್ರ ಜೀವಿತದಲ್ಲಿ ಕೆಲವು ಕಷ್ಟಗಳನ್ನು ನೋಡಿ ನಾವೇ ಒಂಥರ ಇದಾಗ್ಬಿಡ್ತೀವಿ ಅಲ್ವಾ? ಡಲ್ ಆಗ್ಬಿಡ್ತೀವಿ. ಅಯ್ಯೋ, ಯಾಕೆ ಈ ರೀತಿ ಕಷ್ಟ ಅವರ ಜೀವಿತದಲ್ಲಿ ಅಂತ. ಕಾರಣ ಇದೆ. ಕಾರಣ ಇಲ್ಲದೆ ಯಾವುದೇ ಒಂದು ವಿಷಯ ನಡೆಯಲ್ಲ ಈ ಭೂಮಿಯಲ್ಲಿ, ನೆನಪಲ್ಲಿ ಇಟ್ಕೊಳ್ಳೋಣ. ಒಳ್ಳೇದಾಗುವುದಕ್ಕೂ ಕಾರಣ ಇದೆ, ಕೆಟ್ಟದಾಗುವುದಕ್ಕೂ ಕಾರಣ ಇದೆ. ಅರ್ಥ ಆಗ್ತಿದ್ಯಾ? ಎಲ್ಲಿ ಕೆಟ್ಟದಾಗ್ತಾ ಇದೆಯೋ ಅಲ್ಲಿ ತೀರ್ಪು ಆಗ್ತಾ ಇರುತ್ತೆ, ಹೌದಾ? ಇವಾಗ ಮೊನ್ನೆ ಏರ್ಪ್ಲೇನ್ ಕ್ರಾಶ್ ಆಯ್ತು, ಅನೇಕರು ತಮ್ಮ ಜೀವ ಕಳ್ಕೊಂಡು. ನಮಗೆ ಗೊತ್ತಿಲ್ಲ ಏನಾಯ್ತು ಅಂತ, ಬಟ್ ದೇವರಿಗೆ ಗೊತ್ತಿದೆ. ಏನು? ದೇವರಿಗೆ ಗೊತ್ತಿದೆ. ಎಲ್ಲೆಲ್ಲಿ ತೀರ್ಪನ್ನು ಹೇಗೆ ಮಾಡ್ಬೇಕು ದೇವರಿಗೆ ಗೊತ್ತಿದೆ. ಏನು ಮಾಡಕ್ಕಾಗಲ್ಲ. ಉತ್ತರ ಇದೆ, ಯೇಸುನೇ ಹೇಳಿದ್ದಾರೆ, ಈ ಭೂಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಮರಣದ ಮತ್ತು ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿದೆ. ತೀರ್ಪು ಮಾಡುವುದು ಅವರೇ. ಅವರ ನಿರ್ಣಯದ ಪ್ರಕಾರ ಎಲ್ಲ ನಡೀತಾ ಇರುತ್ತೆ. ಬಿಟ್ಬಿಡ್ತಾರೆ, ಕೆಲವ್ರನ್ನು ತೀರ್ಪಾಗ್ಲಿಕ್ಕೆ ಬಿಟ್ಬಿಡ್ತಾರೆ. ಅದಕ್ಕೆ ಕಾರಣ ಯೇಸು ಅಲ್ಲ, ಅವರು ಮಾಡಿದ ಕರ್ಮದ ಪ್ರಾಯಶ್ಚಿತ್ತ. ನಮಗೆ ಗೊತ್ತಿಲ್ಲ ಹೇಗೆ ಅದು ಅಂತ. ಆದ್ರೆ ಇಷ್ಟು ಗೊತ್ತಿದೆ, ದೇವರೇ ಎಲ್ಲದಕ್ಕೂ ಕಾರಣ ಆಗಿದೆ, ಅಂದ್ರೆ ರೀಸನ್ ಆಗಿದ್ದಾರೆ. ರೀಸನ್ ಅಂತೀರಿ, ದೇವರ ನಿಯಮ ಕಾರ್ಯ ಮಾಡುತ್ತೆ. ದೇವರ ನಿಯಮ ಏನು? ಕೆಟ್ಟವರಿಗೆ ಶಿಕ್ಷೆ, ಒಳ್ಳೆಯವರಿಗೆ ನಿತ್ಯ ಜೀವ. ಯಾರು ಸಹ ಒಳ್ಳೆಯವರಿಲ್ಲ ಈ ಭೂಮಿಯಲ್ಲಿ, ಎಲ್ರು ಪಾಪ ಮಾಡಿದ್ದಾರೆ ಅಂತ ವಾಕ್ಯ ಹೇಳ್ತದಲ್ವಾ? ರೋಮ 6:23. ಎಲ್ರು ಕೂಡ ಪಾಪ ಮಾಡಿದ್ದಾರೆ. ಆದ್ರೆ ದೇವರ ಕೃಪೆ ಮತ್ತು ಪ್ರೀತಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಪಾಪ ದೊಡ್ಡದಲ್ಲ, ಯೇಸುವಿನಿಂದ
ಬಂದಂತ ಪ್ರೀತಿ, ಕೃಪೆ, ಸತ್ಯ ಇದು ದೊಡ್ಡದು. ಹೇಗೆ ಅಂತ ಹೇಳಿದ್ರೆ, ಪಾಪದಿಂದ ಮುಕ್ತಿ ಹೊಂದಲಿಕ್ಕೆ ದಾರಿ ಇರ್ಲಿಲ್ಲ ಈ ಲೋಕದಲ್ಲಿ. ಕಷ್ಟದಿಂದ, ನೋವಿನಿಂದ, ಶಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ನಮಗೆ ದಾರಿ ಇರ್ಲಿಲ್ಲ, ಮಾರ್ಗ ಇರ್ಲಿಲ್ಲ. ಏನ್ ಮಾಡ್ಲಪ್ಪ ಅಂತ ಒದ್ದಾಡ್ತಿದ್ವಿ. ನಾವು ಸಹ ನಮ್ಮಲ್ಲಿ ಅನೇಕರು ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀವಲ್ವಾ. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಕಷ್ಟಪಟ್ಟವರಿದ್ದಾರೆ, ಊಟಕ್ಕೆ ಸಹ ಕಷ್ಟಪಟ್ಟವರಿದ್ದಾರೆ ಅಲ್ವಾ. ಇವತ್ತು ಅಂತ ಕಷ್ಟ ಇಲ್ಲ. ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವೆಲ್ಲ ನೋಡಿರ್ಬೇಕು, ಕೆಲವೊಂದು ಆಸೆ ಪಟ್ಟಂತ ವಸ್ತುಗಳು ನಮ್ಗೆ ಸಿಗ್ತಾ ಇರ್ಲಿಲ್ಲ, ಆಸೆ ಪಟ್ಟಂತ ಆಹಾರ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಆದ್ರೆ ದೇವರ ಕೃಪೆ ಏನು ಅಂತಂದ್ರೆ, ಇವತ್ತಿಗೆ ಅಂತ ಕಷ್ಟ ಇಲ್ಲ, ತಿಂದು ಕುಡಿಲಿಕ್ಕೆ ಯಾವ ಕಷ್ಟ ಕೊಡ್ಲಿಲ್ಲ. ಆದ್ರೆ ಕಷ್ಟ ಬರ್ಲಿಕ್ಕೆ ಕಾರಣ ಇದೆ, ಮನುಷ್ಯನ ಪಾಪವೇ. ಆದ್ರೆ ದೇವರ ಮಹಾ ಕೃಪೆ, ಕರುಣೆ, ಪ್ರೀತಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಆ ಪಾಪದಿಂದ ಬಿಡುಗಡೆ ಹೊಂದಿ, ಕಷ್ಟದಿಂದ ಬಿಡುಗಡೆ ಹೊಂದಿ, ಆ ಶಾಪದಿಂದ ಮುಕ್ತರಾಗಿ ಇವತ್ತು ದೇವರ ಆ ಕೃಪೆ, ಕ್ಷಮೆ, ಪ್ರೀತಿ, ನಿತ್ಯ ಜೀವ, ಆಶೀರ್ವಾದ ನಮಗೆ ಸಿಗ್ತದೆಯಲ್ಲ, ಅದು ಯೇಸುವಿನ ಮುಖಾಂತರ. ಅದು ಗ್ರೇಟ್ ಆಗಿದೆ, ಅದು ಗ್ರೇಟ್ ಆಗಿದೆ. ಅರ್ಥ ಆಗ್ತಿದ್ಯಾ? ಅದು ಗ್ರೇಟ್ ಆಗಿದೆ. ಪ್ರೈಸ್ ದ ಲಾರ್ಡ್. ಸೊ ಅದು ಕೃಪೆ ಆಗಿದೆ, ಕಷ್ಟ ದೊಡ್ಡದಲ್ಲ. ಇದನ್ನು ತಿಳ್ಕೊಳ್ಳೋರೇ ಬಿಡುಗಡೆ ಹೊಂದ್ತಾರೆ. ಈ ಸತ್ಯವನ್ನು ಯಾರು ತಿಳಿತಾರೆ ನೋಡಿ, ಅವರಿಗೆ ಆ ಕಷ್ಟದಿಂದ ಬಿಡುಗಡೆ. ಅದಕ್ಕೆ ಯೇಸು ಸ್ವಾಮಿ ಈ ವಾಕ್ಯ ಹೇಳಿದ್ರು, ಸತ್ಯ ತಿಳಿದುಕೊಳ್ಳಿ, ಅದು ನನ್ನ ವಾಕ್ಯದಲ್ಲಿ ಇದೆ. ಆ ಸತ್ಯ ನೀವು ತಿಳ್ಕೊಳ್ಳುವಾಗ ನಿಮಗೆ ಬಿಡುಗಡೆ ಸಿಗ್ತದೆ. ದೆವ್ವಗಳಿಂದ, ಶಾಪದಿಂದ, ರೋಗದಿಂದ, ಬಂಧನಗಳಿಂದ, ಹೌದಾ, ನಿರಾಶೆಯಿಂದ, ಪಾಪದಿಂದ, ಎಲ್ಲದರಲ್ಲಿ ಬಿಡುಗಡೆ. ಯಾವಾಗ? ಸತ್ಯ ತಿಳಿದಾಗ. ಸತ್ಯ ಎಲ್ಲಿದೆ? ಯೇಸುವಿನ ವಾಕ್ಯದಲ್ಲಿದೆ. ಕಳೆದ ಶನಿವಾರ ಕೊಟ್ಟಂತ ಸಂದೇಶ, ಸತ್ಯ ಒಂದು ಕಡೆ ಮಾತ್ರ ಇದೆ. ಎಲ್ಲಿ ಹೇಳಿ? ಯೇಸುವಿನ ವಾಕ್ಯದಲ್ಲಿ ಮಾತ್ರ. ಇಡೀ ಬೈಬಲ್ ಅಲ್ಲಿ ಇಲ್ಲ ಸತ್ಯ. ನಾನು ಮೊನ್ನೆ ಅದನ್ನೇ ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಇಡೀ ಬೈಬಲ್ ಅಲ್ಲಿ ಸತ್ಯ ಹುಡುಕಲಿಕ್ಕೆ ಹೋದ್ರೆ ಸಿಗೋದೇ ಇಲ್ಲ. ಒಂದು ಕಡೆ ಹೋಗ್ಬೇಕು. ಅದಕ್ಕೋಸ್ಕರ ಸುವಾರ್ತೆ ಸಾರ್ಲಿಕ್ಕೆ ಹೇಳಿದ್ದು ಯೇಸು ಸ್ವಾಮಿ. ಏನು? ನಾನು ಕಲಿಸಿದ ಉಪದೇಶವನ್ನು ಅವರಿಗೆ ಕಲಿಸಿರಿ. ಲೋಕದ ಕಟ್ಟ ಕಡೆಯವರೆಗೂ ಯೇಸು ಹೇಳಿದ ಉಪದೇಶ ಕಲಿಸ್ಬೇಕು. ಯೇಸುವಿನಲ್ಲಿ ಸರ್ವ ಬಿಡುಗಡೆ, ಸರ್ವ ಸಂತೋಷ, ಶಾಂತಿ, ಸಮಾಧಾನ, ಕ್ಷಮೆ, ನಿತ್ಯ ಜೀವ ಎಲ್ಲವೂ ಉಂಟು. ಅವ್ರು ಚಿಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಪುಸ್ತಕಗಳಿಗೆ ಓಡ್ಬೇಕಾಗಿಲ್ಲ. ಸ್ಪಷ್ಟ ಆಯ್ತಾ? ತಿಳಿತಾ ಇದೆಯಾ ಎಲ್ರಿಗೂ? ಪ್ರೈಸ್ ದ ಲಾರ್ಡ್. ಹೌದು ಬ್ರದರ್, ಪ್ರೈಸ್ ದ ಲಾರ್ಡ್. ಸಿಸ್ಟರ್ಸ್, ಬ್ರದರ್ಸ್ ಇದ್ದೀರಲ್ಲ? ಓಕೆ. ಹೌದು ಬ್ರದರ್. ಸೊ ಇನ್ನೊಂದು, ನಾವು ಈ ಭೂಮಿಯಲ್ಲಿ ಏನ್ ಮಾಡ್ತೀವೋ ಅದಕ್ಕೆ ತಕ್ಕಂತೆ ನಮಗೆ ಈ ಭೂಮಿಯಲ್ಲೂ ಶಿಕ್ಷೆ ಆಗ್ಬಹುದು. ಯಾಕಂದ್ರೆ ಮೇಲೆ ಶಿಕ್ಷೆ ಆಗ್ಬಾರ್ದು ಅಂತ ವಿಶ್ವಾಸಿಗಳಿಗೆ ಇದೇ ಭೂಮಿ ಮೇಲೆ ಶಿಕ್ಷೆ ಆಗುತ್ತೆ. ಹೌದಾ? ಅಷ್ಟು ಸುಲಭವಾಗಿ ಸ್ವಾಮಿ ನಮ್ಮನ್ನ ನರಕಕ್ಕೆ ದಬ್ಬಲ್ಲ. ನಮ್ಮನ್ನಂತ ಹೇಳ್ತಾ ಇಲ್ಲ, ಸಾರಿ, ಯಾವ ವಿಶ್ವಾಸಿ ತಪ್ಪಲ್ಲಿ ಹೋಗ್ತಾ ಇದ್ದಾನೋ ಅವ್ರ ಬಗ್ಗೆ ಹೇಳ್ತಾ ಇರೋದು. ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರು. ಇಲ್ಲಿದ್ದವರು ನಾನು ಅನ್ಕೊಳ್ಳಲ್ಲ ಯಾರು ದೊಡ್ಡ ಪಾಪದಲ್ಲಿ ಬಿದ್ದಿದ್ದಾರೆ, ಇಲ್ಲಪ್ಪ. ಏನೋ ಚಿಕ್ಕ ಪುಟ್ಟದೇನೋ ಲೈಫಲ್ಲಿ ನಡೀತಾ ಇರ್ತದೆ, ಅದೆಲ್ಲ ಯೇಸು ಸ್ವಾಮಿ ಕ್ಷಮಿಸ್ತಾರೆ. ಆದ್ರೆ ಎಲ್ರೂ ಧೈರ್ಯವಾಗಿರಿ, ನಾವೆಲ್ಲ ನೀತಿ ಮಾರ್ಗದಲ್ಲಿ ಇದ್ದೇವೆ, ಬೆಳಿತಾ ಇದ್ದೇವೆ, ಅದು ಸಂತೋಷವಾಗಿದೆ. ಆಯ್ತಾ? ನಮ್ಮೆಲ್ಲರಿಗೆ ಯೇಸು ಸ್ವಾಮಿ ಆರಿಸಿದ್ದಾರೆ, ಎಲ್ಲರಿಗೂ ಪವಿತ್ರಾತ್ಮನ ಸಿಕ್ಕಿ ಆಗಿದೆ. ಎಲ್ಲರ ಒಳಗಡೆ ಶರೀರದಲ್ಲಿ ಪವಿತ್ರಾತ್ಮನಿದ್ದಾನೆ. ಎಲ್ಲರೂ ಯೇಸುವಿನ ಭರಣಕ್ಕಾಗಿ, ನಿತ್ಯ ಜೀವಕ್ಕಾಗಿ ನಾವು ಪವಿತ್ರಾತ್ಮನ ಮುದ್ರೆ ನಮ್ಮ ಮೇಲೆ ಒತ್ತಲ್ಪಟ್ಟಿದೆ. ನಾವು ದಿನಾಲು ವಾಕ್ಯದಲ್ಲಿ ಇನ್ನಷ್ಟು ಬೆಳೀತಾ, ಪ್ರಾರ್ಥನೆ ಮಾಡುತ್ತಾ ಮುಂದೆ ಹೋಗ್ತಾ ಇರೋಣ. ಮತ್ತೆ ಒಂದು ಡ್ಯೂಟಿ, ಬೇರೆಯವರನ್ನು ಸಹ ರಕ್ಷಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕು. ಅದು ಸಹ ತುಂಬಾ ಇಂಪಾರ್ಟೆಂಟ್. ನಮ್ಮ ನೆರೆಹೊರೆಯವರನ್ನ, ಫ್ರೆಂಡ್ಸ್ ಗಳನ್ನ ಸ್ವಲ್ಪವಾಗಿ ಅವರಿಗೋಸ್ಕರ ಮೊದಲು ಪ್ರಾರ್ಥಿಸ್ಬೇಕು. ತುಂಬಾ ಸಮಯ ಪ್ರಾರ್ಥಿಸಿದ ನಂತರ ಅವಸರ ಕೊಡ್ತಾರೆ ಕರ್ತನು ಅವ್ರ ಜೊತೆ ಮಾತಾಡ್ಲಿಕ್ಕೆ, ಅವರಿಗೂ ಸಹ ಸತ್ಯ ಬಿಡಿಸಿ ಹೇಳಲಿಕ್ಕೆ, ಆಮೇಲೆ ಪ್ರೇಯರ್ ಗ್ರೂಪಿಗೆ ತರ್ಲಿಕ್ಕೆ. ಈ ರೀತಿಯಾಗಿ ಅವ್ರು ರಕ್ಷಣೆ ಹೊಂದ್ತಾರೆ. ನಾವೆಲ್ಲರೂ ಈಗ ಇದೇ ರೀತಿಯಾಗಿ ರಕ್ಷಣೆ ಹೊಂದಿದ್ದಲ್ವಾ? ಯಾರೋ ಹೇಳಿದ್ರು, ಪ್ರೇಯರಿಗೆ ಕರ್ಕೊಂಡು ಹೋದ್ರು,
ಅಲ್ಲೇ ಬೆಳೀತಾ ಬೆಳೀತಾ ಕೇಳ್ತಾ ಕೇಳ್ತಾ ವಾಕ್ಯ ನಮ್ಮ ಜೀವಿತ ಬದಲಾಗಿ ಇವತ್ತು ನಾವು ಸಹ ಸುವಾರ್ತೆ ಕೊಡ್ತಾ ಇದ್ದೀವಿ. ಕರೆಕ್ಟ್. ಹ್ಮ್. ಹೇಳಿ ಸಿಸ್ಟರ್ ಮತ್ತೆ. ಥ್ಯಾಂಕ್ ಯು ಲಾರ್ಡ್. ಅನೇಕರಿಗೆ ಉತ್ತರ ಸಿಕ್ತು ಅಂತ ತಿಳ್ಕೊಳ್ತೀನಿ. ರೈಟ್. ಹೌದು ಬ್ರದರ್. ಯಾ, ಗುಡ್. ಸರಿ, ಮತ್ತೆ ಹೇಳಿ ನೆಕ್ಸ್ಟ್. ಇದು ಒಳ್ಳೆ ಟಾಪಿಕ್ಸ್ ಗಳು ಸಿಕ್ತು ಇವತ್ತು ಅಲ್ವಾ? ಹ್ಮ್. Okay. ಹೀಗೆ ಕಾಮನ್ ನಮ್ಮ ಜೀವಿತದ ಕ್ವಶನ್ಸ್ ಗಳನ್ನು ಸಹ ನಾವು ಮುಂದೆ ಇಟ್ಕೊಳ್ಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಆದ. ನಾನು ಒಂದು ಕ್ವಶನ್ ಕೇಳ್ತೀನಿ. ಇಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಇವಾಗ ಇದ್ದವರು 8 + 2 ಐ ಥಿಂಕ್ 9 ಜನ ಇದ್ದಾರೆ ಅನ್ಸುತ್ತೆ. ರೈಟ್. ಸೊ ಯಾರಿಗೆ ಕಷ್ಟ ಇಲ್ಲ, ಅವರು ಸ್ವಲ್ಪ ನನಗೆ ಹೇಳಿ, ಬ್ರದರ್ ನನ್ನ ಜೀವನದಲ್ಲಿ ಕಷ್ಟ ಇಲ್ಲ ಅಂತ ಯಾರಾದ್ರೂ ಹೇಳಿ. ಯಾರಾದ್ರೂ ಇದ್ದೀರಾ? ಕಷ್ಟನೇ ಇಲ್ಲ ಬ್ರದರ್ ನನ್ನ ಜೀವಿತದಲ್ಲಿ, ಫುಲ್ ಸಂತೋಷವಾಗಿದ್ದೀನಿ. ಯಾರಾದ್ರೂ ಇದ್ರೆ ಪ್ಲೀಸ್ ದಯವಿಟ್ಟು ಹೇಳಿ. ನಿಮ್ಮ ಕುಟುಂಬದವ್ರ ಹತ್ರನೇ ಕೇಳಿ, ಕಷ್ಟ ಇಲ್ಲದೆ ಇದ್ದವ್ರು ಯಾರಾದ್ರೂ ಇದ್ದೀರಾ ಅಂತ. ಅಕ್ಕಪಕ್ಕದವರು ಸರಿ ಹೋಗ್ಲಿ, ಊರಲ್ಲಿ ನಿಮ್ಮ ಚಿಕ್ಕ ವಿಲೇಜ್ ಅಲ್ಲಿ ಅಯ್ಯೋ ಅಂತ ವ್ಯಕ್ತಿನೇ ಸಿಗಲ್ಲ ಅನ್ಸುತ್ತೆ ಅಲ್ವಾ, ಕಷ್ಟ ಇಲ್ಲದೆ ಇರೋರು. ಹೌದು ಬ್ರದರ್. ಹೌದು, ಕಷ್ಟ ಇಲ್ಲದಂತ ವ್ಯಕ್ತಿ ಇಲ್ಲ ಈ ಭೂಮಿಯಲ್ಲಿ. ಕರೆಕ್ಟ್. ಸೊ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾರೆ, ಭಯ ಪಡಬೇಡಿರಿ. ಭಯ ಪಡಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಯೇಸು ಎಲ್ಲ ಜಯ ಹೊಂದಿ ಆಯ್ತು. ಈ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು ಅಂತ ಹೇಳಿದ್ರು ಯೇಸು ಸ್ವಾಮಿ. ಹೇಳಿದ್ರ ಇಲ್ವಾ? ಯೋಹನ್ನ 16:33. ಯೋಹನ್ನ 16:33 ಹೇಳಿದಾರಲ್ವಾ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಟ್ರಯಲ್ಸ್ ಇದೆ, ಕಷ್ಟ ಇದೆ. ಆದ್ರೆ ಭಯ ಪಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ, ನಾನು ಲೋಕವನ್ನೇ ಜಯಿಸಿದ್ದೇನೆ, ನೀವು ಧೈರ್ಯವಾಗಿರಿ ಅಂತ ಹೇಳ್ತಾರೆ. ಅಂದ್ರೆ ಈ ಜೀವಿತದಲ್ಲಿ ಕಷ್ಟಗಳು ಬರ್ತಾ ಇರ್ತವೆ, ಅದ್ರ ಜಯ ಹೊಂದ್ಬೇಕಾದ್ರೆ ಯೇಸುವಿನ ಜೊತೆ ಇರ್ಬೇಕು. ಆತನ ವಾಕ್ಯವನ್ನು ಗಟ್ಟಿ ಹಿಡ್ಕೊಂಡಿದ್ರೆ ಎಷ್ಟು ದೊಡ್ಡ ಬಿರುಗಾಳಿ ಬಂದ್ರೂ ಸಹ ನಾವು ಬೀಳಲ್ಲ. ದಟ್ ಈಸ್ ಫಾರ್ ಶ್ಯೂರ್. ಇದು 100% ಗ್ಯಾರಂಟಿ ಕೊಟ್ಟಿದ್ದಾರೆ. ಕಷ್ಟ ಬರುತ್ತೆ, ದೊಡ್ಡ ಮಳೆ ಗಾಳಿ ಬೀಸುತ್ತೆ, ಮಿಂಚು ಹೊಡೆಯತ್ತೆ, ಆದ್ರೆ ನಮ್ಮ ಮನೆಗೆ ಮಾತ್ರ ಹೊಡೆಯಲ್ಲ, ನಮ್ಮ ಮನೆ ಬೀಳಲ್ಲ, ಏನು ಕೂಡ ಆಗಲ್ಲ. ನಿಮ್ಮ ಹಡಗು ಬೀಳೋದೇ ಇಲ್ಲ ಅಂತ ಹೇಳ್ತಾರೆ. ಮಳೆ ಬರುತ್ತೆ, ಗಾಳಿ ಬರುತ್ತೆ, ಮಿಂಚು ಬರುತ್ತೆ, ಬಿರುಗಾಳಿ, ಸುನಾಮಿ ಎಲ್ಲ ಬರುತ್ತೆ, ಅದು ನಿಮಗ್ ಮಾತ್ರ ಏನು ಆಗಲ್ಲ ಅಂತ ಧೈರ್ಯ ಕೊಟ್ಟಿದ್ದಾರೆ. ಅದೇ ಯೇಸು, ಅದೇ ಸ್ಪೆಷಲ್. ಅರ್ಥ ಆಗ್ತಾ ಇದೆಯಲ್ವಾ? ಪರೀಕ್ಷೆನೇ ಇಲ್ಲದೆ ಜಯ ಅನ್ನೋಕೆ ಅರ್ಥನೇ ಇಲ್ಲ ಅಲ್ವಾ? ಒಬ್ರಿಗೆ ಜಯ ಸಿಕ್ಕಿದೆ ಅಥವಾ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಬಂದಿದ್ದಾರೆ, ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪರೀಕ್ಷೆಗೊಳಗಾಗಿದ್ದಾರೆ, ಆಟ ಆಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಜಯ ಸಿಕ್ಕಿರತ್ತೆ. ಅವಾಗ್ಲೇ ಆ ಜಯಕ್ಕೆ ಒಂದು ಬೆಲೆ. ಅದೇ ಪರೀಕ್ಷೆನೇ ಇಲ್ಲ, ಕಷ್ಟನೇ ಇಲ್ಲ, ಕೇವಲ ಜಯ ಅಂತ ಹೇಳಿದ್ರೆ ಆ ಜಯಕ್ಕೆ ಯಾವ್ದಾದ್ರು ಬೆಲೆ ಉಂಟಾ? ಉದಾಹರಣೆಗೆ ನಾನು ಇವತ್ತು ಶಾಪಿಗೆ ಹೋಗಿ ಒಂದು ದೊಡ್ಡ 10,000 ರೂಪಾಯಿ ಕೊಟ್ಟು ಒಂದು ದೊಡ್ಡ ಕಪ್ ಟ್ರೋಫಿ ತಗೊಂಡ್ ಬಂದು ಮನೆಯಲ್ಲಿ ಒಂದು ಪ್ರೋಗ್ರಾಮ್ ಎಲ್ಲ ಇಟ್ಟು ನಿಮ್ಮನ್ನೆಲ್ಲ ಕರಿತೀನಿ. ಕರೆದು ಬಿಟ್ಟು ಹೇಳ್ತೀನಿ, ನನಗೆ ಜಯ ಸಿಕ್ಕಿದೆ, ಅದಕ್ಕೆ ನನಗೆ ಟ್ರೋಫಿ ಸಿಕ್ಕಿದೆ. ಟ್ರೋಫಿ ಯಾರು ತಂದ್ರು ಬರುದಾರ ಅಂತ ಕೇಳಿದ್ರೆ ನಾನೇ ತಗೊಂಡ್ ಬಂದೆ. ಯಾಕೆ ಅಂತ ಕೇಳಿದ್ರೆ ನನಗ್ ಜಯ ಸಿಕ್ತು. ಯಾವ್ದ್ರಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಅರ್ಥ ಉಂಟಾ? ಸೊ ಅದೇ ರೀತಿಯಾಗಿ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಜಯ ಹೊಂದುವವನು ಧನ್ಯನು. ಕಷ್ಟದಲ್ಲಿ ನಮಗೆ ಬರುವಂತ ಎಲ್ಲಾ ಪರೀಕ್ಷೆಯಲ್ಲಿ ನಾವು ಜಯ ಹೊಂದುವುದಾದ್ರೆ ನಾವು ಧನ್ಯರು. ಆಮೆನ್. ಸೊ ಕಷ್ಟ ಬರುವಾಗ ಸಂತೋಷ ಪಡೋಣ. ಇದನ್ನ ಹೇಗೆ ಜಯಿಸುವ ಅಂತ ನಾವು ಪ್ರಶ್ನೆ ಇಟ್ಟಾಗ ಯೇಸು ನನ್ನೊಡನೆ ಇದ್ದಾನೆ, ಜಯ ಹೊಂದಲಿಕ್ಕೆ ನನಗೆ ಸಹಾಯ ಮಾಡ್ತಾನೆ. ಆ ಒಂದು ರಿಲೇಶನ್ಶಿಪ್ ಅನ್ನು ನಾವು ಬೆಳೆಸ್ಕೊಳ್ಬೇಕು ಯೇಸುವಿನೊಂದಿಗೆ. ಬೆಳೆಸ್ಕೊಳ್ತಾ ಹೋದಾಗೆ ಅನುಭವದಲ್ಲಿ ಬರ್ತೀವಿ.
ಯೇಸು ಸ್ವಾಮಿ ಕಾರ್ಯ ಮಾಡುವುದನ್ನು ನಾವು ಅನುಭವಿಸ್ತೀವಿ, ಹತ್ತಿರದಲ್ಲಿ ಅನುಭವಿಸ್ತೀವಿ. ಒಂದೊಂದೇ ಚಿಹ್ನೆಗಳನ್ನು ಮಾಡ್ಲಿಕ್ಕೆ ಆರಂಭಿಸ್ತಾರೆ, ಅಂದ್ರೆ ಚಿಹ್ನೆಯನ್ನು ತೋರಿಸ್ತಾರೆ. ಚಿಕ್ಕ ಪುಟ್ಟ ಅದ್ಭುತಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸಂತೋಷವಾಗ್ತದೆ ಮತ್ತು ನಮಗೆ ತಿಳಿಲಿಕ್ಕೆ ಆರಂಭಿಸ್ತದೆ ಇದು ಯೇಸು ಅಲ್ಲದೆ ಬೇರೆ ಯಾರು ಮಾಡಿದ್ದಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಇವತ್ತು ಬೆಳಿಗ್ಗೆ ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ನಮ್ಮ ಸಭೆಯ ಒಬ್ರು ಸಹೋದರು. 1-2 ವಾರದ ಹಿಂದೆ ದೊಡ್ಡ ಅಪಘಾತ. ಒಂದು ಜೀಪ್ ಅಂದ್ರೆ ಕಾರ್, ಬ್ರೀಜಾ ಕಾರು ಅವ್ರು ಕೆಲವೇ ಸಮಯ ಆಗಿತ್ತು ತಗೊಂಡು. ಅದರಲ್ಲಿ ಒಬ್ಬ ಹುಡುಗ, 3 ಮಕ್ಕಳು. ಅವನು ಸಹ ಯೂತ್ ಹುಡುಗ. 4 ಜನ ಯೌವನಸ್ಥರೆ, 3 ಜನ ಚಿಕ್ಕ ಮಕ್ಕಳು. ಅದು ಹೊಡೆದ ರಭಸಕ್ಕೆ ಗಾಡಿ ಪುಡಿ ಪುಡಿ ಅಂತ ಜಜ್ಜಿ ಹೋಗಿದೆ ಆಕ್ಸಿಡೆಂಟ್ ಅಲ್ಲಿ. ಅದನ್ನ ನೋಡಿದ್ರೆ ನನ್ನ ಹತ್ರ ಫೋಟೋಸ್ ಇದೆ, ನಿಮ್ ಕಳಿಸಿದ್ರೆ ನೀವ್ ಅಂತೀರ ಒಬ್ರು ಉಳ್ದಿಕ್ಕಿಲ್ಲ ಇದ್ರಲ್ಲಿ ಅಂತ. ನ್ಯಾಷನಲ್ ಹೈವೇ ಅಲ್ಲಿ ಆಗಿದ್ದು. ನೋಡಿದ್ರೆ ಯಾರಿಗೂ ಏನು ಆಗದೆ, ಬೆಲ್ಟ್ ಸಹ ಹಾಕಿಲ್ಲ ಯಾರು, ಏರ್ ಬ್ಯಾಗು ಓಪನ್ ಆಗಿಲ್ಲ, ಸ್ಟಿಲ್ ಪ್ರತಿಯೊಬ್ರು ಸುರಕ್ಷಿತ ಆಗಿದ್ರು. ಒಂದು ಹುಡುಗಿಗೆ ಮಾತ್ರ ಚಿಕ್ಕದಾಗಿ ಕಾಲಿಗೆ ಸಣ್ಣ ಪೆಟ್ಟಾಯ್ತು, ಅದು ಸ್ಟಿಚಿಂಗ್ ಮಾಡಿದ್ರೆ 2 ಸ್ಟಿಚಿಂಗ್ ಅಷ್ಟೇ. ಅದನ್ನ ಬಿಟ್ಟು ಬೇರೆ ಏನೂ ಆಗಿಲ್ಲ. 4 ಜನರ ಜೀವನ ಸುರಕ್ಷಿತ. ಇಟ್ ವಾಸ್ ಅಮೇಸಿಂಗ್. ಸಾಕ್ಷಿ ಹೇಳುದು, ದೇವರು ಜೀವ ಉಳಿಸ್ಕೊಟ್ರು. ಅರ್ಥ ಆಗ್ತಿದ್ಯಾ? ಸಂತೋಷವಾಗತ್ತೆ ನೋಡಿ. ಶೋಧನೆ ಬರುತ್ತೆ, ಕಷ್ಟ ಬರುತ್ತೆ, ತೊಂದರೆಗಳು ಬರುತ್ತೆ, ಆದ್ರೆ ಜೀವಕ್ಕೆ ಹಾನಿ ಆಗ್ಲಿಕ್ಕೆ ಬಿಡಲ್ಲ ಯೇಸು ಸ್ವಾಮಿ. ಅದಕ್ಕೆ ಧೈರ್ಯವಾಗಿರ್ಬೇಕು, ಅದಕ್ಕೆ ಯೇಸುವನ್ನು ತಿಳಿದಿರ್ಬೇಕು. ಬೇರೆಯವರಿಗಾದ್ರೂ ಇವಾಗ ನೋಡಿ, ಆ ಫ್ಲೈಟ್ ಅಲ್ಲಿ ಎಷ್ಟು ಜನ ಹೋದ್ರು, ಎಲ್ಲಿ ಹೋದ್ರು? ಮ್ಯಾಕ್ಸಿಮಮ್ ಅದ್ರಲ್ಲಿ ಅನ್ಯ ಜಾತಿಯರು ಇದ್ರಲ್ವ. ಯೇಸುವನ್ನು ಅರಿಯದೇ ಇದ್ದವ್ರು ಎಷ್ಟು ಜನ ಇದ್ರು ಗೊತ್ತಿಲ್ಲ. ಅದಕ್ಕೆ ಯೇಸುವನ್ನು ಅರ್ತಿರ್ಬೇಕು. ಪ್ರಾಣ ಹೋದ್ರೆ ಸೀದಾ ಕರ್ತನ ಸನ್ನಿಧಿಯಲ್ಲಿ ಇರ್ತೀವಿ ನಾವು. ಆಮೆನ್. ಅದು ನಮಗೆ ಸಿಕ್ಕಂತ ಭಾಗ್ಯ, ಆಶೀರ್ವಾದ, ಬ್ಲೆಸ್ಸಿಂಗ್ ಆಗಿದೆ. ಓಕೆ, ನೀವೆಲ್ಲ ಅನುಭವ ಮಾತಾಡಿ ಇವಾಗ. ಹೌದಲ್ವಾ? ಹೇಳಿ. ಹೌದು ಬ್ರದರ್. ಹೌದು brother. ಹ್ಮ್ ನಾವು ಇದ್ದಲ್ಲಿ ಏನು ಭಯ ಇದೆಯಾ? ಇಲ್ಲ. ಇಸ್ರೇಲ್ ಅಲ್ಲಿ ನೋಡಿ, ನಮ್ಮ ಕೆಲವರು ಸಹೋದರರು ಸಹೋದರಿಯರು ಇದ್ದಾರೆ, ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಓಡ್ತಾರೆ ಪಾಪ. 3 ಗಂಟೆ ಆಗುವಾಗ, 4 ಗಂಟೆ ಆಗುವಾಗ ಸೈರನ್ ಹೊಡಿತದೆ, ಹೋಗ್ಲೇಬೇಕು. ಎಲ್ಲಿ? ಬಾಂಬ್ ಶೆಲ್ಟರ್ಗೆ. ಅಷ್ಟು ಭಯ ಇದೆ. ಅದು ನಾವಾದ್ರೂ ಸಂತೋಷವಾಗಿ ಸುರಕ್ಷಿತವಾಗಿ ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವ್ರ ಬಗ್ಗೆ ತಿಳಿತಾ ಇದ್ದೇವೆ ಅಲ್ವಾ? ಸೊ ಕಷ್ಟ ಇದೆ, ಆದ್ರೆ ಜಯ ಖಂಡಿತ. ಕಷ್ಟ ಇದೆ, ಜಯ ಖಂಡಿತ. ಹೆದರ್ಬೇಡಿ, ನಾನಿದ್ದೇನೆ, ಧೈರ್ಯ ಪಡಿಸುವವರು ಯೇಸು ಇಸ್ ವಿತ್ ಅಸ್. ಎಲ್ಲಿ ತನಕ ಒಟ್ಟಿಗಿದ್ದಾರೆ? ಕೊನೆಯ ಉಸಿರೋವರೆಗೂ ಮಾತ್ರನಾ? ಅದರ ನಂತರ ಅವ್ರ ಜೊತೆನೆ ಇರೋದು ನೇರವಾಗಿ ಅಲ್ವಾ? ಅದೇ ನಮಗೆ ಸಿಕ್ಕಿರುವಂತ ಭಾಗ್ಯ. ಓಕೆ, ಸೊ ನೀವು ಮಾತಾಡಿ, ನಾನು ಮಾತಾಡಿದ್ದೇನು. ಹೇಳಿ ಸಿಸ್ಟರ್ಸ್, ಮಾತಾಡಿ. ಎಸ್ 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 ಸಿಸ್ಟರ್. ವಸಂತ ಅಂತ ಹೇಳಿದ್ರು. ಹೌದು ಹಾ ಬ್ರದರ್, ನಂದೊಂದು ಹೇಳಿ. ಕ್ವಶನ್ ಉಂಟು. ಹ. ಆ ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 31ನೇ ವಚನ. ಹ್ಮ್. ಸಣ್ಣದ, ಸಾಧಾರಣವಾಗಿ ಗೊತ್ತಿರಬಹುದು ಎಲ್ಲರಿಗೆ, ನಾನು ಪುನಃ ಚಿಕ್ಕದಾಗಿ ಹೇಳ್ತಾ ಅದನ್ನು ಇದ್ದೀನಿ. ನಾವು ಹೌದು. ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅಂಥದನ್ನೇ ನೀವು ಅವರಿಗೆ ಮಾಡಿರಿ. ನಮ್ಮ ಜೀವನದಲ್ಲಿ ಅನೇಕ ಆಸೆಗಳಿರ್ತವೆ, ಬೇರೆಯವರಿಂದ ಪಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ, ಹೌದಾ? ನಮಿಗೋಸ್ಕರ ಮಾಡ್ಲಿ ಅಂತ ನಾವು ಇದು ನೋಡಿ, ಕೆಲವು ವ್ಯಕ್ತಿಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ, ಅವ್ರು ಬೇರೆಯವರಿಂದನೇ ಕಿತ್ಕೊಳ್ಳಿಕ್ಕೆ ನೋಡ್ತಾ ಇರ್ತಾರೆ, ಆದ್ರೆ ಅವರಾಗಿ ಬೇರೆಯವರಿಗೆ ಏನು ಮಾಡಲ್ಲ ಒಳಿತನ್ನು ಅಲ್ವಾ? ಆದ್ರೆ ಕೆಲವು ವ್ಯಕ್ತಿಗಳನ್ನ ನೋಡಿದ್ದೀರ, ತುಂಬಾ ಓಪನ್ ಹಾರ್ಟೆಡ್, ತುಂಬಾ ಜನರಸ್ ಆಗಿರ್ತಾರೆ. ಅಂದ್ರೆ
ತುಂಬಾ ಖರ್ಚು ಮಾಡ್ತಾರೆ, ಬೇರೆಯವರಿಗೋಸ್ಕರ ಒಳ್ಳೆ ಮಾಡ್ತಾರೆ, ಧಾರಾಳವಾಗಿ ಖರ್ಚು ಮಾಡ್ತಾರೆ, ಅವರಿಗೋಸ್ಕರ ಹೆಲ್ಪ್ ಮಾಡ್ತಾರೆ, ತುಂಬಾ ಸಹಾಯ ಮಾಡ್ತಾರೆ. ಅಂದ್ರೆ ಎಲ್ಲ ವಿಷಯದಲ್ಲಿ ಉದ್ಧಾರವಾಗಿರುತ್ತೆ ಮನಸ್ಸು. ಅದಕ್ಕೆ ಈ ವಾಕ್ಯ ಹೇಳ್ತದೆ, ನಿಮಗೆ ಏನೇನ್ ಜನರು ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಸಹಾಯ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು, ಇದು ಕೊಡ್ಬೇಕು, ಆ ವಸ್ತುಗಳನ್ನ ತಂದು ಕೊಡ್ಬೇಕು ಅಂತ ನಾವು ಆಸೆ ಪಡೋದಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲ, ನೀವ್ ಏನ್ ಆಸೆ ಪಡ್ತೀರೋ ಬೇರೆಯವರಿಂದ ಅದನ್ನ ನೀವು ಆ ಕಡೆ ಅವರಿಗೆ ಮಾಡಿ, ನೀವು ಆ ಕಡೆ ಅವರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ವಸ್ತುಗಳನ್ನು ತಂದುಕೊಡಿ. ದಿಸ್ ಇಸ್ ಗುಡ್. ಇದು ಯೇಸುವಿನ ಮಕ್ಕಳ ಒಂದು ಏನು ಸ್ವಭಾವ ಆಗಿರ್ಬೇಕು. ಗೊತ್ತಾಗ್ತಿದ್ಯಾ? ಉದಾಹರಣೆಗೆ ಒಬ್ರು ನಮ್ಮ ಮನೇಲಿ ನೆಂಟರು ಬರ್ತಾರೆ ಅಂತ ತಿಳ್ಕೊಳ್ಳೋಣ, ಏನು ಹಿಡ್ಕೊಂಡ್ ಬರಲ್ಲ ಕೈಯಲ್ಲಿ, ಆದ್ರೆ ಕಳೆದ ವಾರ ನಾವು ಅವ್ರ ಮನೆಗೆ ಹೋಗಿದ್ವಿ, ಅವ್ರಿಗೆ ಫ್ರೂಟ್ಸ್, ತಿಂಡಿಗಳು, ಚಾಕ್ಲೇಟ್ಸ್ ಮಕ್ಳಿಗೆ ಎಲ್ಲಾ ತಗೊಂಡ್ ಹೋಗಿದ್ವಿ. ಆದ್ರೆ ಈ ವಾರ ಇವ್ರು ಬಂದಾಗ ಏನು ಹಿಡ್ಕೊಂಡ್ ಬರ್ಲಿಲ್ಲಲ್ಲ, ಒಂದು ಚಾಕ್ಲೇಟ್ ಕೂಡ ತಂದಿದ್ರೆ ಪರವಾಗಿರ್ಲಿಲ್ಲ ಅಂತ ನಾವ್ ಹಿಂಗೆ ಹೇಳ್ಕೊಳ್ಳೋದೊಂದು ಪರಂಪರೆ ಇದೆ ಅಲ್ವಾ, ಹೇಳ್ಕೊಳ್ತೀವಿ. ನಾನು ನಮ್ ಬಗ್ಗೆ ಹೇಳ್ತಾ ಇಲ್ಲ, ಉದಾಹರಣೆಗೆ ಹೇಳ್ತಾ ಇರೋದು. ಸೊ ದಿಸ್ ಇಸ್ ವಾಟ್, ಅದರ ಅರ್ಥ ಇದಾಗಿದೆ. ನಾವು ಬೇರೆಯವರಿಂದ ಅಪೇಕ್ಷಿಸ್ತೀವಿ, ಅಪೇಕ್ಷಿಸೋದು ಬೇಡ. ಅವ್ರು ಯಾವಾಗ್ಲೂ ಏನು ಮಾಡದೇ ಇದ್ರು ಪರವಾಗಿಲ್ಲ, ನಮಗೆ ಹೇಳಿದ್ದಾರೆ ಸರ್, ನೀವು ಮಾಡಿ, ನೀವು ಒಳ್ಳೆಯವ್ರು, ನೀವು ಒಳ್ಳೆ ಮಕ್ಕಳು, ಮುದ್ದು ಮಕ್ಕಳು, ಜಾಣ ಮರಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ ಸಿಸ್ಟರ್? ಆದ್ರೆ ಲೋಕದಲ್ಲಿ ಜನರು ಏನ್ ಹೇಳ್ತಾರೆ ಗೊತ್ತುಂಟ ಬ್ರದರ್, ಅವ್ರು ಏನು ಮಾಡ್ಲಿಲ್ಲ ನೀನ್ ಯಾಕೆ ಮಾಡೋದು? ಅದು ಲೋಕದ ಜನರು. ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರು ಸಿಸ್ಟರ್. ಲೋಕದವ್ರು ಹಂಗೆ ದೂಷಿಸ್ತಾರೆ, ಅವ್ರು ಏನು ಮಾಡಲಿಲ್ಲ ನೀನ್ ಯಾಕೆ ಮಾಡ್ತೀಯ ಅಂತ. ಅದು ಲೋಕ. ಲೋಕವು ಮತ್ತು ಅದರೊಳಗಿರುವುದೆಲ್ಲವೂ ನಮ್ಮದಲ್ಲ. ಅದು ಲೋಕದ ಬಗ್ಗೆನೇ ಚಿಂತೆ, ನಶ್ವರವಾಗುವಂಥದ್ದು ಅವೆಲ್ಲ. ಆದರೆ ಕಾಣದಿರುವಂಥದ್ದು ಶಾಶ್ವತ. ನಾವು ಶಾಶ್ವತವಾದವರ ಹಿಂದೆ ಹೋಗ್ತಾ ಇರೋರು, ಅವರನ್ನೇ ನಂಬಿ ಬದುಕುವವರು. ಯಾಕೆ ಅಂದ್ರೆ ಶಾಶ್ವತವಾಗಿರುವವನು ಬರುವಾಗ ತಾತ್ಕಾಲಿಕವಾಗಿರುವುದು ಅದು ನಿತ್ಯಕ್ಕೂ ಹೊರಟು ಹೋಗ್ತದೆ, ನಿತ್ಯಕ್ಕೂ ಹೊರಟು ಹೋಗ್ತದೆ. ಆಮೇನ್. ಆದ್ರೆ ಶಾಶ್ವತವಾದದ್ದು ನಿತ್ಯಕ್ಕೂ ಇರುತ್ತದೆ ಎಂದರೆ ಉತ್ತರ. ಸೊ ಗುಡ್. ಮತ್ತೆ ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ಸೊ ಇಟ್ಸ್ ಓಪನ್ ಡಿಸ್ಕಷನ್. Praise the Lord. Praise the Lord. Thank you, Jesus. Hallelujah. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮೆಸೇಜ್ ಸಿಕ್ಕಾಯ್ತು ಅಲ್ವಾ? ವಾಕ್ಯ ಸಿಕ್ತಲ್ವಾ? ಹೌದು. ಸೊ ಕರ್ತರು ನಮ್ಮೊಡನೆ ಇದ್ದಾರೆ, ಭಯ ಪಡಬೇಡಿ ಯಾರು, ಧೈರ್ಯವಾಗಿರಿ. ಕೊನೆ ಉಸಿರೊರೆಯವರಿಗೂ ನಮ್ಮನ್ನು ನಡೆಸ್ತಾರೆ. ನಮ್ಮ ಡ್ಯೂಟಿ ಏನಪ್ಪಾ ಅಂದ್ರೆ ಅವರನ್ನ ಒಬೆ ಮಾಡ್ಕೊಂಡಿರೋದು, ವಾಕ್ಯಗಳನ್ನು ಒಂದೊಂದಾಗಿ ಪಾಲಿಸಿದಷ್ಟು ವಾಕ್ಯ ಎಷ್ಟು ನಮ್ಮೊಳಗೆ ಶ್ರೀಮಂತವಾಗಿ ಪಾಲನೆ ಆಗ್ತಾ ಇರುತ್ತೆ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಜೀವಿತದ ಒಂದೊಂದು ಕಾರ್ಯದಲ್ಲಿ ವಾಕ್ಯ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಾವೇ ಧನ್ಯರು, ನಾವೇ ಗೆದ್ದವರು, ವಿಕ್ಟೋರಿಯಸ್ ಆಗಿರ್ತೀವಿ, ಎಲ್ಲದರಲ್ಲಿ ಜಯ ಹೊಂದಬಹುದು. ಅದು ಕೂಡ ಸ್ಪೆಷಲ್ ಆಫರ್ ಇದೆ, ಯಾರಿಗ್ಯಾರಿಗ್ ಬೇಕೋ ತೆಗೆದುಕೊಳ್ಳೋಣ. ಸ್ಪೆಷಲ್ ಆಫರ್. ನಾವು ಎಲ್ಲದ್ರಲ್ಲಿ ವಿಕ್ಟೋರಿಯಸ್ ಆಗ್ಬಹುದು. ವಿ ಆರ್ ವಿಕ್ಟೋರಿಯಸ್ ಇನ್ ಕ್ರೈಸ್ಟ್ ಅಂತ ಹೇಳ್ತಿದ್ದಾರೆ. ಅದು ವಿಕ್ಟೋರಿಯಸ್ ಆಗ್ಬೇಕಾದ್ರೆ ನಾವು ಅದಕ್ಕೆ ಅಪ್ಲೈ ಆಗ್ಬೇಕು, ನಮ್ಮನ್ನೇ ಅಪ್ಲೈ ಮಾಡ್ಕೊಳ್ಬೇಕು. ಹೆಚ್ಚೆಚ್ಚು ಅವರ ವಾಕ್ಯಕ್ಕೆ ನಾವು ಅಧೀನರಾದ ಹಾಗೆ ನಾವೇ ಬಲವಂತರಾಗ್ತೀವಿ, ನಾವು ಜಯಗೊಳ್ತೀವಿ. ನಮ್ಮ ಜೀವಿತದಲ್ಲಿ ಮಾತ್ರವಲ್ಲ, ಬೇರೆಯವರ ಜೀವಿತದಲ್ಲಿ ಸಹ ಜಯವನ್ನು ಕೊಡಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಪರ ರೋಗಗಳನ್ನು ಗುಣಪಡಿಸ್ಬೋದು, ಬಂಧನಗಳನ್ನು ಬಿಡಿಸ್ಬೋದು, ದೆವ್ವದ ಕಾಟದಿಂದ ಓಡಿಸ್ಬೋದು. ಅವರ ಒಂದೊಂದು ಶಾಪಗಳನ್ನು ಮುರಿದು ಅವರಿಗೆ ರಿಲೀಸ್ ಮಾಡಿದಾಗ ಅವರು ಸಹ ರಕ್ಷಣೆ ಹೊಂದಿ ಪಾಪ ಕ್ಷಮೆ ಸಿಕ್ಕಿ ಅವರ ಜೀವಿತದಲ್ಲಿರುವಂತ ಕಷ್ಟಗಳು ಹೋಗುವಾಗ ಅವರು ಸಹ ಸಂತೋಷವಾಗಿ ಕರ್ತನಲ್ಲಿ ನೆಲೆ ನಿಲ್ತಾರೆ.
ಆಗ್ತಿದ್ಯಾ? ಸೊ ಇದಕ್ಕೆ ಜಯವುಳ್ಳ ಜೀವಿತ ಅಂತ ಹೇಳ್ತಾರೆ. ಆಮೇನ್. ಸೊ ಅದು ಆಫರ್ ಇದೆ ಸ್ಪೆಷಲ್. ಇದಕ್ಕೆ ನಾವು ಎಫರ್ಟ್ ಹಾಕ್ಬೇಕು, ದಿನಾಲು ವಾಕ್ಯದಲ್ಲಿ ಓಡ್ಬೇಕು, ವಾಕ್ಯದಲ್ಲಿ ಜೀವಿಸ್ಬೇಕು, ವಾಕ್ಯವನ್ನು ಒಳಗಡೆ ಇಟ್ಕೊಳ್ಬೇಕು, ವಾಕ್ಯವನ್ನು ಕಾರ್ಯರೂಪಕ್ಕೆ ತರಬೇಕು. ಅರ್ಥ ಆಗ್ತಿದೆಯಾ? ನಮ್ಮ ಎಲ್ಲಿ ಬಲಹೀನತೆ ಇದೆ ಅಂತ ಕಂಡಿಡ್ದು ಅಲ್ಲಿ ಆ ಏರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು. ನಮ್ಮ ಬಲಹೀನತೆ ನಮಗೆ ಗೊತ್ತುಂಟಲ್ವಾ? ಸೊ ಇವತ್ತಿಂದ ಆ ಏರಿಯಾಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವ. ಯಾವ ರೀತಿಯ ಮೆಡಿಸಿನ್ ಕೊಡ್ಬೇಕು, ಮೆಡಿಸಿನ್ ಅಂದ್ರೆ ದೇವರ ವಾಕ್ಯ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ಅದು ಸೌಖ್ಯವಾಗ್ತದೆ ಆ ಭಾಗ. ಆವಾಗ ಆ ನಮ್ಮ ಬಲಹೀನತೆಯಲ್ಲಿ ಇದ್ದಂತ ಏರಿಯಾ ಕ್ಲಿಯರ್ ಆದಾಗ ನಮಗೆ ಇನ್ನಷ್ಟು ಬಲ ಸಿಗ್ತದೆ, ಇನ್ನಷ್ಟು ದೇವರ ಕಾರ್ಯ ನಮ್ಮ ಜೀವಿತದಲ್ಲಿ ಹೆಚ್ಚಾಗ್ಲಿಕ್ಕೆ ಹೋಗ್ತದೆ. ನೋಡಿ, ಆಪ್ಷನ್ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅವ್ರು ಬೀಜ ಬಿತ್ತಲಿಕ್ಕೆ ಎಲ್ಲಾ ಕಡೆ ಬಿತ್ತಲಿಕ್ಕೆ ಹೇಳಿದ್ರು, ಹೌದಲ್ವಾ? ಎಲ್ಲಿಯಾದ್ರೂ ಕಡಿಮೆ, ಎಲ್ಲಿಯಾದ್ರೂ ಜಾಸ್ತಿ ಬಿತ್ತಲಿಕ್ಕೆ ಹೇಳಿದಾರ? ಬೀಜ ಬಿತ್ತುವವನಿಗೆ ಅಂದ್ರೆ ವಾಕ್ಯ ಕೊಡುವವನಿಗೆ. ವಾಕ್ಯ ಇವತ್ತು ನಮಗೆ ಕಡಿಮೆ ಇದೆಯಾ? ಬೇಕಾದಷ್ಟು ಕೊಟ್ಟಿದ್ದಾರೆ ವಾಕ್ಯ. ಆದ್ರೆ ಬಿದ್ದಂತ ಭೂಮಿ ಹೇಗಿದೆಯೋ ಆ ಭೂಮಿಗೆ ತಕ್ಕಂತೆ ಅಲ್ಲಿ ಫಲ ಬರ್ತದೆ. ನಮಗೆ ಗೊತ್ತುಂಟಲ್ಲ ಫಲ ಯಾವ ರೀತಿಯ ಭೂಮಿಯಲ್ಲಿ ಯಾವ ರೀತಿಯ ಫಲಗಳು ಬಂತು ಅಂತ. 30ರಷ್ಟು, 60ರಷ್ಟು, 100ರಷ್ಟು. ಸೊ ಇಟ್ ಡಿಪೆಂಡ್, ಭೂಮಿ ಹೇಗಿದೆ ಅಂತ ಡಿಪೆಂಡ್ ಆಗುತ್ತೆ. ಮುಳ್ಳಿನ ಭೂಮಿ ಇದೆ, ಅಲ್ಲಿ ಕಡಿಮೆ ಫಲ. ಕಲ್ಲಿನ ಭೂಮಿ ಇದೆ, ಕಡಿಮೆ ಫಲ. ಹೌದಾ? ಅದು ಒಳ್ಳೆ ಭೂಮಿ ಇದೆಯಾ, ಅಲ್ಲಿ ಒಳ್ಳೆ ಫಲ. ಸೊ ಅದೇ ರೀತಿ ದೇವರ ರಾಜ್ಯ ಕೆಲಸ ಮಾಡ್ತದೆ. ನಮ್ಮ ಭೂಮಿಯನ್ನು ಒಳ್ಳೇದ್ ಮಾಡ್ಕೊಳ್ಬೇಕು, ಸಡಿಲಪಡಿಸ್ಕೊಳ್ಬೇಕು, ನಮ್ರರಾಗ್ಬೇಕು. ನಾವು ನಮ್ಮ ಜೀವನದಲ್ಲಿ ಮೇಲ್ ಬರ್ಲಿಕ್ಕೆ ಒಂದೇ ದಾರಿ, ಏನದು ಹೇಳಿ? ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ಆಗ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ಯಾಕೋಬ 4:10 ನೋಡಿ, 4:6, 4:10. ಜೇಮ್ಸ್ 4:6 ಅಥವಾ 4:10 ಅಲ್ಲಿ ಬರೆದಿದೆ. ನಮ್ಮನ್ನು ತಗ್ಗಿಸ್ಕೊಳ್ಳೋರಿಗೆ ಅವ್ರ ಮೇಲೆ ಕೆತ್ತುತ್ತಾರೆ, ಕೃಪೆ ಕೊಡ್ತಾರೆ ಅಂತ ಬರೆದಿದ್ದಾರೆ. ಸಿಕ್ಕಿದ್ರೆ ಓದಿ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಆಮೆನ್. ಹೆಚ್ಚು ಕೃಪೆ ನಮಗೆ ಸಿಕ್ಕಿದಾಗ ನಮ್ಮ ಜೀವನದಲ್ಲಿ ಒಳ್ಳೇದೇ ಆಗತ್ತೆ. ಅರ್ಥ ಆಗ್ತಿದೆಯಲ್ಲ? ಇನ್ನೊಂದ್ ಕಡೆನೂ ವಾಕ್ಯ ಇದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳರಿ, ಆಗ ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುವನು. 1 ಪೇತ್ರ 1:6, 2:6. ಫಸ್ಟ್ ಪೀಟರ್ ಬ್ರದರ್, ಫಸ್ಟ್ ಪೀಟರ್ 5:7, 6:7. ಏನದು ಬರ್ದಿದೆ? ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಆಮೇಲೆ 1 ಪೇತ್ರ 5:6-7 ಅಲ್ವಾ? ಹೌದು. ಓಕೆ, ನೋಡಿ ವಾಕ್ಯಗಳು ಇವೆಲ್ಲ ಒಳಗಡೆ ಇರುವಾಗ ಧೈರ್ಯ ಸಿಗ್ತದೆ ನಮಗೆ. ಈ ವಾಕ್ಯ ಎಷ್ಟು ನಾವು ಮೆಡಿಟೇಟ್ ಮಾಡ್ತೀವೋ ಅಷ್ಟು ಒಳಗೆ ಏನು ಬೂಸ್ಟ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇವಾಗ ಈ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ವ್ಯಕ್ತಿಗಳು ಹೇಗೆ ಸ್ಟ್ರಾಂಗ್ ಆಗೋದು, ಧೈರ್ಯ ಹೇಗೆ ಅವ್ರಿಗೆ ಸಿಗೋದು ಮಿಲಿಟರಿ ವಾರ್ ಅಲ್ಲೇ ಹೋಗುವಾಗ? ಯಾಕಂದ್ರೆ ಅವ್ರಿಗೆ ಆ ರೀತಿ ಟ್ರೈನ್ ಮಾಡಿರ್ತಾರೆ. ಸೊ ಅದೇ ಪವರ್. ನಾನು ಕೆಲವೊಮ್ಮೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಟೆರರಿಸ್ಟ್ಗಳು ಇಷ್ಟು ಕೆಟ್ಟ ಕೆಲಸ ಮಾಡ್ತೀವಿ, ಧೈರ್ಯ ಎಲ್ಲಿಂದ ಸಿಗ್ತದೆ ಅಂತ. ಟ್ರೈನಿಂಗ್. ಆ ಟ್ರೈನಿಂಗ್ ಕೊಡುವಾಗ, ಕೆಟ್ಟ ಅಜೆಂಡಾ ಇಟ್ಕೊಂಡು ಟ್ರೈನಿಂಗ್ ಕೊಡುವಾಗ ಕೆಟ್ಟ ಆತ್ಮಗಳು ಅವರಿಗೆ ಬಲ ಕೊಡ್ತದೆ. ಆ ಹೇಳಿದ ಮಾತಲ್ಲಿ ಶಕ್ತಿ ತುಂಬಿಸ್ತದೆ. ಹಾಗಾದ್ರೆ ಕೆಟ್ಟದ್ದಕ್ಕೆ ಎಷ್ಟು ಶಕ್ತಿ ಇರುವಾಗ ಒಳ್ಳೇದಕ್ಕೆ ಇನ್ನೆಷ್ಟು ಶಕ್ತಿ ಇರಬಾರ್ದು ಹೇಳಿ? ದೇವರ ವಾಕ್ಯ ಒಳ್ಳೇದಾ?
ನಮ್ಗೆ ಗೊತ್ತಿದೆ ಅದೆಷ್ಟು ಒಳ್ಳೇದು ಅಂತ, ಎಷ್ಟು ಪವರ್ಫುಲ್ ಅಂತ ಗೊತ್ತಿದೆ. ಹಾಗಾದ್ರೆ ಆ ವಾಕ್ಯವನ್ನು ನಮ್ಮೊಳಗಡೆ ನಾವು ಇಂಜೆಕ್ಟ್ ಮಾಡಿದಾಗ, ತುಂಬಿಸಿದಾಗ, ಪದೇ ಪದೇ ಧ್ಯಾನಿಸಿದಾಗ, ಪದೇ ಪದೇ ಕೇಳಿದಾಗ, ಪದೇ ಪದೇ ಅದನ್ನೇ ಪ್ರಚಾರ ಮಾಡಿದಾಗ ಅದು ಒಳಗಡೆ ನೆಲೆ ನಿಲ್ಲಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಒಳಗಡೆ ನೆಲೆ ನಿಲ್ತದೆಯೋ ಅದು ಕಾರ್ಯರೂಪಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಾಗ ಅಲ್ಲಿ ಪವರ್ ಮ್ಯಾನಿಫೆಸ್ಟ್ ಆಗುತ್ತೆ. ಈ ಸತ್ಯ ನಾವು ತಿಳ್ಕೊಳ್ಬೇಕು. ಅವಾಗ ಅಲ್ಲಿ ಶಕ್ತಿ ಉತ್ಪಾದನೆ ಆಗುತ್ತೆ. ಆತನ ವಾಕ್ಯದಲ್ಲಿ ಶಕ್ತಿ ಇದೆ. ಇಟ್ಸ್ ಪವರ್ಫುಲ್. ಹೌದಾ? ಡಬಲ್ ಎಡ್ಜೆಡ್ ಸ್ವರ್ಡ್ ಅಂತ ಹೇಳಿದೆ. ಅಂಡ್ ಇಟ್ ಹ್ಯಾಸ್ ಅ ಕ್ರಿಯೇಟಿವ್ ಪವರ್ ಅಂತ ಹೇಳಿದೆ. ಗೊತ್ತಿದೆಯಲ್ಲ, ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ನೋಟ್ ದಟ್ ಪಾಯಿಂಟ್, ಕ್ರಿಯಾತ್ಮಕ. ಹಂಗೆ ಬರೆದಿದೆಯಾ ಅದು? ಇಬ್ರು 4:12 ಕಾರ್ಯ ಇದೆಯಲ್ಲ, ಕಾರ್ಯ ಸಾಧಿಸ ಕಾರ್ಯ ಸಾಧಿಸುವುದು. ಇಂಗ್ಲಿಷ್ ಶಬ್ದ ಏನದು? ಕ್ರಿಯೇಟಿವ್. ಇಂಗ್ಲಿಷ್ ಶಬ್ದ ನೋಡಿ, ಸಿಕ್ಕಿದ್ರೆ ಹೇಳಿ. ಹೀಬ್ರು 4:12. ದ ವರ್ಡ್ ಆಫ್ ಗಾಡ್ ಇಸ್ ಲಿವಿಂಗ್, ಜೀವವುಳ್ಳದ್ದು, ಅಂಡ್ ಪವರ್ಫುಲ್, ಶಕ್ತಿಶಾಲಿ ಆದದ್ದು, ಅಂಡ್ ಶಾರ್ಪರ್. ಶಾರ್ಪ್ ಅಂದ್ರೇನು? ಹತ್ತವಾದದ್ದು, ಹರಿತವಾದದ್ದು, ಹದವಾದದ್ದು. ಕತ್ತಿ ಹೇಗೆ ಶಾರ್ಪ್ ಇದ್ದಷ್ಟು ಕಟಿಂಗ್ ಮಾಡುವಾಗ ಈಸಿ ಆಗುತ್ತೆ ಅಲ್ವಾ? ಶಾರ್ಪ್ ಇಲ್ದಿದ್ರೆ ಏನ್ ಮಾಡ್ತೀವಿ ನಾವು? ಶಾರ್ಪ್ ಮಾಡ್ತೀವಿ, ಅದಕ್ಕೆ ತಿಕ್ತೀವಿ ಅಲ್ವಾ? ಅದೇ ರೀತಿ ವಾಕ್ಯ ಪುಸ್ತಕದಲ್ಲಿ ಇದ್ರೆ, ಬೈಬಲ್ ಅಲ್ಲಿ ಇದ್ದು ಏನೋ ಪ್ರಯೋಜನ ಇಲ್ಲ ನಮಗೆ. ಅದು ನಮ್ಮ ಹೃದಯದಲ್ಲಿ ಅದು ಬಿತ್ತಲ್ಪಡ್ಬೇಕು. ಹೃದಯದಲ್ಲಿ ಅದನ್ನು ಶಾರ್ಪ್ ಮಾಡಿ ಇಟ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಯಾಕೆ? ಅದು ಪವರ್ಫುಲ್. ಹೃದಯದಲ್ಲಿ ತುಂಬಿಸ್ತಾ ಇರ್ಬೇಕು. ಪವರ್ಫುಲ್ ಅದು. ಎಷ್ಟು ವಾಕ್ಯ ತುಂಬಿಸ್ತೀವೋ ಅಷ್ಟು ನಾವು ಪವರ್ಫುಲ್ ಆಗ್ತೀವಿ. ಯಾವ ಸಂದರ್ಭಕ್ಕೆ, ಯಾವ ಪರಿಸ್ಥಿತಿಗೆ ನಾವು ಫೇಸ್ ಮಾಡ್ಬೇಕು, ಆ ವಾಕ್ಯ ನಮಗೆ ಸಹಾಯ ಮಾಡ್ತದೆ. ಬಿಕಾಸ್ ಇಟ್ ಇಸ್ ಪವರ್ಫುಲ್. ಅದು ಪವರ್ಫುಲ್ ಆಗಿದೆ ಅಂಡ್ ಹದವಾಗಿದೆ. ಕತ್ತರಿಸಿ ಬಿಡ್ತದೆ ಪರಿಸ್ಥಿತಿಗಳನ್ನು. ಮತ್ತೆ ನಮ್ಮ ಅವಶ್ಯಕತೆಗಳು ಬಂದಾಗ ಅದು ಕಾರ್ಯ ಸಾಧಿಸುತ್ತದೆ. ಏನು? ಕಾರ್ಯ ಸಾಧಿಸುತ್ತದೆ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಅದು ಜೀವವುಳ್ಳದ್ದು. ಯಾಕೆಂದ್ರೆ ಅದು ಜೀವವುಳ್ಳದ್ದು. ಜೀವ ತುಂಬಿಸ್ತದೆ. ಎಲ್ಲೆಲ್ಲಿ ಅವಶ್ಯಕತೆ ಬರುತ್ತದೆಯೋ ಆ ಏರಿಯಾದಲ್ಲಿ ಜೀವ ತುಂಬಿಸ್ತದೆ, ಕಾರ್ಯ ಮಾಡ್ತದೆ. ದೇವರೆಲ್ಲವೂ ತನ್ನ ವಾಕ್ಯದಿಂದಲೇ ಸೃಷ್ಟಿ ಮಾಡಿದರು ಅಂತ ನಾವು ತಿಳ್ಕೊಂಡಿದ್ದೇವೆ. ರೈಟ್? ಸೊ ಅದು ಕಾರ್ಯ ಮಾಡ್ತದೆ. ಅದಕ್ಕೋಸ್ಕರ ವಾಕ್ಯ ಓದ್ತಾ ಇರಿ, ವಾಕ್ಯವನ್ನೇ ಕೇಳ್ತಾ ಇರಿ. ಬಾಕಿ ಎಲ್ಲ ಕಾರ್ಯಕ್ರಮನ ಸ್ವಲ್ಪ ದೂರ ಇಡಿ. ಅಂದ್ರೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ವೇಳೆ ಟಿವಿಯಲ್ಲಿ, ಸೀರಿಯಲ್ ಅಲ್ಲಿ, ಮೂವಿಯಲ್ಲಿ ಎಲ್ಲ ಜಾಸ್ತಿ ಟೈಮ್ ಕಳೀತಾ ಇದ್ರೆ ಸ್ವಲ್ಪ ಅದನ್ನೆಲ್ಲ ಕಟ್ ಆಫ್ ಮಾಡ್ಕೊಂಡು ಸ್ವಲ್ಪ ವಾಕ್ಯ ಓದ್ತಾ ಇದ್ರೆ ಧೈರ್ಯ, ಬಲ, ಆಶ್ವಾಸನೆ, ನಿರೀಕ್ಷೆ, ಒಂದು ಉತ್ಸಾಹ ಬರ್ತದೆ. ಜೀವನದಲ್ಲಿ ಏನೋ ಮಾಡ್ಬೇಕು, ಮುಂದೆ ವರಿಬೇಕು, ಆಗ್ತದೆ ಅನ್ನುವ ಧೈರ್ಯ ವಾಕ್ಯದಿಂದಲೇ ಸಿಗ್ತದೆ. ಇಟ್ಸ್ ಅ ಹೋಪ್, ಲಿವಿಂಗ್ ಹೋಪ್. ದೇವರ ವಾಕ್ಯ ಅನ್ನೋದು ನಿರೀಕ್ಷೆ ಉಳ್ಳದ್ದು, ನಿರೀಕ್ಷೆ ಉಂಟು ಮಾಡ್ತದೆ. ನೋಡಿ, ನಮ್ಮ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸಿ ಅದಕ್ಕೆ ಒಳ್ಳೆ ಆಲೋಚನೆ ಕೊಡ್ತದೆ ಅದು. ದೇವರ ವಾಕ್ಯ ನಮ್ಮೊಳಗೆ ತೂರಿ ಹೋದಾಗ ನಮ್ಮ ಹೃದಯದ ಆಲೋಚನೆಗಳನ್ನು ಅದು ಶೋಧಿಸ್ತದೆ. ಅಲ್ಲಿ ಕೆಟ್ಟ ಆಲೋಚನೆಗಳಿದ್ರೆ ಅದನ್ನೆಲ್ಲ ವಾಶ್ ಮಾಡಿಬಿಡ್ತದೆ. ಭಯ, ಸಂದೇಹ, ನಿರಾಸೆ ಇವನ್ನೆಲ್ಲ ವಾಶ್ ಮಾಡಿಬಿಟ್ಟು ಧೈರ್ಯ, ನಿರೀಕ್ಷೆ, ಬಲ, ಅಲ್ಲಿ ಉತ್ಸಾಹ, ಜೀವ ತುಂಬಿಸ್ತದೆ. ಇದೇ ದೇವರ ವಾಕ್ಯದ ಕೆಲಸ. ಆಮೆನ್. ದೇವರ ವಾಕ್ಯದ ಕೆಲಸ ಅದು. ನೋಡಿ, ಮರಿಯಳು ಮತ್ತು ಮಾರ್ತಳು ನಿರಾಸೆಯಿಂದ ಕುತ್ಕೊಂಡಿದ್ರು. 4 ದಿನ ಆಯ್ತು ಲಾಜರಸ್ ಸತ್ತೋಗಿ. ದುಃಖ ಪಡ್ತಾ ಇದ್ರು, ಅಳ್ತಾ ಇದ್ದಾರೆ. 4 ದಿನ ಆದ್ರು, 4 ದಿನ ಆಯ್ತು.
ಹೋಗ್ಬಿಟ್ಟಲ್ಲ ತಮ್ಮ ಅಂತ. ಅವಾಗ ಯಾರೋ ಸುದ್ದಿ ತಗೊಂಡ್ ಬರ್ತಾರೆ, ಮಾರ್ತಳಿಗೆ ಹೇಳ್ತಾರೆ, ಮಾರ್ತನ ಮರಿಯಳ ಗುರು ಬಂದಿದ್ದಾರೆ ಅಂತ. ಮಾರ್ತಳಿಗೆ. ಹಾ, ಆಗ ಮಾರ್ತಳು ಮರಿಯಳ ಹತ್ರ ಒಳಗೆ ಹೋಗಿ ಹೇಳ್ತಾಳೆ. ಫಸ್ಟ್ ಮಾರ್ತಳಿಗೆ ನ್ಯೂಸ್ ಸಿಗ್ತದೆ ಅಲ್ಲ. ಅವಳು ಹೌದು ಮಾರ್ತಳ ಬ್ರದರ್. ಮರಿಯಳ ಹತ್ರ ಬಂದ್ಬಿಟ್ಟು ಒಳಗಡೆ ಕಿವಿಯಲ್ಲಿ ಹೇಳ್ತಾಳೆ, ಆ ಗುರು ಬಂದಿದ್ದಾರೆ, ಗುರು ಬರ್ತಾ ಇದ್ದಾರೆ. ಹೇಗೆ ಅನಿಸ್ಬೇಕಲ್ವಾ ಅಂತ ಪರಿಸ್ಥಿತಿಯಲ್ಲಿ. 4 ದಿನ ಆದ್ರೂ ಬರ್ಲಿಲ್ಲ. ಯಾವಾಗ್ಲೂ ಅವ್ರ ಜೊತೆಯಲ್ಲಿ ಇರುವಂತ ಯೇಸು ಸ್ವಾಮಿ ತನ್ನ ಸಹೋದರನ ಸಾಯುವಾಗ ಅವ್ರು ಬರ್ಲಿಲ್ಲ. 2 ದಿನ ಆಯ್ತು ಬರ್ಲಿಲ್ಲ, 3 ದಿನ ಆಯ್ತು ಬರ್ಲಿಲ್ಲ, 4 ದಿನ ಆಯ್ತು ನಿರೀಕ್ಷೆ ಕಳ್ಕೊಳ್ಳುವಂತ ಸಂದರ್ಭ. ಮೇರಿ ಸಿಸ್ಟರ್ ಕೇಳಿ, ನೀವು ಅವಾಗ ಹೇಳಿದ್ರಲ್ಲ ಕಷ್ಟ ಅಂತ, ನಂಬಿಕೆ ತಪ್ಪು ಹೋಗ್ತದೆ ಅಂತ ಹೇಳಿದ್ರಲ್ಲ. ಅವ್ರದ್ದು ನಂಬಿಕೆ ತಪ್ಪು ಹೋಗುವಂತ ಪರಿಸ್ಥಿತಿ ಇದ್ದಿರ್ಬೋದು. ದುಃಖ ಸಿಕ್ಕಾಪಟ್ಟೆ ಆಗಿದೆ. ಫಿನಿಶ್, ಏನು ಇಲ್ಲ, ಸತ್ತೋಗಾಯ್ತು ಸಹೋದರ. ಒಂದು ಸಂದೇಶ ಸಿಗ್ತದೆ, ಗುರು ಬರ್ತಾ ಇದ್ದಾರೆ. ಏನು? ಗುರು ಬರ್ತಾ ಇದ್ದಾರೆ ಜೀವ ತುಂಬಲಿಕ್ಕೆ. ಸತ್ತಂತ ನಿಮ್ಮ ಸಹೋದರನ್ನ ಎಬ್ಬಿಸುವ ಶಕ್ತಿ ಆತನಲ್ಲಿದೆ. ಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಗುರು ಬರ್ತಾ ಇದ್ದಾರೆ. ಒಂದು ನಿರೀಕ್ಷೆ ಆಮೇನ್. ಇಟ್ಕೊಳ್ತು, ಅವರಿಗೆ ಒಂದು ಧೈರ್ಯ ಬಂತು, ಏನೋ ಒಂದು ನಡಿಬಹುದು, ಒಂದು ನಿರೀಕ್ಷೆ ಉಟ್ಕೊಳ್ತು. ಗುರು ಬರ್ತಾ ಇರೋ ಸಂದೇಶ ಇವತ್ತು ನಮ್ಮ ಜೀವಿತದಲ್ಲಿ ಆ ಒಂದು ನಿರೀಕ್ಷೆ ಇರಲಿ. ಗುರು ದೂರದಲ್ಲಿ ಇಲ್ಲ, ನಮ್ಮ ಹತ್ತಿರದಲ್ಲೇ ಇದ್ದಾರೆ. ಗುರು ಏನೋ ಒಂದು ಮಾಡ್ತಾರೆ, ಕೈ ಬಿಡಲ್ಲ, ಬದಲಾಯಿಸ್ತಾರೆ. ಗುರು ಬದಲಾಯಿಸ್ತಾರೆ. ಎಸ್, ಬದಲಾಯಿಸ್ತಾರೆ. ದಿಸ್ ಇಸ್ ಮೆಸೇಜ್. ನಮ್ಮ ಹತ್ತಿರದಲ್ಲೇ ಇದ್ದಾರೆ, ನಮ್ಮನ್ನು ಬಿಟ್ಕೊಡಲ್ಲ, ಖಂಡಿತವಾಗಿ ಬಿಟ್ಕೊಡಲ್ಲ. ಲೋಕದ ಕಟ್ಟ ಕಡೆಯವರೆಗೂ ನಾನು ನಿಮ್ಮ ಸಂಗಡ ಇರುವೆನು. ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇರುವೆನು. ನಿಮ್ಮ ಕೊನೆ ಉಸಿರಿರುವವರೆಗೂ ನಾನು ನಿಮ್ಮ ಸಂಗಡ ಇರುವೆನು. ನಾನು ಎಂದಿಗೂ ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದೇ ಇಲ್ಲ, ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದೇ ಇಲ್ಲ ಎಂದು ವಾಗ್ದಾನ ಮಾಡಿದ್ದಾರೆ. ನಾವು ಅನಾಥರಲ್ಲ. ನಮ್ಮ ಗುರು ನಮ್ಮ ಹತ್ತಿರದಲ್ಲೇ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮ ಒಳಗಡೆನೆ ಇದ್ದಾರೆ. ನಮ್ಮನ್ನು ಬಲಪಡಿಸ್ತಾರೆ, ನಮ್ಮನ್ನು ಧೈರ್ಯ ಪಡಿಸ್ತಾರೆ, ನಮಗೆ ಶಕ್ತಿ ಕೊಡ್ತಾರೆ, ನಮ್ಮ ಕಣ್ಣೀರನ್ನು ಒರೆಸ್ತಾರೆ, ನಮ್ಮ ದುಃಖದಲ್ಲಿ ಅವರು ಪಾಲ್ಗೊಳ್ತಾರೆ. ಲಾಜರು ಸತ್ತಾಗ ಅವರು ಸಾತ್ತರು, ಆದ್ರೆ ಅವರು ಕೇವಲ ಹತ್ತುಕೊಂಡು ಮಾತ್ರ ದುಃಖ ಹಂಚಿಕೊಡ್ಲಿಲ್ಲ. ಅವರನ್ನು ಪುನರುತ್ಥಾನಗೊಳಿಸಿ ಅವರಿಗೆ ಜೀವ ಕೊಟ್ಟು ಸಂತೋಷನ ಸಹ ಹಂಚಿಕೊಂಡ್ರು. ಹಾಗಾದ್ರೆ ನಮ್ಮ ಕಷ್ಟದಲ್ಲಿಯೂ ನಮ್ಮ ಸಂತೋಷದಲ್ಲಿಯೂ ಎರಡರಲ್ಲೂ ಯೇಸು ಸ್ವಾಮಿ ಇದ್ದಾರೆ. ಅದನ್ನ ನಾವು ಮರಿಬಾರ್ದು. ನಮ್ಮ ಕಷ್ಟದಲ್ಲಿಯೂ ಇದ್ದಾರೆ, ನಮ್ಮ ಸಂತೋಷದಲ್ಲಿಯೂ ಇದ್ದಾರೆ. ಅದು ನಮ್ಮ ದೇವರು, ಅದು ನಮ್ಮ ಕ್ರಿಸ್ತನಾದ ಯೇಸು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೋ ಧೈರ್ಯವಾಗಿರಿ, ಆತ ನಮ್ಮ ಜೊತೆಯಲ್ಲೇ ಇದ್ದಾನೆ. ಲೋಕದ ಸಮಾಪ್ತಿಯವರೆಗೂ ನಮ್ಮ ಜೊತೆಯಲ್ಲೇ ಇರುವವನು. ಇದು ಆತನ ವಾಗ್ದಾನ. ಎಂದಿಗೂ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾರೆ. ಸೊ ಸ್ಟೇ ಸ್ಟ್ರಾಂಗ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೇನ್. ಓಕೆ, ಧೈರ್ಯ ಸಿಗ್ತಾ ಎಲ್ಲರಿಗೂ? ಹೌದು ಬ್ರದರ್. ಶಕ್ತಿ ಸಿಗ್ತಾ? ಎಸ್, ಅದು ದೇವರ ಶಕ್ತಿ, ದೇವರ ಧೈರ್ಯ, ದೇವರ ಸಂತೋಷ, ಆನಂದ. ಓಕೆ, ಸರಿ, ನಾವು ಪ್ರೇಯರ್ ಮಾಡುವ. ಆಯ್ತು ಬ್ರದರ್. ಪ್ರೇಯರ್ ಮಾಡುವ. ಅಥವಾ ಬೇರೆ ಯಾರಿಗಾದ್ರೂ ಏನಾದ್ರೂ ಹಂಚ್ಕೊಳ್ಳಿಕ್ಕಿದ್ರೆ ಹಂಚ್ಕೊಳ್ಬಹುದು, ದಯವಿಟ್ಟು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. Hallelujah. ಸ್ತೋತ್ರ ತಂದೆ, ಸ್ತೋತ್ರ, 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 ಸ್ತೋತ್ರ. God is good. ದೇವರು ಒಳ್ಳೆಯವರು. ಆಲ್ ದ ಟೈಮ್. All the time. ಎಲ್ಲ ಸಮಯದಲ್ಲಿ, ಎಲ್ಲ ವೇಳೆಯಲ್ಲಿ is good ಅಂತ ಹೇಳ್ತಾನೆ ಇರ್ಬೇಕು. ನಮ್ಮ ದೇವರು ಒಳ್ಳೆಯವರು. ನಾವು ಈ ಮಂತ್ರಗಳನ್ನು ಹೇಳ್ತಾ ಇರ್ಬೇಕು. Hallelujah. ಆತನ ಕರುಣೆಯುಳ್ಳವನು, ಆತನ ಕರುಣೆಯು ಸದಾ ಕಾಲಕ್ಕೆ ಇರುವುದು ಅಲ್ವಾ? ಈಗ ಹೇಳ್ತಾ ಇರುವಾಗ
ಆ ಕೃಪೆ ನಮ್ಮ ಜೀವಿತದಲ್ಲಿ ಪೂರ್ಣವಾಗ್ತದೆ. ಕೃಪೆ ಜಾಸ್ತಿ ಇದೆ, ಅದನ್ನ ಹೊಂದ್ಕೊಳ್ಬೇಕು ನಾವು. ಪಡ್ಕೊಳ್ಬೇಕಾದ್ರೆ ಆ ಡ್ಯೂಟಿ ನಮಗೆ ಕೊಟ್ಟಿದ್ದಾರೆ. ಯಾರಿಗೂ ಯೇಸು ಸ್ವಾಮಿ ಬಂದು ಪ್ರೆಷರ್ ಹಾಕಲ್ಲ, ತಗೊಳ್ಳಿ ತಗೊಳ್ಳಿ. ಅದು ಹೇಳ್ತಾ ಇರ್ತಾರೆ, ಆದ್ರೆ ತುಂಬಾ ಒತ್ತಾಯ ಮಾಡಲ್ಲ. ಮನಸ್ಸುಳ್ಳವನು ತೆಗೆದುಕೊಳ್ಳಿ, ಕಿವಿ ಉಳ್ಳವನು ಕೇಳಲಿ. ಯೇಸು ಏನ್ ಹೇಳಿದ್ರು? ಕಿವಿ ಉಳ್ಳವನು ಕೇಳಲಿ. ಇವತ್ತು ನಮ್ಗೆ ಹೇಳ್ತಾ ಇದಾರೆ, ಕಿವಿ ಇದೆಯಾ ಕೇಳ್ಕೊಳ್ಳಿ, ವಾಕ್ಯ ಇಟ್ಟಿದ್ದೇನೆ, ವಾಕ್ಯದಲ್ಲಿ ಸರ್ವಸ್ವ ತುಂಬಿಕೊಂಡಿದೆ. ನಮ್ಮ ಜೀವಿತಕ್ಕೆ ಬೇಕಾದದ್ದು, ನಿತ್ಯ ಜೀವಿತಕ್ಕೆ ಬೇಕಾದದ್ದು, ಎರಡು ಸಹ ನಾನು ಇಟ್ಟಿದ್ದೇನೆ. ಕಿವಿ ಉಳ್ಳವನು ಕೇಳಲಿ. ನಮ್ಮ ಕಿವಿಯನ್ನು ಇವತ್ತು ಯಾವ ಕಡೆ ನಾವು ಕೊಡ್ತಾ ಇದ್ದೇವೆ, ಏನನ್ನು ನಾವು ಕೇಳ್ತಾ ಇದ್ದೇವೆ ಎನ್ನುವುದು ಇಂಪಾರ್ಟೆಂಟ್. ಸೊ ಏನ್ ಕೇಳ್ತೀವೋ ಅದರ ಮೇಲೆ ನಮ್ಮ ಜೀವಿತ ಆಧಾರವಾಗಿದೆ. ಸೊ ಯೇಸು ಸ್ವಾಮಿ ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ, ಎಂದಿಗೂ ಕೈ ಬಿಡದ ದೇವರು. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಏನಾದ್ರೂ ಹೇಳಲಿಕ್ಕೆ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಪ್ರಾರ್ಥನೆ ಮಾಡು. ಓಕೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ತಂದೆ, ಸ್ತೋತ್ರ ಸ್ತೋತ್ರ. ಓಕೆ, ಹಾಗಾದ್ರೆ ಪ್ರೇಯರ್ ಮಾಡುವ. ಆಯ್ತು ಬ್ರದರ್. ಎಸ್, ಲೆಟ್ಸ್ ಪ್ರೇ. ಪ್ರೀತಿಯ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮ ಮಕ್ಕಳಾಗಿ, ಸಭೆಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಇಲ್ಲಿ ಕೇಳುತ್ತಿರುವಂತ ನಮ್ಮ ಎಲ್ಲ ಹಿರಿಯವರು, ನನ್ನ ಸಹೋದರ ಸಹೋದರಿಯರು ಎಲ್ಲರನ್ನು ನಿಮ್ಮ ಮುಂದೆ ನೆನೆಸಿ ಪ್ರಾರ್ಥಿಸ್ತೇವಪ್ಪ. ಅಪ್ಪ, ಎಲ್ಲರ ಜೀವಿತವನ್ನು ನೀನು ಚೆನ್ನಾಗಿ ಅರಿತಿದ್ಯಾ. ಅವರ ಜೀವಿತದ ಕಷ್ಟಗಳು, ದುಃಖಗಳು, ನೋವುಗಳು, ಪರಿಸ್ಥಿತಿಗಳು ಎಲ್ಲವನ್ನು ನೀನು ಅರಿತಿದ್ಯಪ್ಪ. ನಮ್ಮ ಪ್ರಾರ್ಥನೆ ಇದಾಗಿದೆ ಪ್ರಭು, ಅವರ ಕಣ್ಣೀರನ್ನು ನೀನು ಒರೆಸು ಸ್ವಾಮಿ, ಅವರನ್ನು ಬಲಪಡಿಸು ಸ್ವಾಮಿ, ಅವರ ಕಷ್ಟದಿಂದ ಅವರನ್ನು ಪಾರು ಮಾಡು ಕರ್ತನೆ, ಅವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸು ಕರ್ತನೆ, ಅವರು ಮಾಡುವ ಪ್ರಾರ್ಥನೆಗೆ ಉತ್ತರ ಕೊಡು ತಂದೆ ಎಂದು ಪ್ರಾರ್ಥಿಸ್ತೇವೆ. ಅವರಿಗೆ ಕೊನೆಯವರೆಗೂ ನೀನು ನಡೆಸುತ್ತಾ ಇರು. ಅವರ ನಿರಾಸೆಯಿಂದ ಅವರನ್ನು ಮುಕ್ತಿಗೊಳಿಸು ಸ್ವಾಮಿ, ಅವರಿಗೆ ನಿರೀಕ್ಷೆಯನ್ನು ಹುಟ್ಟಿಸು ಕರ್ತನೆ. ನಿನ್ನ ವಾಕ್ಯದಿಂದಲೇ ಸರ್ವವೂ ಸಾಧ್ಯ, ನಂಬುವವರಿಗೆ ಎಲ್ಲವೂ ಸಾಧ್ಯ ಎಂಬ ಒಂದು ಧೈರ್ಯ ಅವರಲ್ಲಿ ತುಂಬಿಸು ಅಪ್ಪ. ಬರುವ ದಿನಗಳಲ್ಲಿ ಅವರ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ಕರ್ತನೆ. ನಿನ್ನ ನಾಮದ ಮಹಿಮೆಗೋಸ್ಕರ, ನಿನ್ನ ಮಕ್ಕಳ ಒಳಿತಿಗೋಸ್ಕರ ನೀನು ಇದನ್ನು ಮಾಡು ಕರ್ತನೆ. ಹೌದು ರಾಜನೇ, ಇನ್ನಷ್ಟು ಅವರನ್ನು ಬೆಳೆಸು. ನಿನ್ನ ವಾಕ್ಯದಲ್ಲಿ, ನಿಮ್ಮ ನಂಬಿಕೆಯಲ್ಲಿ ಒಂದು ಪರಿಶುದ್ಧವಾದ ಹೃದಯವನ್ನು ಎಲ್ಲರಿಗೂ ದಯಪಾಲಿಸು ಕರ್ತನೆ. ಯಾವ ಕಳಂಕವಿಲ್ಲದ, ಯಾವ ಪಾಪದ ಅಂಶವಿಲ್ಲದ ಒಳ್ಳೆಯ ಮನಸ್ಸು ಎಲ್ಲರಿಗೂ ಕೊಟ್ಟು, ಒಳ್ಳೆಯ ಹೃದಯವನ್ನು ಎಲ್ಲರಿಗೂ ಕೊಟ್ಟು ಆಶೀರ್ವದಿಸುವನಾಗಿರು ತಂದೆಯೇ. ಎಲ್ಲಾ ಕಷ್ಟದ ಪರಿಸ್ಥಿತಿಯಲ್ಲಿ ಸಹನೆಯಿಂದ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಹಾಯ ಮಾಡು. ಸಹಿಸಿಕೊಳ್ಳುವವನು ಧನ್ಯನು, ತಕ್ಕ ಕಾಲದಲ್ಲಿ ಅವನನ್ನು ಮೇಲಕ್ಕೆ ಎತ್ತುವರು ಎಂಬ ನಿಮ್ಮ ವಾಕ್ಯದ ಧೈರ್ಯ ಎಲ್ಲರ ಹೃದಯದಲ್ಲಿ ಇವತ್ತು ತುಂಬಿಕೊಳ್ಳಲಿ ಕರ್ತನೆ. ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹೌದು ರಾಜ, ಸ್ತೋತ್ರ ಸ್ವಾಮಿ. ಪುನಃ ನಮ್ಗೆ ಸಿಗ್ಲಿಕ್ಕೆ ನಿನ್ನ ಕೃಪೆ ಕೊಡು ಸ್ವಾಮಿ. ಒಳ್ಳೆ ಅವಸರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅನೇಕ ಸಾಕ್ಷಿಗಳನ್ನಾಗಿ ನೀನು ಎಬ್ಬಿಸು ಬರುವ ದಿನದಲ್ಲಿ. ನಮಗೆ ಸ್ತೋತ್ರ ತಂದೆ. ನಿಮಗೆ ಮಹಿಮೆ ಉಂಟಾಗಲಿ. ಆದರವು, ಗೌರವವು, ಮಹಿಮೆಯು, ಕೃತಜ್ಞತೆ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ. ಆಮೇನ್, ಆಮೆನ್. ಆಮೇನ್. ಆಮೆನ್. 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 ಎಸ್, ಗಾಡ್ ಬ್ಲೆಸ್ ಯು. God bless you, brother. Thank you, brother. ಎಸ್, ಒಮ್ಮೆ ಒಂದು Thank you, ಪ್ರೇಯರ್ brother. ಮಾಡಿ ಯಾರಾದ್ರೂ ನಮ್ಮ ಬ್ರದರಿಗೋಸ್ಕರ ಬೇಗ ಅವರಿಗೆ ಅವರ ಸೌಖ್ಯ ಕೊಟ್ಟು ಹಾಸ್ಪಿಟಲ್ ಇಂದ ರಿಲೀಸ್ ಮಾಡ್ಲಿಕ್ಕೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ ಯಾರಾದ್ರೂ ಮಾಡಿ. ಥ್ಯಾಂಕ್ ಯು. ನಮಸ್ಕಾನ. ವಸಂತಕ್ಕ ಮಾಡಿ. ಪರಿಶುದ್ಧರಾಗಿರುವ ಪರಮ ಪ್ರೀತಿಯ ತಂದೆಯಾದಂತ ದೇವರೇ, ಅಪ್ಪ ಈಗ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ